ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ IAS ಟಾಪರ್ಸ್ನ ಯಶಸ್ಸಿನ ಸೂತ್ರಗಳು ಅಂತ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ 3 IAS ಟಾಪರ್ಸ್ ಇದ್ದಾರೆ, UPSC ಟಾಪರ್ಸ್ ಅಂತ ಹೇಳ್ತೀವಿ. ಅದು ಏನಂತಂದ್ರೆ ಇದೊಂದು ಕರ್ನಾಟಕದ ಇತಿಹಾಸಕ್ಕೆ ಒಂದು ಮೆರುಗನ್ನ ತಂದುಕೊಟ್ಟಿದೆ. ಯಾಕಂತಂದ್ರೆ ನಾವು ಅನ್ಕೋತಾ ಇದೀವಿ IAS ಅಥವಾ UPSC ಅಂತಂದ್ರೆ ಯಾವಾಗಲೂ ಬಿಹಾರ್ ಕಡೆ ಅಥವಾ ನಾರ್ತ್ ಇಂಡಿಯನ್ಸ್ ಮಾತ್ರ ಅದನ್ನ ಕ್ರ್ಯಾಕ್ ಮಾಡ್ತಾರೆ ಅಂತ. ಇವತ್ತು ಒಳ್ಳೆ ರ್ಯಾಂಕ್ ಅನ್ನ ತೆಗೆದುಕೊಂಡು ನಮ್ಮ ಕನ್ನಡಿಗರು ಇವತ್ತು ಏನು ಹೆಮ್ಮೆ ಮಾಡಿದ್ದಾರೆ, ಅದಕ್ಕೆ ಕರ್ನಾಟಕದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಮಿಸ್ಟರ್ ಅಕ್ಷಯ್ ಸಿಂಹ, ಆಲ್ ಇಂಡಿಯಾ 77 ರ್ಯಾಂಕ್. ಇದು ಕಡಿಮೆ ಸಾಧನೆ ಅಲ್ಲ, ಕರ್ನಾಟಕದ ಮೆಟ್ಟಿಗೆ ಒಂದು ನಮ್ಮ ಹೆಮ್ಮೆಯ ವಿಷಯ. ಅಂತವರು ನಮ್ಮ ಜೊತೆಗೆ ಇವತ್ತು ತಮ್ಮ ಒಂದು ಮಾರ್ಗದರ್ಶನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಲು ಬಂದಿದ್ದಾರೆ. ಸರ್, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎರಡನೇದು ನಿಶ್ಚಯ್ ಸರ್, ನಿಶ್ಚಯ್ ಪ್ರಸಾದ್ ಅಂತ 130 ರ್ಯಾಂಕ್ ಆಲ್ ಇಂಡಿಯಾ, ಅವರು ಮೈಸೂರಿನವರು, ಈಗ ಜಾಯಿನ್ ಆಗ್ತಾ ಇದ್ದಾರೆ. ಈಗ ನಮಗೆ ಮೂರನೇದಾಗಿ ಮಿಸ್ಟರ್ ಅನಿರುದ್ಧ್ ಗಂಗಾವರಂ, ಆಲ್ ಇಂಡಿಯಾ 252 ರ್ಯಾಂಕ್. ಇವರ ಬಗ್ಗೆ ಒಂದು ವಿಶೇಷವಾಗಿ ನಾನು ಹೇಳ್ಬೇಕಂತಂದ್ರೆ, ಇವರು ಕ್ರೈಸ್ಟ್ ಕಾಲೇಜಿನ ಸ್ಟೂಡೆಂಟ್, MBA ಮುಗಿಸಿದ್ದಾರೆ, ಮತ್ತೆ ಒಂದು ಸ್ಟಾರ್ಟ್ಅಪ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕ್ಯೂರಿಯಾಸಿಟಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಫೌಂಡರ್ ಆಗಿ ಮತ್ತೆ ಈ IAS ಹೆಂಗ್ ಚೂಸ್ ಮಾಡಿದ್ರು, ಅದನ್ನ ಹೆಂಗ್ ಕ್ರ್ಯಾಕ್ ಮಾಡಿದ್ರು, ಅಥವಾ ಬಿಸ್ನೆಸ್ ಅವ್ರಿಗೆ ಹೆಂಗ್ ಹೆಲ್ಪ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಸರ್ಗೆ ಕೇಳೋಣ. ಸರ್, ಅನಿರುದ್ಧ್ ಗಂಗಾವರಂ ಸರ್, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಅಕ್ಷಯ್ ಸರ್ ಮತ್ತು ಅನಿರುದ್ಧ್ ಸರ್, ನಿಮಗೆ ಕಂಗ್ರಾಚುಲೇಷನ್ಸ್ ಆನ್ ಬಿಹಾಫ್ ಆಫ್ ಆಲ್ ದ ಪೀಪಲ್ ಪ್ರೆಸೆಂಟ್ ಹಿಯರ್, ಮತ್ತು ಮೌನಯೋಗಿ ಫೌಂಡೇಶನ್ ಪರವಾಗಿ ನಿಮಗೆ ಕಂಗ್ರಾಚುಲೇಷನ್ಸ್. ಈ ಒಂದು ನಿಮ್ಮ ಸಾಧನೆಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ ಕನ್ನಡದ ಪರವಾಗಿ. ಸರ್, ಯಾವುದು ಥಾಟ್ ಅಲ್ಲಿ ಬರುತ್ತೆ ಅದು ಮಾತಿನಲ್ಲಿ ಬರುತ್ತೆ ಅಂತಾರೆ. ಮಾತಿನಲ್ಲಿ ಯಾವ್ದು ಬರುತ್ತೆ ಅದು ನಡೆಯಲ್ಲಿ ಬರುತ್ತೆ, ಬಿಹೇವಿಯರ್ ಅಲ್ಲಿ ಬರುತ್ತೆ ಅಂತ. ಇವತ್ತು ಒಂದು ರಿಯಾಲಿಟಿ ಆಗಿದೆ. ನೀವು IAS ಕ್ರ್ಯಾಕ್ ಮಾಡಿದ್ದೀರಾ, UPSC ಕ್ರ್ಯಾಕ್ ಮಾಡಿದ್ದೀರಾ. ಅದು ಅಂದ್ರೆ ಸ್ಟಾರ್ಟ್ ಆಗೋದು ವಿಚಾರದಿಂದ, ಥಾಟ್ ಇಂದ. ಈ ಥಾಟ್ ನಿಮ್ಗೆ ಯಾವಾಗ ಬಂತು ಸರ್? ಈ ಥಾಟ್ ಮೊದಲಿಂದಾನು ಒಂದು ಲೆವೆಲ್ಗೆ ಇತ್ತು, ಬಿಕಾಸ್ ಆಫ್ ದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಕೆಲವರು ಆಲ್ರೆಡಿ ಸಿವಿಲ್ ಸರ್ವೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಅವೇರ್ನೆಸ್ ಇತ್ತು. ಬಟ್ ಮೋಸ್ಟ್ಲಿ ಈ ಸಿವಿಲ್ ಸರ್ವಿಸ್ ಕಡೆಗೇನೆ ಹೋಗ್ಬೇಕು ಅಂತ ಅನ್ಸಿದ್ದು ಗ್ರಾಜುಯೇಷನ್ ಟೈಮ್ ನಲ್ಲಿ. ಯಾಕಂದ್ರೆ ಗ್ರಾಜುಯೇಷನ್ ಆದ್ಮೇಲೆ ಇಲ್ಲ ನಾನು PhD ಮಾಡ್ಬೇಕಿತ್ತು, ಅಥವಾ ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕಿತ್ತು, ಅಥವಾ ಈ ತರ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕಿತ್ತು. ಸೊ ಆ ಸಂದರ್ಭದಲ್ಲಿ ನಾನು UPSC ಬರೆಯೋಣ ಅಂತ ಡಿಸೈಡ್ ಮಾಡಿದೆ. ಸೊ ನನ್ನ ಗ್ರಾಜುಯೇಷನ್ ವಾಸ್ ದ ಸ್ಟೇಜ್ ವೇರ್ ಐ ಡಿಸೈಡೆಡ್ ದಟ್ ಐ ವಿಲ್ ಗೆಟ್ ಇಂಟು UPSC. ಓಕೆ, ಅನಿರುದ್ಧ್ ಸರ್, ನಿಮಗೆ ಯಾವಾಗ ಈ ವಿಚಾರ ಬಂತು? ಸರ್, ಚಿಕ್ಕವನಿದ್ದಾಗ್ಲಿಂದನು 10th ಅಲ್ಲಿ, ಎಸ್ಪೆಷಲಿ 10th ಅಲ್ಲಿ ಇದ್ದಾಗ ಒಂದು ಐಡಿಯಾ ಬಂದಿತ್ತು, IAS ಅಂತ ಎಕ್ಸಾಮ್ ಇದೆ ಅವಾಗ ಅಂತ. ಆದ್ರೆ ನಂಗೆ ಆಮೇಲೆ 12th ಅಲ್ಲಿ, ಆಮೇಲೆ ಕಾಲೇಜ್ ಟೈಮ್ ಅಲ್ಲಿ ಗೊತ್ತಾಗ ಏನೇನ್ ಸರ್ವಿಸಸ್ ಇದೆ, ಏನೇನ್ ಎಕ್ಸಾಮ್ ಅಲ್ಲಿ ಏನೇನಿದೆ, ಏನೇನ್ ಮಾಡ್ಬೇಕು ಅಂತ. ನನ್ಗೆ ನಾನು ಓದಿರೋದು ವಿಷಯಗಳು, ನನ್ಗೆ ವಾದ ಸಂವಾದಗಳಲ್ಲಿ ಸ್ಪರ್ಧೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ್ಲಿ, ಕ್ವಿಜ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದಾಗ್ಲಿ, ಅಲ್ಲಿಂದ ನಂಗೆ ಗೊತ್ತಾಯ್ತು ನಾನು ಮಾಡ್ಬೋದು ಅಂತ ಅನ್ಸಿತ್ತು ಸರ್. ಅದಕ್ಕೆ ನಾನು ಆಮೇಲೆ ಫೈನಲ್ ಇಯರ್ ಗ್ರಾಜುಯೇಷನ್ ಅಲ್ಲಿ ನಮ್ ಟೀಚರ್ಸ್ ಜೊತೆ ಮಾತಾಡಿದಾಗ, ನಮ್ ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ನಾನು ಬರೀತೀನಿ ಅಂತ ಅಂದ್ಬಿಟ್ಟು ನಾನು ಅವಾಗ ಡಿಸಿಷನ್ ತಗೊಂಡು ಬಂದೆ ಸರ್. ಓಕೆ ಸರ್, ಈಗ ನಿಮ್ಮ ಜರ್ನಿ, IAS ಜರ್ನಿ ಅಂದ್ರೆ ಯಾವಾಗ ನೀವು ವಿಚಾರ ಮಾಡಿದ್ರಿ ಮಾಡಬೇಕು ಅಂತ, ಅಲ್ಲಿಂದ ಇಲ್ಲಿಯವರೆಗೂ ಬ್ರೀಫ್ ಆಗಿ ಹೆಂಗೆಲ್ಲ ಮಾಡಿದ್ರಿ ಜರ್ನಿ? ಹೌ ವಾಸ್ ದ ಜರ್ನಿ? ವಾಸ್ ಇಟ್ ರಿವಾರ್ಡಿಂಗ್ ಅಂತೂ ಇದೆ. ಡಿಡ್ ಯು ಎಂಜಾಯ್ ದಿಸ್? ಡೆಫಿನೆಟ್ಲಿ ಸರ್, ಯಾಕಂದ್ರೆ ಪ್ರೋಸೆಸ್ ನ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ರಿಸಲ್ಟ್ಸ್ ಕಡೆಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಯಾವಾಗ ನಾವು ಪ್ರೋಸೆಸ್ ನ ಬರ್ಡನ್ ತರ ಫೀಲ್ ಮಾಡ್ತೀವಿ, ಅವಾಗ ಎಲ್ಲೋ ಬೇರೆ ಯಾರ್ದೋ ಒಂದು ಒತ್ತಡಕ್ಕೆ ಅಥವಾ ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಭಾವನೆ ಬಂದಾಗ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಆರ್ 100%. ಸೊ ಯಾವಾಗ ನಾವು ಒಂದು ಪ್ರೋಸೆಸ್ ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ, ಇಲ್ಲಿ ನಂಗೆ ರಿಸಲ್ಟ್ ಬರ್ಲಿಲ್ಲ ಅಂದ್ರೂ ಈ ಪ್ರೋಸೆಸ್ ಅಲ್ಲಿ ಕಲಿಯೋದು ತುಂಬಾ ಇದೆ. UPSC ಒಂದು ಪ್ರೋಸೆಸ್ ಅಲ್ಲಿ ಅದೊಂದು ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ತರ. ರಿಸಲ್ಟ್ ಬರೋದು ಬಿಡೋದು ಅಟ್ ಸಮ್ ಪಾಯಿಂಟ್ ಇಟ್ ಬಿಕಮ್ ಸೆಕೆಂಡ್ರಿ, ಯಾಕಂದ್ರೆ ಕಲಿಯೋದು ಬೇಕಾದಷ್ಟಿದೆ. ಸೊ ಈಗ UPSC ತಯಾರಿ ಮಾಡಕ್ಕಿಂತ ಮುಂಚಿರೋ ಅಭ್ಯರ್ಥಿ ಮತ್ತೆ UPSC ತಯಾರಿ ಆದ ನಂತರ ಇರೋ ಅಭ್ಯರ್ಥಿ, ಅವರಲ್ಲೇ ಒಂದು ಬದಲಾವಣೆ ಇರುತ್ತೆ, ಅವರಲ್ಲೇ ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಎಂಜಾಯ್ ದಿಸ್ ಟ್ರಾನ್ಸ್ಫಾರ್ಮೇಶನ್. ಸೊ ನನಗೆ ಈ 3 ವರ್ಷದ ಪ್ರೋಸೆಸ್ ನಲ್ಲಿ ನಂಗೆ ಯಾವತ್ತು ಯಾಕಾದ್ರೂ ತಗೊಂಡೆ ಅಥವಾ ನಂಗೆ ಬೋರ್ ಆಗ್ತಾ ಇದೆ ಅಥವಾ ನಂಗೆ ಸಾಕಾಯ್ತು ಅಂತ ಯಾವತ್ತು ಅನ್ನಿಸ್ತಿದೆ. ಓಕೆ, ನಿಜವಾಗೂ ಸರ್, ನೀವು ಹೇಳಿದ್ದು ಕರ್ಮಣ್ಯವಾಧಿಕಾರಸ್ಥೆ ಅಂತ ನಾವೇನ್ ಹೇಳ್ತೀವಿ,
ಫಲಾಪೇಕ್ಷೆಗಳನ್ನ ನಾವು ಬದಿಗಿಟ್ಟು ನಮ್ಮ ಕರ್ಮವನ್ನು ನಾವು ನಿಜವಾಗೂ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಸಿಗಬೇಕಾಗಿದ್ದು ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ. ಖಂಡಿತ ಸರ್. ಓಕೆ, ಅನಿರುದ್ಧ್ ಸರ್, ನಿಮ್ಮ ಜರ್ನಿ ಹೇಗಿತ್ತು? ನೀವು ಥಾಟ್ ಮಾಡಿದಾಗಿಂದ ನಿಮಗೆ ಫೈನಲ್ ಇಯರ್ ಗ್ರಾಜುಯೇಷನ್ ದಿಂದ ಇಲ್ಲಿವರೆಗೂ ಇವತ್ತಿನವರೆಗೆ ಜರ್ನಿ ಹೇಗಿತ್ತು? ಹೌ ಡಿಡ್ ಯು ಎಂಜಾಯ್ ದಿಸ್ ಜರ್ನಿ? ಸರ್, ಜರ್ನಿ ವಾಸ್ ವೆರಿ ಎಂಜಾಯಬಲ್. ಇವರು ಅಕ್ಷಯ್ ಅವ್ರು ಹೇಳ್ದಂಗೆ ಎಲ್ಲ ಒಂದೊಂದ್ ಹಂತದಲ್ಲೂ ನಾ ಏನೋ ಹೊಸದ್ ಕಲಿಬಹುದು ಅಂತಿತ್ತು. ದಿನಪತ್ರಿಕೆ ತಗೊಂಡು ಏನೋ ಒಂದು ಹೊಸದ್ ಕಲಿಬಹುದು, ಅವ್ರ ಅಭಿಪ್ರಾಯಗಳು ಕಲಿಬಹುದು, ಏನ್ ಬೇರೆ ಬೇರೆ ಹೆಂಗ್ ಯೋಚನೆ ಮಾಡ್ತಾರೆ ಜನ ಯೋಚನೆ ಮಾಡಿದಾಗ ಅದಕ್ಕೆ ಹೆಂಗೆ ಆನ್ಸರ್ ಕೊಡ್ಬೋದು, ಅದಕ್ಕೆ ಹೆಂಗ್ ಸೊಲ್ಯೂಷನ್, ಹೆಂಗ್ ಉತ್ತರ ಹುಡ್ಕೋದು, ಆ ಪ್ರೋಸೆಸ್ ಎಲ್ಲ ಕಲಿಬಹುದು. ಒಂದ್ ಫಿಲಿಮ್ಸ್ ಹಂತದಲ್ಲಿ ನಾವು ಹೆಂಗ್ ಯೋಚನೆ ಮಾಡಿ ಹೆಂಗ್ ಆನ್ಸರ್ ತೆಗಿಬಹುದು, ಕ್ವಶನ್ ಪೇಪರ್ ಇಂದ ಹೆಂಗ್ ಆನ್ಸರ್ ತೆಗಿಬಹುದು ಅಂತ, ಮೇನ್ಸ್ ಅಲ್ಲಿ ನಮ್ ಮನ್ಸಲ್ಲಿ ಏನಿದೆ ಅಲ್ಲಿಂದ ಆನ್ಸರ್ ಹೆಂಗ್ ತೆಗಿಬಹುದು ಅಂತ, ಇಂಟರ್ವ್ಯೂ ಅಲ್ಲಿ ಅದ್ ಹೆಂಗೆ ನಾವು ಕಾನ್ಫಿಡೆಂಟ್ ಆಗಿ ಕಾಮ್ ಆಗಿ ಹೆಂಗೆ ನಾವು ಒಂದ್ ಡಿಸ್ಕಷನ್, ಒಂದು ಸಂವಾದ ಮಾಡ್ತೀವಿ ಅವ್ರ ಇಂಟರ್ವ್ಯೂ ಪ್ಯಾನಲ್ ಜೊತೆ ಎಲ್ಲ ಒಂದು ಇಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ನಾನು ಏನಾದ್ರು ಕ್ಲಿಯರ್ ಆಗಿಲ್ಲ ಅಂತಂದ್ರು ನನಗೆ ಎಷ್ಟೊಂದು ಕಲಿಯಕ್ಕಾಯ್ತು ಈ ಜರ್ನಿಯಿಂದ. ಸೊ ಐ ವುಡ್ ಹ್ಯಾವ್ ನೋ ರಿಗ್ರೆಟ್ಸ್, ಬಿಕಾಸ್ ಅದೇನೇನ್ ಕಲ್ತಿದ್ದು ನಾನು ಏನಾದ್ರು ಬಿಸ್ನೆಸ್ ಫೀಲ್ಡ್ ಏನಾದ್ರು ಹೋದ್ರು ಆ ಬಿಸ್ನೆಸ್ ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾನು ಕಲ್ತ್ಕೊಂಡಿದ್ದೀನಿ ಸರ್. ಅದು ಚೆನ್ನಾಗಿತ್ತು ಸರ್. ಇಟ್ ವಾಸ್ ವೆರಿ ಎಂಜಾಯಬಲ್, ಮೆಮೊರಬಲ್ ಪ್ರೋಸೆಸ್. ಓಕೆ, ಅಂದ್ರೆ ದಿಸ್ ವಾಸ್ ಅ ವೆರಿ ರಿಚ್ ಎಕ್ಸ್ಪೀರಿಯನ್ಸ್ ಟು ಯು. ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ UPSC ಈ ಎಕ್ಸ್ಪೀರಿಯನ್ಸ್ ನೀವು ಮತ್ತೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಖಂಡಿತ. ನಾನು ಬಿಟ್ಟಾಗ ಎಕ್ಸಾಮ್ ಪ್ರೋಸೆಸ್ ತಗೊಂಡಾಗ ನಾನು ಇಷ್ಟೇ ವರ್ಷ ಕೊಡ್ಬೇಕು ಅಂತಿತ್ತು. ನನ್ಗೆ ಆಗಿಲ್ಲ ಅಂದ್ರೆ ನಾನು ಇದು ಹೋಗ್ಬಿಡ್ತೀನಿ ಅಂತ ಒಂದು ಆಪ್ಷನ್ ಇತ್ತು. ಸೊ ಆ ಪ್ರೋಸೆಸ್ ಅಲ್ಲಿ ಏನೇನ್ ಕಲಿತೀನೋ ಅದನ್ನ ಉಪಯೋಗ ಮಾಡ್ಬೋದು ಅಂತ ನಾನು ಕೊಟ್ಟಿದ್ದೆ. ಹಲೋ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಎಲ್ಲ ಆರಾಮಾಗಿದೆ ಸರ್. ಓಕೆ ಸರ್, ಜಸ್ಟ್ ನಾವು ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್. ಓಕೆ, ಕಂಗ್ರ್ಯಾಚುಲೇಷನ್ ಸರ್ ಆನ್ ಬಿಹಾಫ್ ಆಫ್ ನಮ್ಮ ಕರ್ನಾಟಕ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ತುಂಬಾ ತುಂಬಾ ಧನ್ಯವಾದಗಳು. ಓಕೆ ಸರ್, ನಾವು ಈಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು IAS ಅಂತ ಒಂದು ಕರಿಯರ್ ನಾವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಮಗೆ ಆಪ್ಷನ್ಸ್ ಇದೆ. ಯಾವುದೇ ಒಂದು ಕಾಯಕವನ್ನ ಆಯ್ಕೆ ಮಾಡ್ಕೊಂಡ್ರೆ, ಕರಿಯರ್ನ ಆಯ್ಕೆ ಮಾಡ್ಕೊಂಡ್ರೆ ಅದನ್ನ ಎಂಜಾಯ್ ಮಾಡಬೇಕು, ಅಂದ್ರೆ ದೈವಿ ಭಾವನೆಯಿಂದ ಮಾಡಬೇಕು ಅಥವಾ ಅಂತ. ಈಗ 108 ಆಯ್ಕೆಗಳಿರುತ್ತೆ. ಅದರಲ್ಲಿ IAS ನ ಯಾಕೆ ಆಯ್ಕೆ ಮಾಡ್ಕೋಬೇಕು, IAS ನ ಯಾಕೆ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು ಪ್ರೆಸ್ಟೀಜ್ ಇರುತ್ತೆ, ಪವರ್ ಇರುತ್ತೆ, ಮತ್ತೆ ಜಾಬ್ ಸೆಕ್ಯೂರಿಟಿ ಅಂತ ಇರುತ್ತೆ IAS ಮಾಡಿದ್ರೆ. ಅದನ್ನು ಹೊರತಾಗಿ ನೀವು ಯಾಕೆ ಒಂದು ಇದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಈ ಆಕಾಂಕ್ಷಿಗಳಿಗೆ ನೀವೇನು ಹೇಳಕ್ ಬಯಸ್ತೀರಾ ಸರ್? ಸರ್, ನನ್ನ ಒಂದು ಮಾತೇನು ಅಂದ್ರೆ, ಈ ಪ್ರೆಸ್ಟೀಜ್ ಆಗ್ಲಿ, ಪವರ್ ಆಗಿರ್ಲಿ, ಅದರಿಂದ ಸಿಗಂತ ಜಾಬ್ ಸೆಕ್ಯೂರಿಟಿ ಆಗಿರ್ಲಿ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಈ IAS ಮಾಡಕ್ಕೆ ಹೊರಡೋದು ತುಂಬಾ ತಪ್ಪು ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವಾಗ ಈ IAS ಅನ್ನ ಸರ್ವಿಸ್ ನಲ್ಲಿ ಇರೋದು ಬೇರೆ ವಿಷಯಗಳು, ಪವರು, ಪ್ರೆಸ್ಟೀಜು ಅಥವಾ ಜಾಬ್ ಸೆಕ್ಯೂರಿಟಿ, ಅದರ ಸಿಗಂತ ಫಲಗಳು ಆಮೇಲೆ ಸಿಗಂತದ್ದು. ಅದನ್ನೇ ಆಸೆ ಇಟ್ಕೊಂಡು ಹೋಗುವಂತದ್ರಿಂದಾನೇ ಎಷ್ಟೊಂದ್ ಜನಕ್ಕೆ ಆಗಲ್ಲ, ಅಥವಾ ಒಳಗ್ ಹೋಗಾದ್ಮೇಲೆ ಅವ್ರ ಕೆಲ್ಸನ ಸರಿಯಾಗಿ ನಿಭಾಯಿಸಕ್ಕೂ ಆಗಲ್ಲ. ಸೊ ಫಸ್ಟ್ ಏನಕ್ಕೆ ಆಗ್ಬೇಕು ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು. ಯಾಕೆ, ಏನು ಆ ಪವರ್ ಇಂದ ನಮ್ಗೆ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಯಾವ ಜವಾಬ್ದಾರಿ ಇರುತ್ತೆ, ಅದನ್ನ ನಾವು ಹೇಗೆ ನಿಭಾಯಿಸ್ಬೇಕು, ನನಗೆ ಅದ್ ಸಮರ್ಥನ, ನನ್ನಲ್ಲಿ ಆ ಆಸೆಗಳಿದ್ಯಾ, ಒಂದು ಕೆಲ್ಸಗಳು ಮಾಡಕ್ಕಾಗ್ಲಿ, ಜನರ ಸೇವೆ ಮಾಡಕ್ಕಾಗ್ಲಿ, ಯಾವ್ದೇ ಪೊಸಿಷನ್ಗೆ ಹೋದ್ರು ಅದ್ರ ತಕ್ಕಂತೆ ನಿಭಾಯಿಸಕ್ ಆಗುತ್ತಾ ಅನ್ನೋದು ತಲೆಯಲ್ಲಿ ಬಂದ್ರೆ, ಇನ್ನೆಲ್ಲ ಯಾವ್ದೇ ಪವರ್ ಸಿಕ್ಲಿ, ಪ್ರೆಸ್ಟೀಜ್ ಸಿಕ್ಲಿ, ಅದನ್ನ ಹ್ಯಾಂಡಲ್ ಮಾಡಕ್ ಬರುತ್ತೆ. ಅದನ್ನ ಆ ರೀತಿ ನೋಡೋದು ಇಲ್ಲ. ಸೊ ಅದು ಫಸ್ಟ್ ಸರಿ. ಎರಡನೇದಾಗಿ, ಒಬ್ಬ ಮನುಷ್ಯಂಗೆ 100 ರೀತಿ ಇಂಟ್ರೆಸ್ಟ್ಗಳಿರುತ್ತೆ, ಆಸೆಗಳಿರುತ್ತೆ. ಕೆಲವ್ರಿಗೆ ಕ್ರಿಕೆಟರ್ ಆಗಿರಕ್ ಆಸೆ ಇರುತ್ತೆ, ಕೆಲವ್ರಿಗೆ ಸಮಾಜ ಸೇವೆನಲ್ಲಿ ಇರ್ಬೇಕು ಅಂತ ಇರುತ್ತೆ, ಕೆಲವ್ರಿಗೆ ಒಳ್ಳೆ ಟೀಚರ್ ಆಗಿರ್ಬೇಕು ಅಂತ ಇರುತ್ತೆ. ಅದರದ್ದೇ ಆದ ಗುಣಗಳಿದೆ, ಅದರದ್ದೇ ಆದ ಬೆನಿಫಿಟ್ಸ್. ನಾವ್ ಏನ್ ನೋಡ್ಬೇಕಾಗತ್ತೆ ಅಂತಂದ್ರೆ, ಎಲ್ಲಾರ್ಗು ಚಿಕ್ಕ ವಯಸ್ಸಿಂದ ನಾವು ಸಮಾಜದಲ್ಲಿದ್ದೀವಿ, ಸಮಾಜಕ್ಕೋಸ್ಕರ ನಮ್ಗೆ ಸಮಾಜದಿಂದ ಬಹಳಷ್ಟು ಸಿಕ್ಕಿರೋದ್ರಿಂದ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ಒಂದು ಭಾವನೆ ಮೂಡ್ ಬಂದ್ರೆ, ಈ IAS ಆಗಿರ್ಲಿ, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಲಿ, IAS, KS ಎಲ್ಲಾ ಎಕ್ಸಾಮ್ಸ್ ಗಳಿಂದ ನಮ್ಮಲ್ಲಿ ಕೆಲವೊಂದು ನಾವು ವಾಪಸ್ ಕೊಡುವ ಟೈಮ್ ಬಂತು ಅನ್ನೋ ಒಂದು ಅರ್ಥ ಇದು. ಈ ಪೊಸಿಷನ್ಸ್ ಇಂದ ನಾವು ವಾಪಸ್ ಜನಕ್ಕೆ ಏನ್ ಕೊಡ್ಬೋದು, ಸಮಾಜಕ್ಕೆ ಏನ್ ಕೊಡ್ಬೋದು ಅಂತ ಬರುತ್ತೆ. ಸೊ ಈ ರೀತಿನಲ್ಲಿ ಆಸೆನ ಮುಂಚೆಯಿಂದ ಸಮಾಜಕ್ಕೋಸ್ಕರ ನಾನು ಬದುಕಕ್ಕೆ ಇಷ್ಟಪಡ್ತೀನಿ, ಅದರಿಂದ ನನಗ್ ಖುಷಿ ಸಿಗುತ್ತೆ ಅನ್ನೋ ಒಂದು ಆಸೆ ಬಂದ್ರೆ ಆಗುತ್ತೆ. ಓಕೆ, ನಿಜವಾಗೂ ಸರ್, ಅಂದ್ರೆ ಇದೊಂದು ಒಳ್ಳೆಯ ವಿಚಾರ. ಯಾಕಂದ್ರೆ ಯಾಕೆ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟು, ಆದ್ಮೇಲೆ ಏನ್ ಸಿಗುತ್ತೆ ಅನ್ನೋದೆಲ್ಲ ಅಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ ಸರ್? ಹೌದು ಹೌದು, ಖಂಡಿತ. ಓಕೆ ಸರ್, ಅಕ್ಷಯ್ ಸರ್, ನಿಮ್ಮ ಒಪಿನಿಯನ್ ಏನು?
ಯಾಕೆ IAS ನ ಚೂಸ್ ಮಾಡಬೇಕು? ಸರ್, ನಿಶ್ಚಯ ಅವ್ರು ಹೇಳ್ತಿದ್ದ ಹಾಗೆ ಒಂದು ಅಧಿಕಾರ ಅಥವಾ ಒಂದು ಪವರ್ ಸಿಕ್ಕಾಗ ಅದನ್ನ ಹೇಗೆ ಬಳಸ್ಕೋತೀವಿ ಅನ್ನೋ ಒಂದು ಕ್ಲಾರಿಟಿ ನಮ್ಗಿರ್ಬೇಕು. ಈಗ ಸಿಗುವಂತ ಪವರ್ನ ನಾವು ನಮ್ಮ ಪರ್ಸನಲ್ ಬೆನಿಫಿಟ್ ಬಳಸ್ಕೋತೀವ, ಅಥವಾ ಆ ಪವರ್ ಮೂಲಕ ನಾವು ಹೆಚ್ಚು ಜನಕ್ಕೆ ಸಹಾಯ ಮಾಡಕ್ಕೆ ಆಗುವಂತ ಒಂದು ಪೊಸಿಷನ್ ಅಲ್ಲಿ ಇರ್ತೀವಿ, ಅದಕ್ಕೋಸ್ಕರ ಬಳಸ್ಕೋತೀವ ಅನ್ನೋ ಒಂದು ಕ್ಲಾರಿಟಿ ನಮ್ಗಿರ್ಬೇಕು. ಯಾಕಂದ್ರೆ ಈಗ ಕೆಲವರು ಸಮಾಜಕ್ಕೆ ಸೇವೆ ಮಾಡಬೇಕು ಅಂದ್ರೆ ಕೆಲವರು NGOಗಳನ್ನ ಶುರು ಮಾಡ್ತಾರೆ ಅಥವಾ ಬೇರೆ ಯಾವ್ದಾದ್ರು ಮಾರ್ಗಗಳನ್ನ ಹುಡುಕುತ್ತಾರೆ. ಆದ್ರೆ ಒಬ್ಬ IAS ಅಧಿಕಾರಿಯಾಗಿ ಅಥವಾ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ಎಷ್ಟೋ NGOಗಳ ಕೆಲಸನ ಫೆಸಿಲಿಟೇಟ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಒಬ್ಬ IAS ಅಧಿಕಾರಿಗೆ ಅಥವಾ ಯಾವುದೇ ಒಬ್ಬ ಬ್ಯೂರೋಕ್ರಾಟ್ಗೆ. ಸೊ ಆ ರೀತಿಯಾದಂತಹ ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಇರುವಾಗ ನಮ್ಮಿಂದ ಇವಾಗ NGO ಅಥವಾ ಬೇರೆ ಸಂಸ್ಥೆಗಳ ಮೂಲಕ 10 ಜನಕ್ಕೆ ಸಹಾಯ ಆಗೋದಾದ್ರೆ, ಇಲ್ಲಿ ನಾವು ಅದೇ ರೀತಿ 10 NGOಗಳಿಗೆ ಸಹಾಯ ಮಾಡಿದ್ರೆ ನಮ್ಮ ಮೂಲಕ 100 ಜನಕ್ಕೆ ಸಹಾಯ ಆಗುತ್ತೆ. ಸೊ ಸರ್ವಿಸ್ ಮೈಂಡ್ ಸೆಟ್ ತುಂಬಾ ಮುಖ್ಯ ಆಗುತ್ತೆ. ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಪ್ರೆಸ್ಟೀಜ್ ಆಗಿರ್ಬೋದು, ಅದೆಲ್ಲ ಬರುತ್ತೆ, ಅದ್ ನಾಳೆ ದಿನ ಹೋಗ್ಲೂಬಹುದು. ಯಾಕೆಂದ್ರೆ ಈ ವರ್ಷ ಸೆಲೆಕ್ಟ್ ಆಗಿದ್ದಾರೆ, ಈಗ ಈ ವರ್ಷ ಸೆಲೆಕ್ಟ್ ಆಗಿದೀವಿ ಅಂತ ನೀವು ನಮ್ಮ 3 ಜನನ್ನ ಕರೆಸಿದೀರಾ, ಮುಂದಿನ ವರ್ಷ ಸೆಲೆಕ್ಟ್ ಆದ್ರೆ ಇನ್ನೊಂದ್ 3-4 ಜನನ್ನ ಕರೆಸ್ತೀರಾ. ಸೊ ಈ ಪ್ರೆಸ್ಟೀಜ್ ಎಲ್ಲ ಟೆಂಪರರಿ ಆಗಿರುವಂತದ್ದು. ಜಾಬ್ ಸೆಕ್ಯೂರಿಟಿ ಕೂಡ ಈಗ ನಾವು ಕೆಲಸ ಮಾಡೋ ರೀತಿ ಸರಿ ಇಲ್ಲ ಅಂದ್ರೆ ಇವಾಗ ಎಷ್ಟೋ ಜನ IAS ಅಧಿಕಾರಿಗಳನ್ನ ಬೇರೆ ಬ್ಯೂರೋಕ್ರಾಟ್ಸ್ ನ ಕಂಪಲ್ಸರಿ ರಿಟೈರ್ ಮಾಡಿಸ್ತಾ ಇದ್ದಾರೆ. ಸೊ ಬ್ಯೂರೋಕ್ರಸಿಗೆ ಎಂಟರ್ ಆಗ್ತೀವಿ ಅಂದ್ರೆ ಸರ್ವಿಸ್ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ, 100% ನಾವು ಕೊಡ್ತೀವಿ, ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ 100% ಕೊಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇದ್ದಾಗ ಮಾತ್ರ ಇದರಲ್ಲಿ ನಾವು ಹೆಚ್ಚು ಹೆಚ್ಚು ಅಧಿಕಾರಗಳನ್ನ ಅನುಭವಿಸೋದಕ್ಕೆ ಸಾಧ್ಯ, ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಅದ್ರ ಮೂಲಕ ನಮ್ಗೆ ಜಾಬ್ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಹೊರತು ನಾವು ವೈಯಕ್ತಿಕವಾಗಿ ಬಳಸ್ಕೋತೀವಿ ಅಂತ ನೋಡಿದ್ರೆ ಯಾವತ್ತೂ ಒಂದಿನ ಓಕೆ ನಿಮ್ ಮಾಡ್ತಿರೋಂಥ ಕೆಲಸ ಸರಿ ಇಲ್ಲ ಅಥವಾ ನೀವು ಮಾಡ್ತಿರೋ ಕೆಲಸ ಅಷ್ಟು ಯೂಸ್ಫುಲ್ ಆಗಿಲ್ಲ ಅಂತ ನಮ್ಮನ್ನ ಕಂಪಲ್ಸರಿ ರಿಟೈರ್ ಮಾಡಿಸ್ಬಹುದು. ಸೊ ಹಾಗಾಗಿ ಅಟ್ ದ ಬೇಸ್ ಆಫ್ ಎವ್ರಿಥಿಂಗ್, ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಪ್ರೆಸ್ಟೀಜ್ ಆಗಿರ್ಬೋದು, ಸರ್ವಿಸ್ ಮೈಂಡ್ ಸೆಟ್ ತುಂಬಾ ಮುಖ್ಯ ಇದೆ. ತುಂಬಾ ನಿಜವಾಗಿ ಹೇಳಿದ್ರಿ. ಅಂದ್ರೆ IAS ಅಲ್ಲಿ ಕೂಡ ಲಾಸ್ಟ್ ವರ್ಡ್ ಏನಿದೆ ಸರ್ವಿಸಸ್ ಅಂತ ಇದೆ, ಅಲ್ಲಿರೋದು ಸೇವೆ ಅಂತ ಇರೋದು. ಅದೇ ನೀವು ಹೇಳಿದ್ದು ಅದಕ್ಕೆ ಅಂದ್ರೆ ಕರೆಕ್ಟ್ ಆಗಿತ್ತು. ಏನಂತಂದ್ರೆ ನಾವು ಯಾಕೆ ಮಾಡ್ತೀವಿ ಅನ್ನೋದಕ್ಕಿಂತನೂ ನಾವು ಇದನ್ನ ಆದ್ರೆ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಯಾವ ರೀತಿ ನಾವು ಸಮಾಜಕ್ಕೆ ಆಗಲಿ ಅಥವಾ ದೇಶಕ್ಕಾಗಲಿ ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೇವಾ ಮನೋಭಾವನೆ ಇರ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಓಕೆ ಸರ್, ಅನಿರುದ್ಧ್ ಸರ್, ಈ ಆಕಾಂಕ್ಷಿಗಳು ಅಥವಾ ಇನ್ನು IAS ಮಾಡ್ಬೇಕಂತಿರ್ತಾರೆ, ಅವರು ಇದನ್ನ IAS ನ ಯಾಕೆ ಮಾಡ್ಬೇಕು? ಸರ್, ಇದು ಒಂದು ಇಂಟರ್ವ್ಯೂ ಟೈಮ್ ಅಲ್ಲಿ ಕೇಳೋ ಒಂದು ಪ್ರಶ್ನೆ, ನೀವ್ ಯಾಕೆ IAS ಮಾಡ್ತೀರಾ ಅಂತ. ಅವರು ಎಲ್ಲ ನಿಶ್ಚಯ ಅವ್ರು ಅಕ್ಷಯ್ ಅವ್ರು ಹೇಳ್ದಂಗೆ ಸೇವೆ ಮಾಡ್ಬೇಕು ಅಂತ ಇರ್ಬೇಕು ಹೊರ್ತು, ಆದ್ರೆ ಇದು ನಮ್ ಪವರ್, ನಮ್ ಪ್ರೆಸ್ಟೀಜ್ ಅವೆಲ್ಲ ನಮ್ದು ಎಲ್ಲ ಸೆಕೆಂಡರಿ ಫ್ಯಾಕ್ಟರ್ಸ್. ಅವೆಲ್ಲ ಬರೋದು ಸೆಕೆಂಡರಿ ಬೆನಿಫಿಟ್ಸ್. ನಾವೇನ್ ಸೇವೆ ಮಾಡ್ಬೋದು, ಅದೇನ್ ಆ ಪೊಸಿಷನ್ ಅಲ್ಲಿ ಇಟ್ಕೊಂಡು ದೇಶ ಹೆಂಗ್ ಉದ್ಧಾರ ಮಾಡ್ಬೋದು ಅಂತ ಇರ್ಲೇಬೇಕು. ಆಮೇಲೆ ಯಾಕೆ IAS ಮಾಡ್ಬೇಕು ಅಂತಿದ್ದಾಗ ಅದು ಮನ್ಸಲ್ಲೇ ಇರ್ಬೇಕು. ಯಾಕೆ IAS ಆಗ್ಲಿ, IFS ಆಗ್ಲಿ, IRS ಆಗ್ಲಿ, IPS ಆಗ್ಲಿ, ಎಷ್ಟೊಂದ್ ಜನ ಅವ್ರವ್ರ ಏನೇನ್ ಇಷ್ಟ ಇದೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡ್ ಬರ್ತಾರೆ. ಅದೇನಕ್ ಬರೀತಾರೆ ಅಂತ ಇಟ್ಕೊಂಡು ಸ್ಟ್ರಾಂಗ್ ಆಗಿ ಬರೀಬೇಕು ಹೊರತು ಇದೆ ಸೆಕೆಂಡರಿ ಬೆನಿಫಿಟ್ಸ್ ಗೋಸ್ಕರ ಬರೀಬಾರ್ದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಿಶ್ಚಯ ಅಕ್ಷಯ್ ಅವ್ರ ಜೊತೆ ಇನ್ನೂ ಆಡ್ ಮಾಡ್ಬೇಕು ಅಂತಂದ್ರೆ, ಇವಾಗ ಎಕ್ಸಾಮ್ ಬರೆಯಕ್ ಹೋಗ್ತಾರೆ, ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು, ಆ ಪೊಸಿಷನ್ ಇಟ್ಕೊಂಡು ಅವ್ರು ಮಾಡಕ್ ಆಗತ್ತಾ ಇಲ್ವಾ, ಆ ಪೊಸಿಷನ್ ಇದ್ರೆ ಹೆಂಗ್ ಮಾಡ್ತಾರೆ, ಅವ್ರು ಏನ್ ಯೋಚನೆ ಮಾಡ್ತಾರೆ, ಅದು ಥಾಟ್ಸ್ ಅಲ್ಲಿ ಬಂದ್ರೆ ಅದ್ ಮಾಡ್ಬೋದು ಅಂತ. ಕ್ಯಾನ್ ದೇ ಕ್ರಾಸ್ ದ ಜರ್ನಿ, ಆರ್ ದೇ ಏಬಲ್ ಟು ಡೂ, ಬಿಕಾಸ್ ಇದು ಏನಂದ್ರೆ 2 ವರ್ಷ 3 ವರ್ಷ 4 ವರ್ಷ ಆಗ ಜರ್ನಿ, ಅದ್ ಮಾಡಕ್ ಆಗುತ್ತ ಅವ್ರಿಗೆ. ಮಾಡಕ್ಕಾದ್ರೆ ಡೆಸ್ಟಿನೇಷನ್ ರೀಚ್ ಆದ್ರೆ ಅದ್ ಮಾಡ್ಬೋದ, ಅದೆಲ್ಲ ಯೋಚನೆ ಮಾಡ್ಕೊಂಡು ಈ ಜರ್ನಿ ಒಳಗ್ ಇಳಿಬೇಕು. ಅದು ಇವೆಲ್ಲ ಯೋಚನೆ ಮಾಡದೆ ಜರ್ನಿಯಲ್ಲಿ ಇಳಿದ್ ಬಿಟ್ರೆ ಕಷ್ಟ ಆಗುತ್ತೆ. ಓಕೆ, ತುಂಬಾ ನೀಟಾಗಿ ಹೇಳಿದ್ರಿ ಸರ್. ಈಗ ನಾವು ಸ್ಟಡಿ ಬಗ್ಗೆ ಮಾತಾಡೋಣ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅರ್ಲಿ ಬರ್ಡ್ ಕ್ಯಾಚಸ್ ದ ವರ್ಮ್ ಅಂತ ಹೇಳ್ತೀವಿ. ಈಗ IAS ಮಾಡ್ಬೇಕನ್ನೋರು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ಬೇಕು ಅಥವಾ ಅರ್ಲಿ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಇರುತ್ತೆ? ನಿಶ್ಚಯ ಸರ್, ನಿಮ್ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ. ಸರ್, ಅರ್ಲಿ ಅನ್ನೋದು ಬಹಳ ಮುಖ್ಯ. ಆದ್ರೆ ಯಾವ ರೀತಿಲಿ ಅಂತಂದ್ರೆ, ಒಂದ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದು ಅರ್ಲಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಆ ವಯಸ್ಸಲ್ಲಿ, ಈಗ ನಾವು 6ನೇ ಕ್ಲಾಸ್ ಹೋಗ್ಲಿ, 10ನೇ ಕ್ಲಾಸ್ ಇರ್ಲಿ, 12ನೇ ಕ್ಲಾಸ್ ಇರ್ಲಿ, ಇಂಜಿನಿಯರಿಂಗ್ ಓದ್ಲಿ, BA ಓದ್ಲಿ, ಏನ್ ಓದ್ತಿರ್ತೀವಿ ಅದರಲ್ಲಿ ಕೆಲವೊಂದು ಗುಣಗಳನ್ನ ನಾವು ಕಲ್ಟಿವೇಟ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು. ಒಂದು ಪರಿಪೂರ್ಣ ಶ್ರದ್ಧೆ ಇರ್ಬೋದು, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ನಮ್ಮಲ್ಲಿರೋ ಅಂತ ಒಂದು ಹಾನೆಸ್ಟಿ ಲೆವೆಲ್, ಎಲ್ಲಾನು ನಾವು ಆ ತರ ಪರ್ಸನಾಲಿಟಿ ಡೆವಲಪ್ ಮಾಡ್ಕೋಬೇಕು. ಒಂದು ಆಫೀಸರ್ ಆಗಕ್ಕೆ ಬೇಕಿರೋಂತ ಎಲ್ಲಾ ಗುಣಗಳನ್ನ ನಾವು ಮುಂಚೆಯಿಂದ ಬೆಳೆಸ್ಕೋಬೇಕು. ಅದಕ್ಕೆ ಬೇಕಿರೋಂತ ನಾಲೆಡ್ಜ್ನ, ಜ್ಞಾನನ
ಯಾವಾಗ್ಲಾರು ಕಲ್ತ್ಕೋಬಹುದು. ನಾಲೆಡ್ಜ್ನ 1 ವರ್ಷ ಕೂತ್ಕೊಂಡು ಎಲ್ಲಾರು ಓದ್ತಾರೆ, 1, 2, 3 ವರ್ಷ. ಆದ್ರೆ ಒಬ್ಬರ ವ್ಯಕ್ತಿತ್ವ ಬದಲಾವಣೆ ಆಗಿ ಒಬ್ರು ವ್ಯಕ್ತಿತ್ವ ಸ್ಟ್ರಾಂಗ್ ಆಗೋದು, ಒಂದು ಆಫೀಸರ್ ತರ ಕ್ವಾಲಿಟೀಸ್ ಬರೋದಕ್ಕೆ 1 ಅಲ್ಲ 2 ಅಲ್ಲ 3 ಅಲ್ಲ, ಎಷ್ಟೇ ವರ್ಷ ಆದ್ರೂ ತುಂಬಾ ಕಷ್ಟ ಆಗುತ್ತೆ ಅವ್ರ ಮನ್ಸಲ್ಲೇ ಬರ್ತಿದ್ರೆ. ಅದನ್ನ ನಾವು ಚಿಕ್ಕ ವಯಸ್ಸಿಂದ ಯಾವಾಗ್ಲಿಂದ ಅನ್ಸುತ್ತೆ ಅವ್ನ್ ಕೆಲವು ಒಳ್ಳೆ ಗುಣಗಳನ್ನ ಹೇಳದ್ನಲ್ಲ ಆಗ, ಡೆಡಿಕೇಶನ್, ಕಾನ್ಫಿಡೆನ್ಸ್, ಅವರ ಡಿಟರ್ಮಿನೇಷನ್, ಏನೇ ಮಾಡಿದ್ರು ಅದ್ರಲ್ಲಿ ಪೂರ್ತಿ ಶ್ರದ್ಧೆಯಿಂದ ಅವರೊಂದು ಗುರಿ ಏನಿದೆ ಆ ಗುರಿನ ಪೂರ್ತಿ ಶ್ರದ್ಧೆಯಿಂದ ಮಾಡೋ ಅಂತ ಮನ್ಸಾಗಿರ್ಬೋದು, ಇವೆಲ್ಲ ಬರ್ತಾ ಇರ್ಬೇಕು. ಒಂದು. ಎರಡನೇದೇನು ಅಂತಂದ್ರೆ, ಯಾವುದೇ ಎಕ್ಸಾಮ್ ಬರಲಿ, 10ನೇ ಕ್ಲಾಸ್ ಎಕ್ಸಾಮ್ ಬರಲಿ, 12ನೇ ಕ್ಲಾಸ್ ಎಕ್ಸಾಮ್ ಬರಲಿ, ಆ ಒಂದು ಎಕ್ಸಾಮ್ ನ ಪೂರ್ತಿ ಶ್ರದ್ಧೆಯಿಂದ ಇರ್ಬೇಕು ಹೊರತಾಗಿ IAS ಬಗ್ಗೆ ಯೋಚಿಸ್ಕೊಂಡು 12ನೇ ಕ್ಲಾಸ್ ಅಲ್ಲೇ ಓದ್ತಾ ಕೂರೋದು ನನ್ನ ಪ್ರಕಾರ ಒಳ್ಳೇದಲ್ಲ. ಯಾಕೆಂದ್ರೆ ಮನುಷ್ಯನಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ, ಆ ಒಂದೊಂದು ಸ್ಟೇಜ್ನು ಅನುಭವಿಸ್ಬೇಕು. ಅವಾಗ್ಲೇ ಆ ಮುಂದಿನ ಸ್ಟೇಜ್ಗೆ ರೆಡಿ ಆಗುತ್ತೆ. ನಾಳೆದನ್ನ ಯೋಚಿಸ್ಕೊಂಡು ಇವತ್ತೇ ಎಲ್ಲಾನು ರೆಡಿ ಆಗ್ಬಿಟ್ಟು ಓದ್ಕೊಂಡ್ಬಿಡ್ತೀನಿ, ನಾನು ಎಲ್ಲರಿಗಿಂತ ಮುಂಚೆ ನಾನು ಕ್ಲಿಯರ್ ಆಗ್ಬಿಡ್ತೀನಿ ಅನ್ನೋದು ಮಾಡಕ್ ಹೋದ್ರೆ ಈಗಿರೋ ಸ್ಟೇಜ್ ನ ನಾವು ಅನುಭವಿಸಕ್ಕಾಗಲ್ಲ. ಈಗ ಏನ್ ಬೆಳವಣಿಗೆ ಕಾಣ್ಬೇಕು ಅದು ಕಾಣಲ್ಲ. ಅವಾಗ ನಾಳೆ ಮಾಡ್ಬೇಕಾಗಿರೋದು ಆಗ್ಲಿ. ಅದಕ್ಕೋಸ್ಕರ ಏನೇ ಓದ್ಲಿ, ಎಷ್ಟು ಅರ್ಲಿ ಅಂತಂದ್ರೆ ಅರ್ಲಿ ಇನ್ ದ ಸೆನ್ಸ್ ಆಫ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಾಸ ಆಗ್ಬೇಕು ಹೊರತಾಗಿ ಆ ಜ್ಞಾನಾರ್ಜನೆ ಎಕ್ಸಾಮ್ಗೋಸ್ಕರ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರೋದು ಅದನ್ನ ಯಾವಾಗ್ಲಾರು ಮಾಡ್ಕೋಬಹುದು ಸರ್. ಇನ್ನೇನು ಇಂಜಿನಿಯರಿಂಗ್ ಓದ್ ಮುಗ್ಸಾದ್ಮೇಲೆ ಅದಕ್ಕೋಸ್ಕರ ಕೂತ್ಕೊಂಡಾಗ್ಲೋ, ಅಥವಾ ಕೆಲವ್ರಿಗೆ 24-25 1-2 ವರ್ಷ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದ್ಮೇಲೆ ಮನೇಲಿ ತಕ್ಷಣ ಕೂತ್ಕೊಳಕ್ ಆಗದೆ ಇರಲ್ಲ, ಕೆಲಸ ಮಾಡ್ತಾ ಓದಕ್ ಆಗತ್ತೆ. ಸೊ ಎಲ್ಲಾ ರೀತಿಲಿ ಎಷ್ಟು ಬೇಗ ಆಗತ್ತೆ ಅವಾಗ ಮಾಡ್ಕೋಬಹುದು. ಆದ್ರೆ ವ್ಯಕ್ತಿತ್ವ ವಿಕಾಸನೇ ನನ್ನ ಪ್ರಕಾರ ಮೇನ್ ಆಗಿ ಬರುತ್ತೆ ಸರ್. ಓಕೆ ಸರ್, ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ನಾನೊಂದು ಇವರು IAS ಕೋಚಿಂಗ್ ಒಬ್ರು ಅವ್ರ ಮೋಟಿವೇಟರ್ ಅವರು ಹೇಳ್ತಾ ಇದ್ರು ಏನಂತಂದ್ರೆ, ನಾಲೆಜ್ ನಾವು ಓದ್ತೀವಿ, ಅದು ನಾಲೆಜ್ ಅಂದ್ರೆ ಬರೀ IAS ಅಂದ್ರೆ ಬರೀ ಓದೋದಲ್ಲ, ಒಂದು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಅಂತ. ಆ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಒಂದು ನಮ್ಮ ಅಂದ್ರೆ ಚಿಕ್ಕವರಿಂದಾಗಿಂದನೇ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿತ್ವ ನಿರ್ಮಾಣ ಒಂದು ವಾರದಲ್ಲಿ 2 ವಾರದಲ್ಲಿ ಆಗೋದಿಲ್ಲ. ಅದು ಹೈಸ್ಕೂಲ್ ಆಗಿರ್ಬೋದು ಅಥವಾ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಅಲ್ಲಿಂದನೇ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ ಅಥವಾ ಸಮಾಜ ಸೇವೆ ಆಗಲಿ ಅದು ಅಲ್ಲಿಂದನೇ ಕಲ್ಟಿವೇಟ್ ಆಗಬೇಕು ಅಂತ. ಅಲ್ಲಿ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಏನಂತಂದ್ರೆ ಎಲ್ಲ ಹಂತಗಳನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು. ಈಗ 6ನೇ 7ನೇ ಸ್ಟ್ಯಾಂಡರ್ಡ್ ಅಲ್ಲಿ ನಾವು IAS ಬಗ್ಗೆ ಮಾಡ್ತಾ ಇದ್ರೆ ಅದನ್ನ ಆ ಸ್ಟೇಜ್ ನಾವು ಕೂಡ ಎಂಜಾಯ್ ಮಾಡಕ್ಕಾಗಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸರ್. ಅಕ್ಷಯ್ ಸರ್, ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡಬೇಕು? ಹೌ ಅರ್ಲಿ? ಸರ್, ಅರ್ಲಿ ಇನ್ ದ ಸೆನ್ಸ್ ನಾ ಹೇಳೋದು, ಒಂದು ಹೈಸ್ಕೂಲ್ ಸಮಯದಿಂದ ನ್ಯೂಸ್ ಪೇಪರ್ ಓದುವಂತ ಒಂದು ಅಭ್ಯಾಸ ಬೆಳೆಸ್ಕೊಂಡ್ರೆ ಪ್ರಾಯಶಃ ಅಷ್ಟು ಸಾಕಾಗುತ್ತೆ. ಯಾಕೆಂದ್ರೆ ಒಂದು ಫ್ರೇಮ್ ಆಫ್ ಮೈಂಡ್ ಬರುತ್ತೆ. ಮತ್ತೆ ನ್ಯೂಸ್ ಪೇಪರ್ ಓದೋದ್ರಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಥವಾ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋ ಒಂದು ಅವೇರ್ನೆಸ್ ಬರುತ್ತೆ. ಮತ್ತೆ ನಮ್ಮ ವೊಕ್ಯಾಬ್ಯುಲರಿ ಡೆವಲಪ್ ಆಗ್ತಾ ಹೋಗುತ್ತೆ. ನಾವು IAS ಪರೀಕ್ಷೆ ಬರೀದೇ ಇದ್ರೂ ಸಹ, ಬೇರೆ ಯಾವ ಪರೀಕ್ಷೆ ಬರೆದ್ರು ಅಥವಾ ಬೇರೆ ಇನ್ಯಾವುದೇ ಕೆಲ್ಸಕ್ಕೆ ಹೋದ್ರು ಆ ಒಂದು ವೊಕ್ಯಾಬ್ಯುಲರಿ, ಆ ಒಂದು ಕಾನ್ಫಿಡೆನ್ಸ್, ಯಾಕೆಂದ್ರೆ ಇನ್ಫಾರ್ಮೇಶನ್ ಅಥವಾ ನಾಲೆಜ್ ಕೊಡುವಂತ ಕಾನ್ಫಿಡೆನ್ಸೇ ಒಂದು ಇಟ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಹೈಸ್ಕೂಲ್ ಲೆವೆಲ್ ಇಂದ ಸ್ವಲ್ಪ ನ್ಯೂಸ್ ಪೇಪರ್ ಓದೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬೇರೆ ಬೇರೆ ರೀತಿಯಾದಂತ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಹಾಬಿ, ಅದೊಂದು ಸ್ಪೋರ್ಟ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತ ಒಂದು ಕಲೆ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಅಥವಾ ನಾಟಕ ಆಗಿರ್ಬೋದು, ಯಾವುದೇ ಒಂದು ಕಲೆ ಕಲಿತಾಗ ಅಥವಾ ಯಾವುದೇ ಒಂದು ಹವ್ಯಾಸ ಬೆಳೆಸ್ಕೊಂಡಾಗ ನಮ್ಮ ಪರ್ಸನಾಲಿಟಿಗೆ ಇನ್ನೊಂದು ಲೇಯರ್ನ, ಇನ್ನೊಂದು ಡೈಮೆನ್ಷನ್ ನ ಆಡ್ ಮಾಡುತ್ತೆ. ಸೊ ಮೊದಲ ಹಂತದಲ್ಲಿ ಈ ರೀತಿಯಾದಂತ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಹೋಲಿಸ್ಟಿಕ್ ಆದ ದೃಷ್ಟಿಯಿಂದ ನೋಡಿದಾಗ, ಆನಂತರ ಪ್ರಾಬ್ಲಿ ಡಿಗ್ರಿಯ 3rd ಅಥವಾ 4th ಇಯರ್ ಇಂದ ಓಕೆ ನಾನು ಸಿವಿಲ್ ಸರ್ವಿಸಸ್ ಬರೀಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ರೆ ಅವಾಗ ಪ್ರಿಪರೇಷನ್ ಇಳಿಯೋದು ಪ್ರಾಯಶಃ ಅಷ್ಟು ಆ ಮಟ್ಟದಲ್ಲಿ ಸಾಕಾಗುತ್ತೆ ಅನ್ಸುತ್ತೆ. ಬಟ್ ನಿಶ್ಚಯ ಅವ್ರು ಹೇಳಿದಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಷ್ಟು ಮೊದಲಿಂದ ಫೋಕಸ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತ ಪುಸ್ತಕಗಳನ್ನ ಓದೋದು, ಒಳ್ಳೊಳ್ಳೆ ರೀತಿಯಾದಂತ ಸಿನಿಮಾಗಳನ್ನ ನೋಡೋದು, ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳೋದು ಅದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಎಲ್ಲಾ ಒಂದು ಹಂತದಲ್ಲಿ ಇರುವಂತಹ ಒಂದು ಅನುಭವಗಳಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ನಾವು ಸಿವಿಲ್ ಸರ್ವೆಂಟ್ ಆಗ್ತೀವಿ ಅಂತ ಈಗಿರೋ ಅನುಭವಗಳನ್ನ ಕಳ್ಕೊಳ್ಳೋದು ಯಾವುದೇ ರೀತಿಯಾದಂತ ಸೂಕ್ತವಾಗೋದಿಲ್ಲ. ಯಾಕಂದ್ರೆ ಇವಾಗ ಕಾಲೇಜಲ್ಲಿ ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಇದೆ, ಯಾವುದೋ ಒಂದು ಸ್ಟೂಡೆಂಟ್ ಬಾಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆಕ್ಟಿವಿಟಿ, ಅದರಿಂದ ಕಲಿಯುವಂತದ್ದು ಬೇಕಾದಷ್ಟಿರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಖಂಡಿತ ಯಾವತ್ತೂ ಹೋಗ್ಬಾರ್ದು. ತುಂಬಾ ಸರ್, ನಾಳಿನ ಚಿಂತೆಗಾಗಿ ಇಂದನ್ನ ನಾವು ಹಾಳು ಮಾಡಬಾರ್ದು. ಇವತ್ತನ್ನು ಎಂಜಾಯ್ ಮಾಡ್ತಾ ನಾಳೆ ಬಗ್ಗೆ ನಾವು ಪ್ರಿಪೇರ್ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಅನಿರುದ್ಧ್ ಸರ್, ನಿಮ್ಮ ಪ್ರಕಾರ ಅಥವಾ ಅರ್ಲಿ ಅಂದ್ರೆ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಅಥವಾ ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡಿದ್ರಿ?
ಸರ್ ನಾನು ಹೇಳ್ದಂಗೆ ನಾನು ಕಾಲೇಜ್ ಮುಗಿಸ್ಮೇಲೆ ನಾನು ಓದಕ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಅರ್ಲಿ ಬರ್ಡ್ ಕ್ಯಾಚಸ್ ದ ವರ್ಮ್ ಕಿನ್ನ ಸ್ಮಾರ್ಟ್ ಬರ್ಡ್ ಕ್ಯಾಚಸ್ ದ ವರ್ಮ್ ಅಂತ. ಸ್ಮಾರ್ಟ್ ಅಂತಂದ್ರೆ ತಲೆ ಹೆಂಗ್ ಸ್ಮಾರ್ಟ್ ಆಗಿದ್ರೆ ಆತರ ಅಲ್ಲ, ಹೆಂಗ್ ಕೆಲಸ ಮಾಡ್ತಾರೆ, ಸ್ಮಾರ್ಟ್ ಆಗಿ ಹೆಂಗ್ ಪರಿಶ್ರಮ ಪಡ್ತಾರೋ ಅದು ಮುಖ್ಯ ಆಗುತ್ತೆ. ನಾನು ಶಾಲೆಯಿಂದಲೂ ನ್ಯೂಸ್ ಪೇಪರ್ ಓದ್ತಿದ್ದೆ. ನನಗೆ ನಾಪ್ಕ ಇರೋದು ಒಂದು ಪದ ಡೆಬ್ರಿಸ್ ಅಂತ ಒಂದ್ಸಲ ನೋಡಿದ್ದೆ. ಸ್ಪೋರ್ಟ್ಸ್ ಅಂಡ್ ನ್ಯೂಸ್ ಪೇಪರ್ ಅದು ಎತ್ಕೊಂಡು ಶಬ್ದಕೋಶ ನೋಡ್ಕೊಂಡು ಅಲ್ಲಿ ಡೆಬ್ರಿಸ್ ಅನ್ನೋದು ಏನ್ ಅರ್ಥ ಅಂತ ನೋಡಿದ್ದಾಗ, ಸೊ ಹಂಗೆ ನಾನು ನ್ಯೂಸ್ ಪೇಪರ್ ದಿನ ಓದ್ತಿದ್ದೆ. ನ್ಯೂಸ್ ಪೇಪರ್ ಆದ್ಮೇಲೆ ನಾನು ಡಿಬೇಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಈ ಎಕ್ಸಾಮ್ಗೋಸ್ಕರ ಅಂತಲ್ಲ, ನನಗೇನ್ ಇಷ್ಟ ಆಗ್ತದೋ ಅದು ಮಾಡ್ತಿದ್ದೆ. ಈಗ AS ಎಕ್ಸಾಮ್ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಬರೀಬೇಕು ಅಂತ, ಅದ್ರಲ್ಲಿ ಹಾಬೀಸ್ ಅಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಬರೀ ಎಕ್ಸಾಮ್ಗೋಸ್ಕರ ಓದ್ಬಿಟ್ರೆ ಹಾಬೀಸ್ ಅಂಡ್ ಇಂಟ್ರೆಸ್ಟ್ ಏನಿಲ್ಲ ಅಂದ್ರೆ ಆ ಪರ್ಸನಾಲಿಟಿ, ಅಕ್ಷಯ್ ಅವ್ರು ಹೇಳ್ದಂಗೆ ಆ ಪರ್ಸನಾಲಿಟಿ ಒಂದು ಡೆವಲಪ್ ಆಗಲ್ಲ. ಅದು ನಮ್ಗೆ ಏನ್ ಇಂಟ್ರೆಸ್ಟ್ ಆಗುತ್ತೆ ನಾವು ಕಲಿಬೇಕಾಗುತ್ತೆ, ನಮ್ಗೆ ಎಂಜಾಯ್ ಏನ್ ಮಾಡ್ಬೇಕು ಅದ್ ಮಾಡ್ಲೇಬೇಕು. ಆ ಹಂತದಲ್ಲಿ ನಾವು ಕಾಲೇಜ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಸುತ್ತೋದಾಗ್ಲಿ, ಅದು ಏನೋ ತಿನ್ನಕ್ಕಾಗ್ಲಿ, ಅದು ಹೋಗಿಲ್ಲ ಅಂದ್ರೆ ಅದು ಲೈಫ್ ಕಳ್ಕೊಂಡಾಗತ್ತೆ. ಏನೇನಿದೆ ಆ ಟೈಮಲ್ಲಿ ಅದ್ ಮಾಡ್ಲೇಬೇಕಾಗುತ್ತೆ. ಒಂದು ಎಕ್ಸಾಮ್ ಯಾವಾಗ ಫೋರ್ತ್ ಇಯರ್ ಫೈನಲ್ ಇಯರ್ ಅಲ್ಲಿ ಎಷ್ಟೋ ಜನ ಶುರು ಮಾಡ್ತಾರೆ. ಐ ಫೀಲ್ ಇಟ್ ಇಸ್ ದ ರೈಟ್ ಥಿಂಗ್ ಟು. ಈಗ ಆಮೇಲೆ ಇದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ನಾನು ಗ್ರಾಜುಯೇಷನ್ ನಲ್ಲಿ ನಾನು ಅಷ್ಟು ಯೋಚನೆ ಇರಲಿಲ್ಲ ಎಕ್ಸಾಮ್ ಬರೀಬೇಕು ಅಂತ ಇತ್ತೇನೋ ಐಡಿಯಾ, ಬಟ್ ಗ್ರಾಜುಯೇಷನ್ ಅಲ್ಲಿ ನಾನು ಸ್ಟ್ರಾಂಗ್ ಆಗಿ ಓದಿದ್ರೋದ್ರಿಂದ ನನ್ಗೆ ಅದು ಆಪ್ಷನಲ್ ಸಬ್ಜೆಕ್ಟ್ ತಗೊಳಕಾಯ್ತು. ಆಮೇಲೆ ಪ್ಲಾನ್ ಬಿ ಆಪ್ಷನ್ಸ್ ಎಲ್ಲ ತಗೊಂಡಾಗ ಅದು ಏನಕ್ಕೆ ಓದಿದ್ನೋ ಅದು ಉಪಯೋಗ ಆಗ್ಬೋದು ಅಂತ ನಾನು ಸೊ ಅದು ಏನು ನೀವು ಎಕ್ಸಾಮ್ಗೋಸ್ಕರ ಓದೋಷ್ಟು ಬೇರೆದೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ನನ್ನ ಪ್ರಕಾರ ಇಟ್ ಇಸ್ ನಾಟ್ ವರ್ತ್ ಇಟ್. ಓಕೆ, ಥ್ಯಾಂಕ್ ಯು ಸರ್. ಈಗ ನಾವು ಸರ್ UPSC ಅಲ್ಲಿ 3 ಹಂತ ಇರುತ್ತೆ, ಒಂದು ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಅಂತ. ಈ 3 ಹಂತದಲ್ಲಿ ತುಂಬಾ ನಿರ್ಣಾಯಕವಾದದ್ದು ಯಾವುದು ಅಥವಾ ತುಂಬಾ ಚಾಲೆಂಜಿಂಗ್ ಆಗಿದ್ದು ಯಾವುದು ನಿಮ್ಮ ಪ್ರಕಾರ, ಅಥವಾ ನೀವು ಅದನ್ನ ಹೇಗೆ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನಿವಾರಣೆ ಮಾಡ್ಕೊಂಡ್ರಿ? ನಿಶ್ಚಯ ಸರ್. ಸರ್ ನನ್ನ ಪ್ರಕಾರ 3 ರೀತಿನೂ ಒಂದ್ ರೀತಿ, ಒಂದೊಂದು ಸ್ಟೇಜ್ ಒಂದೊಂದು ರೀತಿ ಡಿಫ್ರೆಂಟ್ ಆಗಿದೆ ಸರ್. ಯಾಕೆಂದ್ರೆ ಪ್ರಿಲಿಮ್ ಸ್ಟೇಜ್ ನಲ್ಲಿ ಲಾಜಿಕ್ ಮೈಂಡ್ ಅಲ್ಲಿ ಅದು ಎಲಿಮಿನೇಷನ್ ಟೆಕ್ನಿಕ್, ಎಲ್ಲಾರು ಎಷ್ಟೋ ಲಕ್ಷ ಜನ ಬರೀತಾರೆ, ಅದರಲ್ಲಿ ಅವ್ರಿಗೆ 10,000 ಜನ ಸೀರಿಯಸ್ ಆಗಿ ಕ್ಯಾಂಡಿಡೇಟ್ಸ್ ಬೇಕಿರುತ್ತೆ ಅಷ್ಟೇ. ಸೊ ಆ ಟೈಮಲ್ಲಿ ಅವರು ಲಾಜಿಕ್ ಕ್ವಶನ್ಸ್ ಆಗಲಿ ಎಲಿಮಿನೇಟ್ ಮಾಡೋದಾಗ್ಲಿ, ಅಲ್ಲಿ ತುಂಬಾ ನಾಲೆಡ್ಜ್ ಆಗಲಿ ಆ ಥರ ಟೆಸ್ಟ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಸೊ ಅದೇ ಒಂದು ರೀತಿ ಡಿಫ್ರೆಂಟ್. ಆದ್ರೆ 2ನೇ ಹಂತ ಮೇನ್ಸ್ ನಲ್ಲಿ ಥಿಯರಿಟಿಕಲ್ ಅಪ್ಲಿಕೇಶನ್, ಅಂದ್ರೆ ಬರೆಯೋ ರೀತಿ ಹೆಂಗೆ ಬರೀತೀರಾ, ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಅಲ್ಲಿ ನಾಲೆಡ್ಜ್, ನಿಮ್ಮ ನಾಲೆಡ್ಜ್ ಲೆವೆಲ್ ಏನು, ಅನಲೈಸ್ ಮಾಡೋ ರೀತಿ ಏನು, ಕ್ವಶನ್ ಅರ್ಥ ಮಾಡ್ಕೊಂಡು ಫಾಸ್ಟ್ ಆಗಿ ಕಟ್ ಅಂತ ಎಷ್ಟು ಬೇಗ ಬರೀತೀರಾ ಏನು. ಸೊ ಅದೇ ಒಂದು ಬೇರೆ ರೀತಿ ಆಗುತ್ತೆ. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಅದೇ ಒಂದು ಬೇರೆ ರೀತಿ, ನಿಮ್ಮ ವ್ಯಕ್ತಿತ್ವ ಹೆಂಗಿದೆ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ಸೊ ಒಂದೊಂದು ಒಬ್ಬೊಬ್ಬರಿಗೆ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ನನಗೆ ಮೇನ್ಸ್ ನಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದುಂಟು. ಏನಕ್ಕೆ ಅಂತಂದ್ರೆ ನನಗೆ ಒಂದೊಂದು ಪೇಪರು 3 ಗಂಟೆ ಬರಿಬೇಕಿರುತ್ತೆ. 3 ಗಂಟೆನಲ್ಲಿ 250 ಮಾರ್ಕ್ಸ್, 20 ಕ್ವಶನ್ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಹಿಂಗೆ ಅಂತಂದ್ರೆ ಒಂದು ಕ್ವಶನ್ ನ ಮಿಸ್ ಮಾಡಿದ್ರು ನಿಮ್ಗೆ ಅಷ್ಟು ಪೇಪರ್ ಒಂದೊಂದು ಕ್ವಶನ್ ಬಿಟ್ರು ಆಲ್ಮೋಸ್ಟ್ ಯು ಆರ್ ಔಟ್ ಆಫ್ ದ ರೇಸ್ ಅನ್ನಂಗೆ ಎಲ್ಲರೂ ಹೇಳೋದು. ಯಾಕೆ ಅಂದ್ರೆ ತುಂಬಾ ಕಮ್ಮಿ, ಅರ್ಧ ಮಾರ್ಕ್ಸ್ 1 ಮಾರ್ಕ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನನ್ನ ರ್ಯಾಂಕ್ ಅಲ್ಲಿ ಒಂದೇ ಮಾರ್ಕ್ ಅಲ್ಲಿ 7 ಜನ ಇದೀವಿ, ಒಂದೇ ಮಾರ್ಕ್ ಅಲ್ಲಿ 7 ರ್ಯಾಂಕ್ ಇದಾರೆ. ಸೊ ಈ ತರ ಎಲ್ಲ ಇರ್ತಾರೆ. ಸೊ ಒಂದೊಂದು ಮಾರ್ಕು ತುಂಬಾ ಮ್ಯಾಟರ್. ಅದೊಂದು ಕ್ವಶನ್ ಬಿಟ್ರು ನನಗೆ ಮೇನ್ಸ್ಗೆ ಇನ್ನೂ 10 ದಿನ ಇದ್ದ ಹಾಗೆ ಯಾವ ಪೇಪರ್ನು ನಾನು 17 ಕ್ವಶನ್ ಅಟೆಂಪ್ಟ್ ಮಾಡಕ್ ಆಗಿರ್ಲಿಲ್ಲ. 20ರಲ್ಲಿ ಎಷ್ಟು ಟ್ರೈ ಮಾಡಿದ್ರು ನನಗೆ 3 ಗಂಟೆಲಿ ಕಂಪ್ಲೀಟೇ ಮಾಡಕ್ ಆಗ್ತಿರ್ಲಿಲ್ಲ. ನನಗೆ ತುಂಬಾ ಬೇಜಾರಾಗೋಗಿತ್ತು. ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಪ್ರತಿ ಎಷ್ಟು ಟ್ರೈ ಮಾಡಿದ್ರು, ಫಸ್ಟ್ 15 ಇತ್ತು, 16 ಆಯ್ತು, 17 ಬಂತು, ಇನ್ನು 10 ದಿನ ಇದೆ. ಏನೋ ನನ್ನ ಮೇಲೆ ನನ್ನ ನಂಬಿಕೆ ಆಗತ್ತೆ ಅನ್ನೋ ಒಂದು ಏನೋ ಎಲ್ಲ ಮಾಡಿ ಕೊನೆಗೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಅಲ್ಲಿ ಓದೆ ಕೂತೆ ಎಕ್ಸಾಮ್ ಹಾಲಲ್ಲಿ. ಅಷ್ಟು ಪೇಪರಲ್ಲಿ ಎಸ್ಸೆ ಒಂದು ಪೇಪರ್ ಬಿಟ್ಟು ಯಾವ ಪೇಪರ್ನು ನಾನು ಕಂಪ್ಲೀಟ್ ಮಾಡಿಲ್ಲ. ಆದ್ರೆ 19 ಕ್ವೆಶ್ಚನ್ ಬರ್ದೆ ಆಲ್ಮೋಸ್ಟ್ ಎಲ್ಲಾ ಪೇಪರ್. ಒಂದ್ರಲ್ಲಿ ಎಥಿಕ್ಸ್ ಅನ್ನೋ ಒಂದು ಪೇಪರ್ ನಲ್ಲಿ 25 ಮಾರ್ಕ್ಸ್ ಬಿಟ್ಟೆ. ಒಟ್ಟು ನಾನು ಫೈನಲ್ ಎಲ್ಲ ಹೇಳಿದ್ ನಾನು 95 ಮಾರ್ಕ್ಸ್ಗೆ ಆನ್ಸರೇ ಮಾಡಿಲ್ಲ. ಐ ಹ್ಯಾವೆಂಟ್ ಟಚ್ಡ್ ಫಾರ್ 95 ಮಾರ್ಕ್ಸ್. ದಟ್ ಈಸ್ ಅ ಬ್ಲಂಡರ್. ತಪ್ಪು ಮಾಡಿದ್ದೀನಿ ನಾನು ಅದು. ಯಾಕೆಂದ್ರೆ ನನಗೆ ಕಂಪ್ಲೀಟ್ ಮಾಡಕ್ಕೆ ತುಂಬಾ ತಪ್ಪಾಯ್ತು. ನನಗೆ ಹೆಂಗೆ ಫಾಸ್ಟ್ ಆಗಿ ಬರೆಯೋದಾಗಿರ್ಲಿ, ನನಗೆ ಎಷ್ಟು ಬರಿಬೇಕೆ ನನ್ಗದು ಕರೆಕ್ಟ್ ಆಗಿ ಗೊತ್ತಾಗದೆ 95 ಮಾರ್ಕ್ ಬರಿದೆ. ಬಟ್ ಬರ್ದಿರೋ ಆನ್ಸರ್ ನಲ್ಲಿ ಕ್ವಾಲಿಟಿ ಆನ್ಸರ್ ಇತ್ತು ಅನ್ನೋ ನಂಬಿಕೆ ಇತ್ತು. ಬಟ್ ಅದು 95 ಮಾರ್ಕ್ ನಲ್ಲಿ ನಾನು ಒಂದಷ್ಟು ಬರೆದಿದ್ರು ಇನ್ನೂ ಜಾಸ್ತಿ ಆಗುತ್ತೆ. ಸೊ ನನ್ನಲ್ಲಿ ನನಗನ್ಸ್ತಿದ್ದು ಆ ಸ್ಟೇಜ್ ನನಗೆ ಸ್ವಲ್ಪ ಮಟ್ಟಿಗೆ ನನಗೆ ಕಷ್ಟ ಕೊಡ್ತು ಅಂತ ನನ್ನ ಅನಿಸಿಕೆ.
ಓಕೆ, ಥ್ಯಾಂಕ್ ಯು ಸರ್. ಅಕ್ಷಯ್ ಸರ್, ನಿಮ್ಮ ಪ್ರಕಾರ 3 ಹಂತದಲ್ಲಿ ಯಾವುದು ತುಂಬಾ ನಿರ್ಣಾಯಕ ಅಥವಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸರ್, ಪ್ರಾಬಬ್ಲಿ ನಂಗೆ ರ್ಯಾಂಕ್ 77 ಬರೋದಕ್ಕೆ ನಿರ್ಣಾಯಕ ಆಗಿದ್ದು ನನ್ನ ಇಂಟರ್ವ್ಯೂ. ಬಟ್ ಹಾಗಂತ ಪ್ರಿಲಿಮ್ಸ್ ಅಥವಾ ಮೀನ್ಸ್ ಅಷ್ಟು ಚಾಲೆಂಜಿಂಗ್ ಆಗಿರ್ಲಿಲ್ಲ ಅಂತ ನಾನು ಹೇಳಕ್ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ನನಗೆ ಹೋದ್ಸತಿ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನನ್ಗೆ ಕೈ ಕೊಟ್ಟಿದ್ದೆ ಮೇನ್ಸ್ ಅಲ್ಲಿ. ಪ್ರಿಲಿಮ್ಸ್ ಆಗಿತ್ತು, ಮೇನ್ಸ್ ನನಗೆ ಕೈ ಕೊಟ್ಟಿದ್ದು ಹೋದ್ಸತಿ. ಸೊ ಯಾವ್ದನ್ನು ಇಗ್ನೋರ್ ಮಾಡಕ್ ಖಂಡಿತ ಸಾಧ್ಯ ಇಲ್ಲ. ಬಟ್ ನನಗೆ ಪ್ರಾಬಬ್ಲಿ ನಿರ್ಣಾಯಕ ಆಗಿದ್ದು ಇಂಟರ್ವ್ಯೂ ಮತ್ತೆ ಅದ್ರಲ್ಲಿ ಬಂದಿದ್ದ ಸ್ಕೋರ್ಸ್. ಓಕೆ, ಅನಿರುದ್ಧ್ ಸರ್, ನಿಮ್ಮ ಪ್ರಕಾರ 3 ಹಂತದಲ್ಲಿ ನಿಮಗೆ ಯಾವ್ದು ನಿರ್ಣಾಯಕ ಆಗಿತ್ತು ಅಥವಾ ತುಂಬಾ ಚಾಲೆಂಜಿಂಗ್ ಆಗಿತ್ತು? ಅಕ್ಷಯ್ ಅವ್ರು ಹೇಳ್ದಂಗೆ ನನ್ಗೂ ಮೇನ್ಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮೇನ್ಸ್ ಕ್ಲಿಯರ್ ಆಗಿರ್ಲಿಲ್ಲ. ಆಗ ನನ್ಗೆ ಅಕ್ಷಯ್ ಅವರು ಆಗ್ಲೇ ಸಿಕ್ಕಿದ್ದು, ಇಬ್ರದ್ದು ಮೇನ್ಸ್ ಕ್ಲಿಯರ್ ಆಗಿರ್ಲಿಲ್ಲ, ಈ ವರ್ಷ ಹೆಂಗ್ ಮಾಡ್ತೀವಿ ಅಂತ ಸಿಕ್ಕಿದ್ದು. ಸೊ ಮೇನ್ಸ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್. ಯಾಕಂದ್ರೆ ಅದಕ್ಕೆ ಪ್ರಿಲಿಮ್ಗೆ ಎಷ್ಟು ಎಫರ್ಟ್ ಕೊಟ್ಟಿದ್ದು ಅದಕ್ಕೆ ಡಬಲ್ ಎಫರ್ಟ್ ಹಾಕ್ಬಿಟ್ಟು ಆಪ್ಷನಲ್ ಸಬ್ಜೆಕ್ಟ್ ಎಲ್ಲ ಓದ್ಕೊಂಡು ಟೆಸ್ಟ್ ಗಳೆಲ್ಲ ಬರೆದು ಅದಕ್ಕೆ ಪ್ರಾಕ್ಟೀಸ್ ಮಾಡೋದೇ ಒಂಥರ ಚಾಲೆಂಜ್ ಆಗಿತ್ತು ಸರ್. ಆ ಮೇನ್ಸ್ ಎಕ್ಸಾಮ್ ಲಾಸ್ಟ್ ಡೇ ಆದಾಗ ಫುಲ್ ರಿಲೀಫ್ ಆಗಿದ್ದು ಮೇನ್ಸ್ ಎಕ್ಸಾಮ್. ಆದ್ರೆ ಮೋಸ್ಟ್ ಡಿಸೈಡಿಂಗ್ ಫ್ಯಾಕ್ಟರ್ ಅಂದ್ರೆ ಇಂಟರ್ವ್ಯೂನೇ ಸರ್. ಯಾಕಂದ್ರೆ ಮೇನ್ಸ್ ಎಕ್ಸಾಮ್ ಎಷ್ಟೊಂದ್ ಕ್ಲಿಯರ್ ಆಗಿರೋ ಆಲ್ಮೋಸ್ಟ್ ಎಲ್ಲರದು ಒಂದೇ ತರ ಈಕ್ವಲ್ ಆಗಿದೆ ಮಾರ್ಕ್ಸ್. ಆ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಒಂದ್ 2-3 ಮಾರ್ಕ್ ಏನಾದ್ರು ಹಿಂಗ್ ಹೊಟ್ಟೋಗ್ಬಿಟ್ಟಿದ್ರೆ ಎಲ್ಲ ರ್ಯಾಂಕ್ ಚೇಂಜ್ ಆಗುತ್ತೆ. ಇವ್ರು ನಿಶ್ಚಯ ಅವ್ರು ಹೇಳ್ದಂಗೆ ಅವ್ರ ಮಾರ್ಕ್ 7 ರ್ಯಾಂಕ್ ಇತ್ತು, ನನ್ನ ಮಾರ್ಕ್ 12 ರ್ಯಾಂಕ್ ಇತ್ತು. ಸೊ 1 ಮಾರ್ಕ್ ಆ ಕಡೆ ಆಗಿದ್ರೆ 10 ಮಾರ್ಕ್ ಕೆಳಗಡೆ ಇಲ್ಲ ಮೇಲ್ ಆಗ್ಬಿಟ್ಟಿದ್ರೆ ನಂಗೆ ಟಾಪ್ 200 ಇಲ್ಲ ಅಂದ್ರೆ ಔಟ್ ಆಫ್ ದ ಲಿಸ್ಟ್ ಆಗ್ಬಿಡ್ತಿದೆ. ಸೊ ಇಂಟರ್ವ್ಯೂ ವಾಸ್ ದ ಮೇನ್ ಡಿಸೈಡಿಂಗ್ ಸ್ಟೇಜ್ ಅಂಡ್ ಐ ಡಿಡ್ ರೀಸನಬಲಿ ವೆಲ್ ಇನ್ ದಟ್ ಇಂಟರ್ವ್ಯೂ. ಓಕೆ, ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ ಸರ್ ಇಂಟರ್ವ್ಯೂ ಬಗ್ಗೆ ಮತ್ತು ಮೇನ್ಸ್ ಬಗ್ಗೆ. ಈಗ ಒಂದಿದ್ದು ಅಂತಂದ್ರೆ ಸ್ಟಡಿ ಬಗ್ಗೆ ಸ್ವಲ್ಪ ಪ್ರಶ್ನೆಗಳಿದೆ. ಅಂದ್ರೆ ಎಷ್ಟೊತ್ತು ಮಾಡಬೇಕು ಸ್ಟಡಿನ, ಆಮೇಲೆ ಮಾರ್ನಿಂಗ್ ಮಾಡ್ಬೇಕಾ ಅಥವಾ ನೈಟ್ ಮಾಡ್ಬೇಕಾ, ನೀವು ಯಾವ್ದನ್ನ ಚೂಸ್ ಮಾಡ್ಕೊಂಡಿದ್ರಿ? ಸರ್, ಅದು ಸ್ಮಾರ್ಟ್ ಬರ್ಡ್ ಕ್ಯಾಚಸ್ ದ ವರ್ಮ್ ಅಂತ ಅಂದಾಗ ಒಬ್ಬೊಬ್ಬರಿಗೆ ಒಂದೊಂದರ ರೀತಿ ಇರುತ್ತೆ ಸರ್ ಓದೋದು. 6 to 8 hours ಇರುತ್ತೆ, ಇಲ್ಲಾಂದ್ರೆ 8 to 10 hours, 10 to 12 hours ಇರುತ್ತೆ. ನಾನು 6 to 8 hours ಓದ್ತಿದ್ದೆ. ಅದ್ರಲ್ಲೂ ನಾನು ಬ್ರೇಕ್ ತಗೊಂತಿದ್ದೆ, ವಾರಕ್ಕೆ 1 ದಿನ ಬ್ರೇಕ್ ತಗೊಂತಿದ್ದೆ. ನನಗೆ ಎಷ್ಟು ಓದ್ಬೇಕು ನಾನು ಕ್ವಾಲಿಟೇಟಿವ್ ಟೈಮ್ ಮಾಡ್ತಿದ್ದೆ ನಾನು ಓದೋವಾಗ. ಅದು ಒಬ್ಬೊಬ್ಬರಿಗೆ ಒಂದೊಂದು ಶೈಲಿ ಇರುತ್ತೆ ಓದೋದ್ರ ರೀತಿ, ಅದು ಅವ್ರ ಪ್ರಕಾರ ನೋಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಅದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀರಾ ಸರ್? ಖಂಡಿತ ಸರ್. ಎಷ್ಟೊಂದ್ ದಿನ 12 ಗಂಟೆ ಬುಕ್ ಮುಂದೆ ಕೂತಿರ್ತಾರೆ, ಅದ್ರ ಪಕ್ಕ ಫೋನ್ ಇಟ್ಕೊಂಡಿರ್ತಾರೆ, ಫೋನಲ್ಲೇ ಜಾಸ್ತಿ ಇರುತ್ತೆ, ಅದು ತಪ್ಪಾಗುತ್ತೆ. ಓಕೆ, ನನಗೊಂದು ಹೊಸ ಫ್ರೇಸ್ ಸಿಕ್ಕಿದೆ, ಅದು ಅರ್ಲಿ ಬರ್ಡ್ ಅಲ್ಲ ಸ್ಮಾರ್ಟ್ ಬರ್ಡ್ ಅಂತ. ಹೌದು ಸರ್, ಅದು ಎಷ್ಟೊತ್ತು ಓದ್ತಿರೋ, ಅದು ಏನ್ ಓದ್ತಿರೋ, ಲಿಮಿಟೆಡ್ ಸೋರ್ಸಸ್ ಇಟ್ಕೊಂಡು ಅದು ಹೆಂಗ್ ಪ್ಲಾನ್ ಮಾಡ್ಕೊಂತಿರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಕ್ಷಯ್ ಸರ್, ನೀವು ಎಷ್ಟೊತ್ತು ಸ್ಟಡಿ ಮಾಡ್ತಾ ಇದ್ರಿ? ಅಥವಾ ಮಾರ್ನಿಂಗ್ ಸ್ಟಡಿ ಮಾಡಕ್ ಪ್ರಿಪೇರ್ ಮಾಡ್ತಿದ್ರಾ ಅಥವಾ ನೈಟ್ ಸ್ಟಡಿ ಮಾಡಕ್ ಪ್ರಿಪೇರ್ ಮಾಡ್ತಿದ್ರಾ? ಸರ್, ನನಗೆ ಬೆಳಗ್ಗೆ ಬೇಗ ಹೇಳೋದು ಸ್ವಲ್ಪ ಕಷ್ಟ. ಸೊ ರಾತ್ರಿ 12:30 1 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದ್ರು ನಂಗೆ ಅಷ್ಟು ತೊಂದರೆ ಆಗಲ್ಲ. ಬಟ್ ಬೆಳಗ್ಗೆ ಹೇಳೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾನು ರಾತ್ರಿ ಹೊತ್ತು ಜಾಸ್ತಿ ಓದ್ತಾ ಇದ್ದೆ, 6 to 8 hours. ಬಟ್ ಅಗೇನ್ ನಾನು ಬ್ರೇಕ್ ತಗೋಬೇಕಾದ್ರೂ ನಾನು ಬೇರೆ ರೀತಿಯಾದ ಪುಸ್ತಕಗಳನ್ನ ಓದ್ತಾ ಇದ್ದೆ. ಸೊ ಇಟ್ ವಾಸ್ ನಾಟ್ ಎಕ್ಸಾಕ್ಟ್ಲಿ ಅ ಬ್ರೇಕ್, ಬಟ್ ನನಗೆ ರೆಗ್ಯುಲರ್ ಸಿಲೆಬಸ್ ಪ್ರಿಪರೇಷನ್ ಇಂದ ಸ್ವಲ್ಪ ಬ್ರೇಕ್ ಆಗಿರೋದು. ಸೊ 6 to 8 hours ಸಿಲೆಬಸ್ ಸಂಬಂಧಪಟ್ಟ ಹಾಗೆ ಓದ್ತಾ ಇದ್ದೆ. ಬಾಕಿ ದಿನೆಲ್ಲ ನನಗೆ ಇಷ್ಟಪಟ್ಟಿದ್ದು ಬೇರೆ ರೀತಿಯಾದಂತಹ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇದ್ದೆ. ಓಕೆ, ನಿಶ್ಚಯ್ ಸರ್. ಸರ್, ನನ್ನ ವಿಷಯದಲ್ಲಿ ಬಂದಾಗ ನಾನು ರಾತ್ರಿ ಓದೋನು. ನನಗೆ ಬೆಳಗ್ಗೆ ಎದ್ದೇಳಕ್ ಆಗದೇ ಇಲ್ಲ. ಮುಂಚೆ ಅಂತೂ ಎದ್ದೇಳ್ತಾನೆ ಇರಲಿಲ್ಲ ಬೆಳಗ್ಗೆ. ರಾತ್ರಿ ಬೇಕಾದ್ರೆ 2 ಗಂಟೆ 3 ಗಂಟೆ 4 ಗಂಟೆ ಆದ್ರೂ ಪರವಾಗಿಲ್ಲ, ನಂಗೆ ಬೆಳಗ್ಗೆ ಆಗ್ತಿರ್ಲಿಲ್ಲ. ಬಟ್ ಈ ಎಕ್ಸಾಮ್ ಬಂದಾಗ ನನಗೆ ಗೊತ್ತಾಗಿದೆ ಏನು ಅಂದ್ರೆ ನಾವು ಬೆಳಗ್ಗೆ ಹೊತ್ತೇ ಎದ್ದೇಳಲೇಬೇಕು. ಯಾಕೆಂದ್ರೆ ಎಕ್ಸಾಮ್ಸ್ ಇರೋದೆಲ್ಲ ಬೆಳಗ್ಗೆ ಹೊತ್ತು ಮೇನ್ ಆಗಿ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ನಾನು ಅಂತಂದ್ರೆ ಸ್ವಲ್ಪ ಅಟ್ಲೀಸ್ಟ್ ನಾ ಒಂದು 6:30 7 ಹೇಳ್ಬೇಕು ಅಂದ್. ಸೊ 7 ಅಟ್ಲೀಸ್ಟ್ ನಾನು ಓದಕ್ ಶುರು ಮಾಡುವೆ. ಒಂದು 12 ಅಷ್ಟೊತ್ಗಾರು, ಕೆಲವೊಂದ್ ದಿನ 12-12:30 ನಂದು ಆಗೋದು. ಅವಾಗ ಒಂಚೂರು ಬೆಳಗ್ಗೆ ಲೇಟ್ ಆಗಿ ಹೇಳುವೆ, ಡಿಪೆಂಡಿಂಗ್. ಟೈಮಿಂಗ್ಸ್ ಬಂದು ನಂದು ಒಂದ್ ದಿನನೂ ಫಿಕ್ಸ್ ಅಂತ ಇರ್ಲಿಲ್ಲ ಸರ್. ನಾನು ಕೆಲವೊಂದ್ ದಿನ ಎಷ್ಟೋ ದಿನ ಓದ್ದೇ ಇರೋ ದಿನಗಳಿದೆ. ಮೈಂಡ್ ಇರ್ಲಿಲ್ಲ ಓದಕ್ಕೆ ಅಂದ್ರೆ ಓದ್ತಿರ್ಲಿಲ್ಲ. ಕೆಲವು ದಿನ ತುಂಬಾ ಇಷ್ಟ ಆಗ್ತಿತ್ತ, ನಾನು 8ರಿಂದ 10 ಗಂಟೆ ಓದಿದ್ ಕೂಡ ಇದೆ. ಮೇನ್ಸ್ ಹತ್ರ ಬಂದಾಗ ನಾನು 10 ಗಂಟೆ ಕೂಡ ಓದಿದ ದಿನ ಇದೆ ಕೆಲವೊಂದ್ ದಿನ. ಅದೇ ಕೆಲವ್ದು ಓದ್ತಿರ್ಲಿಲ್ಲ. ಇದಕ್ಕೆ ನನಗೆ ಅನ್ಸೋದೇನು ಅಂತಂದ್ರೆ ಒಬ್ಬೊಬ್ರದುವೆ ಇಟ್ ಇಸ್ ನಾಟ್ ಜಸ್ಟ್ ಕ್ವಾಲಿಟಿ ಆಸ್ ವೆಲ್, ಕ್ವಾಲಿಟಿ ವೆರಿ ಮಚ್ ಮ್ಯಾಟರ್ಸ್. ಜೊತೆಗೆ ಪರ್ಸನಲೈಸ್ಡ್ ಟೈಮಿಂಗ್ಸ್ ಅಂದ್ರೆ ಅವ್ರಿಗೆ ಯಾವ್ದೋ ಸೆಟ್ ಆಗುತ್ತೆ. ಈಗ ಅಕ್ಷಯ್ ಹೇಳ್ದಂಗೆ ಅವ್ರು ರಾತ್ರಿ ಓದ್ತಾರೆ, ಹಂಗೆ ಇನ್ ಕೆಲವ್ರು ಇರ್ತಾರೆ ಬೆಳಗ್ಗೆ ಹೊತ್ತು ಓದೋರು ಇರ್ತಾರೆ. ಇನ್ ಕೆಲವರು ಎಕ್ಸಾಕ್ಟ್ ಶೆಡ್ಯೂಲ್ ಇಟ್ಕೊಂಡೇ ಓದಕ್ ಸೆಟ್ ಆಗುತ್ತೆ, ಕೆಲವ್ರಿಗೆ ಶೆಡ್ಯೂಲ್ ಇಷ್ಟ ಆಗಲ್ಲ. ಸೊ ಈ ತರ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಅವ್ರದೇ ಆದಂತ ಯಾವ ಟೈಮಿಂಗ್ ಸೆಟ್ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕಂತ ಫಸ್ಟ್. ಅವಾಗ ಓದೋದು ಕಷ್ಟ ಆಗಲ್ಲ, ಸುಲಭವಾಗಿ ಈಸಿಯಾಗಿ ಖುಷಿ ಪಟ್ಟು ಓದಕ್ಕಾಗುತ್ತೆ. ಓಕೆ, ತುಂಬಾ
ಸರಳವಾಗಿ ಹೇಳಿದ್ರಿ ಸರ್. ಯಾಕಂತಂದ್ರೆ ತಮಗೆ ಅನುಕೂಲವಾದದ್ದು ಅಂದ್ರೆ ತಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನೋಡ್ಬೇಕು, ಇನ್ನೊಬ್ರು ನೋಡಿ ಓದೋದಲ್ಲ ಅಂತ. ಓಕೆ ಸರ್, ಹಾಗೆ ನೀವು ಒಂದು ಹೇಳ್ತಾ ಇದ್ರಿ ಒಂದೊಂದು ದಿವಸ ನೀವು ಓದ್ತಾ ಇರ್ಲಿಲ್ಲ ಅಂತ. ಅದ್ರ ಬಗ್ಗೆ ಒಂದು ಕ್ವಶನ್. ಈಗ ನಾವು ಡೈಟಿಂಗ್ ಮಾಡೋರು ನೋಡ್ತೀವಿ, ಚೀಟ್ ಡೇ ಅಂತ ಮಾಡ್ತಾರೆ ಅವರು, ವಾರದಲ್ಲಿ ಒಂದ್ ದಿವಸ ಚೀಟ್ ಡೇ ಮಾಡ್ತಾರೆ. ನೀವು ಆತರ ಚೀಟ್ ಡೇ ಮಾಡ್ತಿದ್ರಾ? ಸರ್ ನಂದು ಆ ತರ ಇರಲಿಲ್ಲ, ಚೀಟ್ ಡೇ ಅಂತಲ್ಲ. ಯಾಕೆಂದ್ರೆ ತುಂಬಾ ಚೀಟ್ ಡೇಸ್ ಆಗೋದು ನನಗೆ. ಕೆಲವು ಅಂದ್ರೆ ನಾನು ನೋಡಿದ್ದೆ, ಫಸ್ಟ್ ನಾನ್ ಪ್ಲಾನ್ ಮಾಡಿದ್ದು ಹೆಂಗೆ ಅಂದ್ರೆ ಸಂಡೇಸ್ ನಾನು ಓದೋದ್ ಬೇಡ ಅಂತ ಫಸ್ಟ್ ಅನ್ಕೊಂಡೆ. ಆದ್ರೆ ನನಗದ್ ಸೆಟ್ ಆಗಲ್ಲ. ನಂಗೆ ಕೆಲವೊಂದ್ಸತಿ ಸಂಡೇಸ್ ತುಂಬಾ ಓದ್ತೀನಿ, ಕೆಲವೊಂದ್ಸತಿ ಸಂಡೇನು ಚೀಟ್ ಡೇ ತಗೋತೀನಿ, ಮಂಡೇನು ತಗೋತೀನಿ, ಟ್ಯೂಸ್ಡೇನು ತಗೋತೀನಿ. ಬಟ್ ಅದೇ ನೆಕ್ಸ್ಟ್ ಒಂದು 15 ದಿನ ಓದ್ತೀನಿ. ಸೊ ನನ್ನ ನೇಚರ್ ಹೆಂಗೆ ಅಂತಂದ್ರೆ ಮೈಂಡ್ ಇದ್ರೆ ಮೈಂಡ್ ಇದ್ರೆ ಕಂಟಿನ್ಯೂಸ್ ಓದೋಷ್ಟು ಖುಷಿ ಕೊಡ್ತಾ ಇರುತ್ತೆ. ಸೊ ಆ ರೀತಿಲಿ ನಾನು ತಗೊಳ್ಳುವೆ. ಬಟ್ ಒಂದು ತುಂಬಾ ನಿಜ, ಏನೇ ಚೀಟ್ ಡೇ ತಗೊಂಡ್ರು ಅದನ್ನೇ ರೂಢಿ ಮಾಡ್ಕೋಬಾರ್ದು, ಟೋಟಲಿ ಫೇಸ್ ಔಟ್ ಆಗ್ಬಾರ್ದು. ಅಂದ್ರೆ ಒಂದು UPSC ಪ್ರಿಪರೇಷನ್ ಅಲ್ಲಿ ಕೂತಾಗ ಒಂದ್ಸತಿ ಅದ್ರಲ್ಲಿ ಇದ್ದಾಗ ನಾವು ಅದೇ ಫೇಸ್ ಅಲ್ಲಿ ಇರ್ಬೇಕು. ಅಟ್ಲೀಸ್ಟ್ ಆ ಚೀಟ್ ಡೇ ನಲ್ಲುವೆ ನ್ಯೂಸ್ ಪೇಪರ್ಸ್ ಓದೋದಾಗಿರ್ಲಿ, ಮಾಕ್ ಟೆಸ್ಟ್ಸ್, ಏನಾದ್ರು ಒಂದ್ ರೀತಿನಲ್ಲಿ ಟಚ್ ಅಲ್ಲಿ ಇರ್ಲೇಬೇಕು. ನಾವು ಟೋಟಲಿ ಬಿಟ್ಬಿಟ್ಟು ನಾವು ಔಟ್ ಆಫ್ ದ ಫೇಸ್ ಹೋಗಿ ಹೊಸದಾಗ ಒಂಥರ ಚಿಲ್ ಮಾಡ್ಕೊಂಡು ಆಮೇಲೆ ವಾಪಸ್ ಬರ್ತೀನಿ ಅಂದ್ರೆ ಇಟ್ ವಿಲ್ ಬಿ ಸಮಥಿಂಗ್ ವೆರಿ ನ್ಯೂ ಅಗೇನ್. ಮತ್ತೆ ಕೂತ್ಕೊಂಡು ಮತ್ತೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕಮ್ ಬ್ಯಾಕ್. ಸೊ ಅದಕ್ಕೋಸ್ಕರ ಒಂದು ಫೇಸ್ ಅಲ್ಲೇ ಇರಬೇಕು. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರ್ಬೇಕು, ಮೂವೀಸ್ ಬೇಕಾ ನೋಡ್ಬೇಕು, ಎಲ್ಲ ಇರ್ಬೇಕು. ಬಟ್ ಟೋಟಲಿ ಫೇಸ್ ಔಟ್ ಆಗ್ಬಾರ್ದು ಅಂತ ನನ್ನ. ಓಕೆ, ನಿಮ್ಮಿಂದ ಎರಡು ತಿಳ್ಕೊಂಡೆ ಸರ್. ಏನಂತಂದ್ರೆ ಇದು ಚೀಟ್ ಡೇ ಅನ್ನೋದು ಒಂದು ಉಪ್ಪಿನಕಾಯಿ ಇದ್ದಂಗೆ ಊಟದಲ್ಲಿ. ಊಟ ತುಂಬಾ ಬರೀ ಉಪ್ಪಿನಕಾಯಿ ಆಗಬಾರ್ದು, ಮತ್ತೆ ಉಪ್ಪಿನಕಾಯಿ ಕೂಡ ಅದು ನಮಗೆ ಸ್ವಾದವನ್ನು ಮತ್ತೆ ಅದರ ಶಕ್ತಿಯನ್ನು ಕೂಡ ಕೊಡಬೇಕು ಅಂತ. ಅಂದ್ರೆ ಚೀಟ್ ಡೇ ಮಾಡಿದ್ರು ಕೂಡ ಅದರಿಂದ ನಮಗೆ ಯೂಸ್ ಆಗಬೇಕು, ನಾವು ಏನು ಪ್ರಿಪರೇಷನ್ ಮಾಡ್ತಿದ್ವಿ ಅದಕ್ಕೆ ಯೂಸ್ ಆಗಬೇಕು ಅನ್ನೋದು. ಓಕೆ, ಅನಿರುದ್ಧ್ ಸರ್, ನೀವು ಚೀಟ್ ಡೇ ಮಾಡ್ತಿದ್ರಾ ಅಥವಾ ಹೇಗ್ ಮಾಡ್ತಿದ್ರಿ? ಸರ್ ಅದು ಚೀಟ್ ಡೇ ಅಂತ ಫಿಕ್ಸ್ ಮಾಡ್ಕೊಂಡು ಈ ವಾರದಲ್ಲಿ ಇವತ್ತೇ ಚೀಟ್ ಡೇ ಮಾಡ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ ಸರ್. ಯಾವಾಗ ಓದಕ್ ಮನ್ಸ್ ಬರ್ತಿದ್ವು ಅವತ್ತೇ ಚೀಟ್ ಡೇ ಆಗ್ತಿತ್ತು. ಆದ್ರೆ ನಿಶ್ಚಯ ಅವ್ರು ಹೇಳ್ದಂಗೆ ನನ್ಗೆ ಅದು ಆ ಚೀಟ್ ಡೇನ ರೂಢಿ ಮಾಡ್ಕೋಬಾರ್ದು. ಒಂದಿನ ಇಟ್ಕೊಂಡ್ಬಿಟ್ರೆ ಆಯ್ತು, ಇವತ್ತು ಒಂದಿನ ಆಯ್ತು, ಟಿವಿ ಶೋ ನೋಡ್ಬಿಟ್ಟೆ, ಇವತ್ತು ಮುಗಿಸ್ಬಿಟ್ಟೆ, ಪರವಾಗಿಲ್ಲ, ನೆಕ್ಸ್ಟ್ ಡೇ ಇಂದ ಕೂತ್ಕೊಂಡು ಓದ್ಬೇಕು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸತಿ ಅದು ರೂಢಿ ಆಗ್ಬಿಟ್ರೆ ಅದು ಆ ಝೋನ್ ಇಂದ ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ತಿರ್ಗಾ ಶುರು ಮಾಡೋದು ವಿಪರೀತ ಕಷ್ಟ ಆಗುತ್ತೆ. ಸೊ ಒಂದ್ ಪೀಕ್ ಅಲ್ಲಿ ಇದ್ದಾಗ ಅಲ್ಲೇ ಪೀಕ್ ಅಲ್ಲಿ ಇದ್ರೆ ಸ್ವಲ್ಪ ಹಿಂಗ್ ಹೋಗ್ಬಿಟ್ಟು ತಿರ್ಗಾ ಮೇಲ್ಗೆ ಹೋಗೋದು, ಫುಲ್ ಕೆಳಗೆ ಹೊಟ್ಟೋಗ್ಬಿಟ್ಟು ತಿರ್ಗಾ ಮೇಲ್ಗೆ ಹೋಗೋದು ಕಷ್ಟ ಆಗುತ್ತೆ ಸರ್. ಸೊ ನಾನು ಆಮೇಲೆ ತಿರ್ಗಾ ನಾನು ಇನ್ನೊಂದು ಆಡ್ ಮಾಡ್ಬೇಕು ಅಂತಿದ್ದೆ. ನಾನು ನೈಟ್ ಓದ್ತಿದ್ದೆ, ನಾನು 3 ಗಂಟೆ 4 ಗಂಟೆ ತರ ತನಕ ಓದ್ತಿದ್ದೆ. ಎಕ್ಸಾಮ್ ಬರೋಕ್ಕಿಂತ ಮುಂಚೆ 20 ದಿನ ತಿರ್ಗಾ ಬೆಳಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಎಷ್ಟೊಂದ್ ದಿನ ಬೈತಿದ್ರೆ ನಂಗೆ ಏನ್ ರಾತ್ರಿ ಕುತ್ಕೊಂಡು ಓದ್ತೀನಿ ಅಂತ, ಅವಾಗ್ಲೇ ಶಾಂತಿವಾಗಿರ್ತಿತ್ತು ಸರ್. ಓಕೆ ಸರ್. ಅಕ್ಷಯ್ ಸರ್, ನಿಮ್ಮ ಚೀಟ್ ಡೇ ಹೇಗಿರ್ತಿತ್ತು? ಸರ್ ನನ್ನ ಚೀಟ್ ಡೇ ಅಂದ್ರೆ ನಾನು ಅವಾಗ ಹೆಚ್ಚು ಓದ್ತಾ ಇರ್ಲಿಲ್ಲ. ಬಟ್ ಯಾವ್ದಾದ್ರು ಮೂವೀಸ್ ನೋಡೋದು ಅಥವಾ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರ ಜೊತೆ ಮಾತಾಡೋದು ಅಥವಾ ಬೇರೆ ಯಾರಾದ್ರೂ ಮನೆಗೆ ಹೋಗೋದು, ಆ ರೀತಿ ಇರೋದು. ಜೊತೆಗೆ ಬೇರೆ ಬೇರೆ ಕತೆ ಪುಸ್ತಕ ಅದು ಇದು ಸ್ವಲ್ಪ ಓದ್ತಾ ಇದ್ದೆ. ಸೊ ಹಾಗಾಗಿ ಅದೇ ಅವ್ರು ಹೇಳ್ದಾಗೆ ಚೀಟ್ ಡೇ ನಾನು ಯಾವ್ದೇ ನಿಗದಿತವಾಗಿ ನಾನು ಇವತ್ತಿನ ದಿನ ನಾನು ಏನು ಮಾಡಲ್ಲ ಅಂತ ಏನು ಡಿಸೈಡ್ ಮಾಡ್ತಿರಲಿಲ್ಲ. ಅಕಸ್ಮಾತ್ ಅವತ್ತು ನಂಗೆ ಓದಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಓದೋದ್ ಬಿಡ್ತಾ ಇದ್ದೆ, ಸ್ವಲ್ಪ ಹೊರಗಡೆ ಹೋಗಿ ವಾಕ್ ಮಾಡು ಅಥವಾ ಮೂವಿ ನೋಡು, ಆ ತರ ಮಾಡ್ತಾ ಇದ್ದೆ ನಾನು. ಓಕೆ ಸರ್, ಈಗ ಪ್ರಿಲಿಮ್ಸ್ ಬಗ್ಗೆ ಒಂದು ಕ್ವಶನ್. ಒಂದು ವಿಷಯ ಹೇಳ್ಬೇಕಿಲ್ಲನು, ಯಾಕೆಂದ್ರೆ ಬರೀ ಒಳ್ಳೆ ವಿಷಯಗಳು ಹೇಳೋದಲ್ಲ, ನಾವು ಮಾಡ್ರೆ ಕೆಟ್ಟ ವಿಷಯಗಳು ಹೇಳ್ಬೇಕು ನಾನು. ಖಂಡಿತವಾಗಿ. ಅಂದ್ರೆ ನನಗೂ ಈ ಒಂದು ವಿಷಯದಲ್ಲಿ ಏನಾಯ್ತು ಅಂದ್ರೆ, ಕೊರೋನಾ ಬಂದು ಫಸ್ಟ್ ವೇವ್ ಟೈಮ್ ಅಲ್ಲಿ ನಮ್ದು ಪೋಸ್ಟ್ಪೋನ್ ಆಯ್ತು 4 ತಿಂಗಳು ಎಕ್ಸಾಮ್. May 31st ಇತ್ತು, ಅಲ್ಲಿಂದ ಫಸ್ಟ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಆಯ್ತು. ಆಮೇಲೆ ಯಾವತ್ತು ಅಂತ ಹೇಳಿಲ್ಲ, ಕೊನೆಗೆ ಅದನ್ನ ಒಂದಷ್ಟು ದಿನ ಆದ್ಮೇಲೆ October 4th ಅಂತ ಡೇಟ್ ರಿಲೀಸ್ ಮಾಡಿದ್ರು. ಈ ಮಧ್ಯದಲ್ಲಿ ನಂಗೆ May 31st ಕಂಪ್ಲೀಟ್ ಒಂಥರ ಪೀಕ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಪ್ರಿಪರೇಷನ್ ಏನ್ ಮಾಡ್ಬೇಕು ಅಂತಂದ್ರೆ 1 ಡೇಗೆ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಕೊಡೋಂಗೆ ನಾವು ರೆಡಿ ಆಗ್ಬೇಕು. ಸೊ ನಂದು May 31st ಎಲ್ಲಾ ಪ್ಲಾನ್ ರೆಡಿಯಾಗಿ ಇನ್ನೇನ್ ರೆಡಿ ಆಗ್ತಿತ್ತು, 15 days ಇರಬೇಕಾದ್ರೆ ಪ್ರಾಬಬ್ಲಿ 15-20 days ಪೋಸ್ಟ್ಪೋನ್ ಅಂತ ಬಂತು. ಬೇಜಾರಾಗೋಯ್ತು. ಸೊ ಅವಾಗ ಚೀಟ್ ಡೇ ನೀವ್ ಅಂದ್ರಲ್ಲ, ಆ ತರ ಒಂಥರ ಸ್ಟಾರ್ಟ್ ಮಾಡಿದೆ. ಅಂದ್ರೆ 1 ದಿನ ತಾನೇ 2 ದಿನ ಅಂತ. ಆಲ್ಮೋಸ್ಟ್ ನಾವು 1.5 ತಿಂಗಳು ಏನೂ ಓದಿಲ್ಲ. ಐ ಶುಡ್ ಹ್ಯಾವ್ ಯುಟಿಲೈಸ್ಡ್ ಇಟ್ ಮೋರ್ ಆಫನ್. ನನ್ಗೆ ಆಮೇಲೆ ಅನ್ನಿಸ್ತು ಪ್ರಿಲಿಮ್ಸ್, ಯಾಕೆಂದ್ರೆ ನಾನು ಅಲ್ಲಿವರೆಗೂ ಆನ್ಸರ್ ರೈಟಿಂಗ್ ಒಂದು ಕ್ವೆಶ್ಚನ್ ಮಾಡಿರ್ಲಿಲ್ಲ. ಮೇನ್ಸ್ಗೆ ಪ್ರಿಪರೇಷನ್ ಬರೀ ಓದಿದ್ದೇ ಹೊರತಾಗಿ ಒಂದು ಮಾಕ್ ಟೆಸ್ಟ್, ಒಂದು ಆನ್ಸರ್ ರೈಟಿಂಗ್ ಮಾಡಿರ್ಲಿಲ್ಲ. ಸೊ ಅದು ಆಕ್ಚುಲಿ ಇಟ್ ಈಸ್ ಅ ಬೂನ್. ಟೈಮ್ ಸಿಕ್ಕಿತ್ತು, ಮಾಡ್ಕೋಬಹುದಿತ್ತು. ಆದ್ರೆ ನಾನು ತಪ್ಪು ಮಾಡಿದೆ ಇಲ್ಲಿ. ಅದ್ ಆಮೇಲೆ ರಿಯಲೈಸ್ ಆಯ್ತು. ಯಾಕೆಂದ್ರೆ ಆಮೇಲೆ ಪ್ರಿಲಿಮ್ಸ್ ಬರ್ದಾದ್ಮೇಲೆ ಇದ್ದಿದ್ದ ಬರೀ 3.5 months ಅಲ್ಲಿ ತುಂಬಾ ಕಷ್ಟ ಆಯ್ತು ನನಗೆ.
ಹೇಳದ್ನಲ್ಲ, ನಾನು ಬರೆಯಕ್ಕೆ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ ಅಂತ. ಮುಂಚೆನೆ ನಾನು ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಿದಿದ್ರೆ ಇನ್ನೂ ಈಸಿ ಆಗ್ತದೆ ನನಗೆ. ಸೊ ಒಂದ್ ಸತಿ ಒಂಚೂರ್ ಎಡವಿ ಜಾರ್ ಬಿದ್ರೆ ನಮ್ಮನ್ನ ನಾವು ಪ್ರಜ್ಞೆ ಕಳ್ಕೊಂಡ್ರೆ ಸರಿ. ಅದಕ್ಕೆ ಒಂದೊಂದು ಹೆಜ್ಜೆನು ನಮ್ಮಲ್ಲಿ ನಮ್ಗೆ ಕಂಟ್ರೋಲ್ ಇರ್ಬೇಕು ಅಂತ ಹೇಳೋದು. ನನ್ನಲ್ಲಿ ತಪ್ಪಾಯ್ತು ಅನ್ನೋದಕ್ಕೆ ನಾನು ಒಂದು ಇನ್ಸಿಡೆಂಟ್ ಹೇಳಿದೆ ಅಷ್ಟೇ. ಕಷ್ಟ ಪಡ್ಬೇಕಾಯ್ತು ಸರ್. ನಾನು ವಾಪಸ್ ಓದಕ್ಕೆ ಶುರು ಮಾಡಿ ದಿನ ಇಟ್ಟು ಅನಿರುದ್ಧ ಹೇಳ್ದಂಗೆ ಕಂಪ್ಲೀಟ್ ಕೆಳಗೆ ಹೋಗ್ಬಿಟ್ಟು ವಾಪಸ್ ಮೇಲ್ ಬಂದಂಗೆ ಆಗೋಯ್ತು ನಮ್ಗೆ. ಸೊ ಹೇಳ್ಬೇಕಿತ್ತು. ತುಂಬಾ ಕರೆಕ್ಟ್ ಆಗಿ ಹೇಳಿದ್ರೆ, ನಾವು ಶರ್ಟ್ಗೆ ಏನ್ ಬಟನ್ ಹಾಕ್ತಿವಲ್ಲ, ಒಂದೇದು ರಾಂಗ್ ಆಯ್ತು ಅಂತಂದ್ರೆ ಎಲ್ಲಾ ಬಟನ್ಸ್ ಮತ್ತೆ ರಾಂಗ್ ಆಗ್ತಾ ಹೋಗುತ್ತೆ. ಹಂಗಂತ ನಾವು ಚಿಂತೆ ಮಾಡ್ತಾ ಬೇಜಾರ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಎಲ್ಲಿ ತಪ್ಪಾಗಿದೆ ಅಲ್ಲಿಂದ ನಾವು ಮತ್ತೆ ಪ್ರಯಾಣವನ್ನು ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸರ್. ಈಗ ನಾ ಪ್ರಿಲಿಮ್ಸ್ ಬಗ್ಗೆ, ಈಗ ಪ್ರಿಲಿಮ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈಗ ನಿಶ್ಚಯ ಸರ್ ಹೇಳ್ತಾ ಇದ್ರು, ಅನಿರುದ್ಧ ಹೇಳ್ತಾ ಇದ್ರು, ಒಂದೊಂದು ಮಾರ್ಕ್ಸ್ ಅಂತಂದ್ರೆ 7 ರ್ಯಾಂಕು ಅಥವಾ 12 ರ್ಯಾಂಕ್ ಆಗುತ್ತೆ. ಅಂದ್ರೆ ಒಂದೊಂದು ಮಾರ್ಕ್ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದಾಗ, ನೆಗೆಟಿವ್ ಮಾರ್ಕ್ ಇದ್ದಾಗ ಯಾವ ರೀತಿಯ ಒಂದು ಭಯ ಇರುತ್ತೆ ಎಕ್ಸಾಮ್ ಅಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಕೆಲವೊಂದು 50% ಅನ್ಸುತ್ತೆ ನಿಮ್ಗೆ ಇದು ನಿಜ ಸರಿ ಅಂತ. ಅವಾಗ ಅದನ್ನ ಚಾನ್ಸ್ ಹೆಂಗ್ ತಗೋತೀರಾ ಅಥವಾ ಚಾಲೆಂಜ್ ಹೆಂಗ್ ತಗೋತೀರಾ ಸರ್? ನಿಶ್ಚಯ ಸರ್, ನೀವ್ ಹೇಳಿ. ಸರ್, ಇದು ಪ್ರಾಕ್ಟೀಸ್ ಇಂದ ಬರುತ್ತೆ ಸರ್. ಯಾಕೆಂದ್ರೆ ನನಗೂ ಫಸ್ಟ್ ಟೈಮ್ ನಾನು ಮಾಕ್ ಟೆಸ್ಟ್ಗಳು, ಅಣಕ ಪರೀಕ್ಷೆಗಳು ತಗೊಂಡಾಗ ನನಗೆ 60, 70 ಇಷ್ಟು ಬರ್ತಿತ್ತು 200 ಅಂಕಗಳಿಗೆ. ಅಲ್ಲಿ ನಾನು 100ಕ್ಕೆ 100 ಕ್ವಶನ್ ಆನ್ಸರ್ ಮಾಡ್ಬಿಡ್ತಿದ್ದೆ ಫಸ್ಟ್ ಮಾಡಿದಾಗ ಏನಾಗೋದು, ಒಂದು 50 ಸರಿ ಹೋಗೋದು, 50 ತಪ್ಪಾಗೋದು, ಅಥವಾ 55 ಈ ತರ ತುಂಬಾ. ಸೊ ಒಂದೊಂದು 3 ಕ್ವಶನ್ ತಪ್ಪಾದ್ರೆ 2 ಮಾರ್ಕ್ ಹೋದಂಗೆ ನಮ್ಗೆ. 1/3 ಕಟ್ ಆಗುತ್ತೆ, ನೆಗೆಟಿವ್ ಮಾರ್ಕ್ ಇದೆ. 3ರಲ್ಲಿ 1 ಭಾಗ ಕಟ್ ಆಗುತ್ತೆ. ಸೊ ಅದು ನಮ್ಗೆ ಫಸ್ಟ್ ಗೊತ್ತಾಗಲ್ಲ, ಯಾವಾಗ ಹೆಂಗೆ ಏನು ರಿಸ್ಕ್ ಎಷ್ಟು ತಗೋಬೇಕು ಏನು ಅಂತ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಜಾಸ್ತಿ ಅಣಕ ಪರೀಕ್ಷೆ ತಗೊಳ್ತಾ ನಮ್ಗೆ 100 ಪ್ರಶ್ನೆನ ಸರಿ ಹೋಗುತ್ತಾ, ಅಥವಾ ಬರೀ 70 ಪ್ರಶ್ನೆಗಳು ಬರೀ ಸರಿಗಿರೋದು ಮಾತ್ರ ಪ್ರಯತ್ನ ಪಟ್ಟು ಚೂರ್ ಡೌಟ್ ಇರೋದು ಬಿಟ್ಬಿಟ್ರೆ ಸರಿ ಹೋಗುತ್ತಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಒಂದು ಸ್ಟ್ರಾಟಜಿ, ನಮ್ಗೆ ಒಂದು ಯಾವ್ದು ಸರಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಎರಡನೇ ವಿಷಯ ಏನು ಅಂತಂದ್ರೆ, ಇಲ್ಲಿ ಹೆಂಗೆ ಕೆಲವೊಂದ್ಸತಿ 2 ಆಪ್ಷನ್ ಮಧ್ಯ ಸ್ಟ್ರಕ್ ಆಗ್ಬಿಡುತ್ತೆ, ಎಲಿಮಿನೇಟ್ ಮಾಡಕ್ ಗೊತ್ತಾಗಲ್ಲ. ಇದಕ್ಕೆ ನಮ್ಗೆ ಫಸ್ಟ್ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಇನ್ಕ್ಲೂಡಿಂಗ್ ಹೈಯೆಸ್ಟ್ ಸ್ಕೋರರ್ ಯಾರು ಇರ್ತಾರೆ ಪ್ರಿಲಿಮ್ಸ್ ನಲ್ಲಿ, ಅವ್ರಿಗೂ ಇದೇ ತರ ಆಗ್ತಾ ಇರುತ್ತೆ. ಯಾರಿಗೂ 100ನಲ್ಲಿ ಒಂದು 80-90 ಪ್ರಶ್ನೆಗಳು ಪಕ್ಕ ಗೊತ್ತಿರುತ್ತೆ ಅನ್ನೋದು ತುಂಬಾ ರೇರ್, ಡೌಟೇ ಅದು. ಸೊ ಅಂಥವ್ರಿಗೆ ಏನು ಅಂತಂದ್ರೆ, ಜನರಲಿ ಏನಾಗುತ್ತೆ, 100ರಲ್ಲಿ ಒಂದು 40ರಿಂದ 50 ಗೊತ್ತಿರುತ್ತೆ ಅನ್ನೋದಿರುತ್ತೆ ಎಷ್ಟೊಂದು ಜನಕ್ಕೆ. ಇನ್ನೊಂದು 20ರಿಂದ 30 2 ಆಪ್ಷನ್ಸ್ ಅಲ್ಲಿ ಡೌಟ್ ಅನ್ನೋದಿರುತ್ತೆ. ಆತರ ಒಂದೊಂದು ಇರುತ್ತೆ. ಈ ಡೌಟ್ ಇದ್ದಾಗ ಯಾವಾಗ ಅಂತಂದ್ರೆ, ಈ ಅಣಕ ಪರೀಕ್ಷೆಗಳಲ್ಲಿ ಕೆಲವೊಂದು ನಮ್ಗೆ ಒಂದು ಟಿಪ್ಸ್ ಗೊತ್ತಾಗ್ತಾ ಇರುತ್ತೆ. ಕೆಲವೊಂದು ಓನ್ಲಿ, ದೇರ್ ಆರ್ ಮೆನಿ, ಕೆಲವೊಂದು ವರ್ಡ್ಸ್ ಯೂಸ್ ಮಾಡ್ತೀಯಾರೆ ಅಂತಂದ್ರೆ ಡೌಟ್ ಇರುತ್ತೆ. ಇದು ಡೌಟ್ ಆಗುತ್ತೆ, ಇದು ಡೌಟ್ ಇದೆ ಅಂದ್ರೆ ಈ ತರ ಇದ್ರೆ ಕೆಲವೊಂದ್ಸತಿ ತಪ್ಪಾಗುತ್ತಿದ್ದು. ಅಂದ್ರೆ ಆ ಎಲಿಮಿನೇಷನ್ ಮೆಥಡ್ಸ್ ಇರುತ್ತೆ ಕೆಲವೊಂದು. ಇದಲ್ಲ ಪ್ರಿಲಿಮ್ಸ್ ಇಸ್ ನಾಟ್ ಅ ಟೆಸ್ಟ್ ಆಫ್ ಏನು ಯಾವ್ದು ಸರಿ ಅಂತ ಚೂಸ್ ಮಾಡೋದಕ್ಕಿಂತ ಯಾವ್ದು ತಪ್ಪು ಅಂತ ಚೂಸ್ ಮಾಡೋದಿರೋದು ನನ್ನ ಪ್ರಕಾರ. ಸೊ ಯಾವ್ದು ತಪ್ಪು ಅಂತ ನಾವು ಚೂಸ್ ಮಾಡ್ಬಿಟ್ರೆ ಸರಿಗಿರೋದು ಯಾವ್ದು ಅಂತ ಗೊತ್ತಾಗುತ್ತೆ. ಸೊ ನಮ್ಗೆ ಪಕ್ಕ ಸರಿಗಿರೋದು ಅಂತ ಗೊತ್ತಿಲ್ಲದೆ ಇದ್ರು ಅಲ್ಲೇ ಆನ್ಸರ್ ಇರುತ್ತಲ್ವಾ, ಆ 4ರಲ್ಲಿ 1 ಅನ್ನೋದು ಪಕ್ಕ. ಸೊ ನಮ್ಗೆ ಇದಂತೂ ಅಲ್ಲ, ಇದು ಮೋಸ್ಟ್ಲಿ ಅಲ್ಲ. ಸೊ ಇವೆರಡರಲ್ಲಿ ಕೊನೆಗೆ ಇದೇ ಈ ಗಟ್ ಫೀಲಿಂಗ್, ಈ ನಮ್ಮ ಒಳಗಿಂದ ಒಂದು ಬರುವಂತ ಫೀಲ್ ಬರೋದು ಯಾವಾಗ ಅಂದ್ರೆ, ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ದಿನ ಟ್ರೈ ಮಾಡ್ತಾ ಇರ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ ಅನ್ನೋ ಟ್ರೈ ಮಾಡ್ತಾ ಇರ್ಬೇಕು. ನಮಗೆ ಯಾವ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಕೊನೆಗೆ ಒಂದು ಹಂತಕ್ಕೆ ನಾವು ಬೆಳಿತೀವಿ. ನಮ್ಮ ಒಂದು ಮನ್ಸಿನಲ್ಲಿ ಗಟ್ಟಿಯಾಗಿ ಇದೆ, ಗಟ್ ಫೀಲಿಂಗ್ ಅಂತೀವಲ್ಲ, ಅದು ಬರುತ್ತೆ ಅಂತ ಅನ್ಸುತ್ತೆ. ಓಕೆ ಸರ್, ಪ್ರಯತ್ನದಲ್ಲಿ ಪ್ರತಿಫಲ ಇರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಮತ್ತು ಇನ್ನೊಂದು ಎಲಿಮಿನೇಷನ್ ಸ್ಟ್ರಾಟಜಿ ಹೇಳ್ತಾ ಇದ್ರಿ. ಅಂದ್ರೆ ಸರಿ ಯಾವ್ದನ್ನಕ್ಕಿಂತ ತಪ್ಪು ಯಾವ್ದನ್ನ ನೀವು ಫಸ್ಟ್ ಕಂಡು ಹಿಡಿದ್ರೆ ನಿಮ್ ಗಟ್ ಫೀಲಿಂಗ್ ಇಂದ ನೀವು ಸರಿ ಉತ್ತರವನ್ನ ಫೈಂಡ್ ಔಟ್ ಮಾಡಬಹುದು ಅಂತ. ಓಕೆ, ಅನಿರುದ್ಧ್ ಸರ್, ಇದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ, ಅದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅಥವಾ ನೀವು ಯಾವ ರೀತಿ ಹೆಜ್ಜೆ ಇಡ್ತೀರಾ? ಸರ್, ಡಿಸೆಂಬರ್ 2018 ಅಲ್ಲಿ, 2019 ಅಲ್ಲಿ ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದೆ. ಡಿಸೆಂಬರ್ 2018 ಅಲ್ಲಿ ನಂಗೆ ಬರೀ 90s ಅಲ್ಲಿ ಮಾರ್ಕ್ ಕೊಡ್ತೀನಿ, 100 ಕ್ರಾಸ್ ಆಗ್ತಿರ್ಲಿಲ್ಲ ನನಗೆ. ಸೊ ಏನ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ. ಇಬ್ರು ಮನೀಶ್ ಕುಮಾರ್ ಅಂತ ಇದಾರೆ. ಸೊ ಇವಾಗ 61st ರ್ಯಾಂಕ್ 2-3 years ಬ್ಯಾಕ್ ಬಂದಿತ್ತು ಅವ್ರಿಗೆ. ಅವ್ರು ಒಂದ್ ಏನ್ ಹೇಳಿದ ವಿಷಯ ಅಂದ್ರೆ, 66 ಕರೆಕ್ಟ್ ಆದ್ರು 33 ರಾಂಗ್ ಆದ್ರು ಯು ಕ್ಯಾನ್ ಗೆಟ್ 110 ಅಂತ. ಫಾರ್ ಎವ್ರಿ 2 ಕರೆಕ್ಟ್ ಆನ್ಸರ್ಸ್ ಯು ಕ್ಯಾನ್ ಗೆಟ್ 1 ರಾಂಗ್ ಆನ್ಸರ್. So no other exam gives you that opportunity where you can get 2 right and 1 wrong and even get you 110 and you can clear the exam. So ಅದ್ ಯೋಚನೆ ಮಾಡ್ಕೊಂಡು ಇವಾಗ ಅವಾಗ ಅರ್ಥ ಆಯ್ತು, ಇಟ್ಸ್ ನಾಟ್ ಜಸ್ಟ್ ಅ ಟೆಸ್ಟ್ ಆಫ್ ನಾಲೆಡ್ಜ್ ಬಟ್ ಟೆಸ್ಟ್ ಆಫ್ ನಂಬರ್ಸ್. ಸೊ
ನಮ್ಗೆ ಎಷ್ಟು ಅಟೆಂಪ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಾನು ಯೋಚನೆ ಮಾಡಿದಾಗ ಸೊ ನನಗೆ ರಿಯಲೈಸ್ 90+ ಅಟೆಂಪ್ಟ್ ಮಾಡಿದ್ರೆ ನನಗೆ ಬರುತ್ತೆ ಅಂತ. ಆಮೇಲೆ 66-33 ನಾನು 70-30 ಅಂತ ಯೋಚನೆ ಮಾಡಿದೆ. ಸೊ 70 ಕರೆಕ್ಟ್ 30 ರಾಂಗ್ ಬಂದಾಗ 120 ಬರುತ್ತೆ ಅಂತ ಇದಾಯ್ತು. ಆಮೇಲೆ ಅಲ್ಲಿ ಬಂದಾಗ ಎವ್ರಿ ಕ್ವೆಶನ್ಗೆ ನನಗೆ ಅದು ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದಾಗ ಮಾಕ್ ಟೆಸ್ಟ್ ಎಲ್ಲ ಕೊಟ್ಟಾಗ ಒಂದು ಅಟ್ಲೀಸ್ಟ್ 90-100 ಮಾಕ್ ಟೆಸ್ಟ್ ಕೊಟ್ಟಿದೆ ಫಿಲಿಮ್ಸ್ಗೆ. ಅವಾಗ ರಿಯಲೈಸ್ ಆಯ್ತು ನನಗೆ ಈ ಆನ್ಸರ್ ಮಾಡಿದ್ರೆ 50% ಪ್ರಾಬಬಿಲಿಟಿ ಇದೆ ಕರೆಕ್ಟ್ ಆಗ, 60 ಇದೆ, 70 ಇದೆ, 80 ಇದೆ, 90 ಇದೆ. ಸೊ ಈ ಇಷ್ಟು ಪ್ರಾಬಬಿಲಿಟಿ ಲಿಸ್ಟ್ ಬಂದ್ರೆ ನನಗೆ ಇಷ್ಟು ಚಾನ್ಸಸ್ ಇದೆ 110 ಕ್ರಾಸ್ ಆಗಿ 120 ಕ್ರಾಸ್ ಆಗುತ್ತೆ. ಈ ಲಾಜಿಕ್ ಇಂಟ್ಯೂಷನ್ ಆ ನಂಬರ್ಸ್ ಇಂದ ನನಗೆ ಮಾಡಕ್ಕಾಯ್ತು ಸರ್. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ನಾನು, ಯಾಕಂದ್ರೆ ಇಷ್ಟು ಕರೆಕ್ಟ್ ಆದ್ರೆ ಸಾಕು, ನೆಗೆಟಿವ್ ಎಷ್ಟಾದ್ರೂ ಇಷ್ಟು ಕರೆಕ್ಟ್ ಆದ್ರೆ ಸಾಕು ಅಂತ ನಾನು ಮುಂದೆ ತಗೊಂಡು ಹೋದೆ ಸರ್. ಸೊ ಇದು ಮೇನ್ ಎಕ್ಸಾಮ್ ಅಲ್ಲಿ ಇದು ಮೇನ್ ಇಂಟರ್ವ್ಯೂ ಮಾರ್ಕ್ಸ್, ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಮಾತ್ರ, ಫಿಲಿಮ್ಸ್ ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಸೊ ವಿ ಜಸ್ಟ್ ಹ್ಯಾವ್ ಟು ಗೆಟ್ ಪಾಸಿಂಗ್ ಮಾರ್ಕ್ ಅಷ್ಟೇ ಇದರಲ್ಲಿ. ಸೊ ಅದ್ರ ಪ್ರಕಾರ ನಾನು ನೋಡ್ಕೊಂಡು ಮಾಡಿದೆ ಸರ್ ಫಿಲಿಮ್ಸ್. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇದ್ರೂ ಕೂಡ ಅದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ಹಾ ಸರ್, ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಅಡ್ವಾಂಟೇಜ್ ಅಂತ ಹೇಳಕ್ ಆಗಲ್ಲ, ಆದ್ರೆ ಈ ನೆಗೆಟಿವ್ ಮಾರ್ಕಿಂಗ್ ಅಷ್ಟು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ. ಸೊ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಇವಾಗ 4 ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ ನಾವು ಮೂರು ತಪ್ಪು ಒಂದ್ ಸರಿ ಆದ್ರೂ ವಿಲ್ ಗೆಟ್ 0. ಸೊ 2 ಸರಿ 2 ತಪ್ಪಾದ್ರೆ ಸ್ವಲ್ಪ ಪಾಸಿಟಿವ್. ಸೊ ಅದ್ರ ಪ್ರಕಾರ ಯೋಚನೆ ಮಾಡ್ಕೊಂಡು ಹೋದ್ರೆ ವಿ ಕ್ಯಾನ್ ಸ್ಟಿಲ್ ಗೆಟ್ ದ ಪಾಸಿಂಗ್ ಮಾರ್ಕ್ ಅಂತ ನಾನು ಹೇಳಕ್ ಇಷ್ಟ. ಓಕೆ, ಅಕ್ಷಯ್ ಸರ್, ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಮತ್ತೆ ಪ್ರಿಲಿಮ್ಸ್ ನೀವು ಹೇಗೆ ಫೇಸ್ ಮಾಡಿದ್ರಿ? ಸರ್, ಮಾಕ್ ಟೆಸ್ಟ್ ಸಮಯದಲ್ಲಿ ನಾ ಏನ್ ಮಾಡ್ತಿದ್ದೆ ಅಂದ್ರೆ, ಒಂದು ಮಾಕ್ ಟೆಸ್ಟ್ ಆದ್ಮೇಲೆ ಆ ಸೊಲ್ಯೂಷನ್ಸ್ ಬಂದಾಗ ನಾನು ಅನಲೈಸ್ ಮಾಡ್ತಿದ್ದೆ, 4 ಫ್ಯಾಕ್ಟರ್ ಇಟ್ಕೊಂಡು ಅನಲೈಸ್ ಮಾಡ್ತಾ ಇದ್ದೆ. ನಾನು ಶ್ಯೂರ್ ಅಂತ ಗೊತ್ತಿದ್ದು ಮಾರ್ಕ್ ಮಾಡಿರೋದ್ರಲ್ಲಿ ಎಷ್ಟು ಸರಿಯಾಗಿದೆ, ನಾನು ಶ್ಯೂರ್ ಅಂತ ಗೊತ್ತಿದ್ದು ಮಾರ್ಕ್ ಮಾಡಿರೋದ್ರಲ್ಲಿ ಎಷ್ಟು ತಪ್ಪಾಗಿದೆ, ಗೆಸ್ ಮಾಡಿರೋದ್ರಲ್ಲಿ ಎಷ್ಟು ಸರಿಯಾಗಿದೆ, ಗೆಸ್ ಮಾಡಿರೋದ್ರಲ್ಲಿ ಎಷ್ಟು ತಪ್ಪಾಗಿದೆ. ಸೊ ಈ ರೀತಿ ಅನಲೈಸ್ ಮಾಡ್ತಿದ್ದೆ. ಅವಾಗ ಎಸ್ಪೆಷಲಿ ಈಗ ಯಾವ್ದೇ ಒಂದು ಕ್ವೆಶ್ಚನ್ ಪೇಪರ್ 100 ಪ್ರಶ್ನೆ ಇದ್ರೆ 50ಕ್ಕಿಂತ ಹೆಚ್ಚು ನಮ್ಗೆ ಶ್ಯೂರ್ ಆಗಿ ಗೊತ್ತಿರೋ ಚಾನ್ಸಸ್ ಕಡಿಮೆ, ಅಥವಾ ಅಂಡ್ ಆತರ ನಾವು ಶ್ಯೂರ್ ಅನ್ಕೊಂಡಿರೋದ್ರಲ್ಲಿ ಕೆಲಸದಲ್ಲಿ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಗೆಸ್ ಮಾಡೋದು ನಾವು ಎಷ್ಟು ಕಾಂಪಿಟೆಂಟ್ ಆಗಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಮಾಕ್ ಟೆಸ್ಟ್ ಅಲ್ಲಿ ಈ ಗೆಸ್ ವರ್ಕ್ ನಾನು ಅನಲೈಸ್ ಮಾಡ್ತಿದ್ದಾಗ, ಗೆಸ್ ಮಾಡಿರೋದ್ರಲ್ಲಿ ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅಂತ ಅನಲೈಸ್ ಮಾಡ್ತಿದ್ದಾಗ, ಅವಾಗ ಈಗ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ಆತರ ಮಾಡಿದಾಗ ರಿಸ್ಕ್ ಅಪಟೈಟ್ ನಾವ್ ಎಷ್ಟು ತಗೋಬಹುದು ಅನ್ನೋದು ಗೊತ್ತಾಗುತ್ತೆ. ನಮ್ಮ ರಿಸ್ಕ್ ಅಪಟೈಟ್ ಎಷ್ಟು, ನಾವು ಗೆಸ್ ಮಾಡೋ ಕೆಪಾಸಿಟಿ ನಮ್ಗೆ ಎಷ್ಟಿದೆ, ಅದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದ್ರ ಬೇಸಿಸ್ ಮೇಲೆ ನಾವು ಕ್ವೆಶ್ಚನ್ಸ್ ನ ಎಷ್ಟು ಅಟೆಂಪ್ಟ್ ಮಾಡಬಹುದು ಫೈನಲಿ ಆಕ್ಚುಯಲ್ ಪೇಪರ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ನನಗೆ ಮೈ ಕಂಫರ್ಟಬಲ್ ರೇಂಜ್ ವಾಸ್ 70 to 75 ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಿದ್ರೆ ರೀಸನಬ್ಲಿ ನಂಗೆ 95+ 100+ ಮಾರ್ಕ್ಸ್ ಬರುತ್ತೆ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಇತ್ತು. ಗೆಸ್ ಎಲ್ಲ ಅನಲೈಸ್ ಮಾಡ್ಕೊಂಡು ಹೋಗಿದ್ರಿಂದ ನಾನು ಆಲ್ಮೋಸ್ಟ್ ಅದೇ ರೇಂಜಿಗೆ ಅಟೆಂಪ್ಟ್ ಮಾಡಿದೆ ಫೈನಲ್ ಎಕ್ಸಾಮ್. ಅದೇ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾವು ಅಂದ್ರೆ ಎಫರ್ಟ್ ಮಾಡ್ತೀವಿ, ಅದರಲ್ಲಿ ಏನು ನಾವು ಸ್ಟ್ರಾಟಜಿ ಮಾಡ್ಕೊಂಡು ಎಷ್ಟು ನಾವು ಅಟೆಂಪ್ಟ್ ಮಾಡಬಹುದು ಮತ್ತೆ ಎಷ್ಟು ಗೆಸ್ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋದ್ರ ಮೇಲೆ 70 ನಿಮ್ದು ಪ್ರೊಬೆಬಿಲಿಟಿ ಇದೆಯಾ ಅಥವಾ ನೀವು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆಯಾ? ಓಕೆ ಸರ್, ಈಗ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟು, ಅಥವಾ ಕೋಚಿಂಗ್ ಬೇಕಾ ಅಥವಾ ಕೋಚಿಂಗ್ ಇಲ್ದೇನೂ ನಾವು ಮಾಡಬಹುದಾ? ಸರ್, ಇದು ಕೋಚಿಂಗ್ ಬೇಕಾ ಅನ್ನೋದು ಅಗೇನ್ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಎಲ್ಲರೂ ಒಪ್ತಾರೆ, ಯಾಕೆಂದ್ರೆ ಕೋಚಿಂಗ್ ಇದ್ರೆ ತುಂಬಾ ಒಳ್ಳೇದು. ಅದು ಖಂಡಿತ ಇಟ್ ವಿಲ್ ಗಿವ್ ಯು ಅನ್ ಎಡ್ಜ್ ಓವರ್ ದಿ ಅದರ್ಸ್. ಯಾಕೆಂದ್ರೆ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ನೀವು ಎಲ್ಲಾರ ಜೊತೆ ಸ್ಪರ್ಧೆಗೆ ಇಳಿದಾಗ ಎಲ್ಲಾರ್ಗಿಂತ ನೀವು ಒಂದು ಹೆಜ್ಜೆ ಮುಂದೆ ಇದ್ರಷ್ಟೇ ಈ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗೋದು. ಆ ಒಂದು ಹೆಜ್ಜೆ ಮುಂದೆ ಇರಕ್ಕೆ ಕೆಲವೊಂದ್ಸತಿ ನಿಮ್ಗೆ ಕೋಚಿಂಗ್ ಎಕ್ಸ್ಟ್ರಾ ಎಡ್ಜ್ ಕೊಡುತ್ತೆ, ಅದು ನಿಜ. ಆದ್ರೆ ನಾನು ಯಾವ ತರಬೇತಿ ಕ್ಲಾಸ್ಗಳಿಗೆ ಹೋಗಿರ್ಲಿಲ್ಲ, ನಾ ಮನೇಲೆ ಕೂತ್ಕೊಂಡು ಓದಿದ್ದು. ಬರೀ ಅಣಕು ಪರೀಕ್ಷೆಗಳನ್ನ ಮಾಕ್ ಟೆಸ್ಟ್ ಮಾಕ್ ಇಂಟರ್ವ್ಯೂಗಳಿಗೆ ಮಾತ್ರ ನಾನು ತಗೊಂಡಿದ್ದು. ಅದು ಮೋಸ್ಟ್ ಆಫ್ ದಮ್ ಆನ್ಲೈನ್ ಆಯ್ತು, ಆಮೇಲೆ ಆಫ್ಲೈನು ಇತ್ತು, ಬೆಂಗಳೂರಿನಲ್ಲೇ ಆಯ್ತು. ಸೊ ನನ್ನ ಅನಿಸಿಕೆ ಏನು ಅಂತಂದ್ರೆ, ಬೇಕೇ ಬೇಕು ಅಂತ ಇಲ್ಲ, ಇದ್ರೆ ಬೇಕು ಅಂತ ಅನ್ಸಿದ್ರೆ ಒಳ್ಳೇದು, ಇಲ್ಲದೆ ಇದ್ರೂ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗತ್ತೆ. ಅವ್ರಿಗೆ ತಮ್ಗೆ ನಂಬಿಕೆ ಇರ್ಬೇಕಾಗತ್ತೆ, ತಮ್ಮ ಸ್ಟ್ರಾಟಜಿ ತಮ್ಮ ಪ್ಲಾನ್ ವರ್ಕೌಟ್ ಆಗ್ಬೇಕಾಗತ್ತೆ. ಕೆಲವೊಂದ್ಸತಿ ಒಂದ್ ಅಟೆಂಪ್ಟ್ ಅಲ್ಲಿ ಅದು ತಪ್ಪಾಗಿ ಫೇಲ್ ಆಗೋ ಚಾನ್ಸು ಇರುತ್ತೆ ಆ ಪ್ಲಾನ್ ಸ್ಟ್ರಾಟಜಿ ಕೋಚಿಂಗ್. ಬಟ್ ಇನ್ನೊಂದು ಅಟೆಂಪ್ಟ್ ಅಲ್ಲಿ ಸರಿಯಾಗ್ಬೋದಿರುತ್ತೆ. ಆ ಕೋಚಿಂಗ್ ಅಲ್ಲಾದ್ರೆ ಏನ್ ಮಾಡ್ತಾರೆ, ಗೈಡೆನ್ಸ್ ಇರುತ್ತೆ, ಮೆಂಟರ್ಸ್ ಇರ್ತಾರೆ, ಅವರು ಈ ಬುಕ್ ಓದ್ಬೋದು ಅಂತ ಹೇಳ್ತಾರೆ, ಈ ಪ್ಲಾನ್ ಹೇಳ್ತಾರೆ, ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತಾರೆ. ಆ ರೀತಿಲಿ ಒಳ್ಳೇದಾಗ್ಬೋದು. ಬಟ್ ಈಗ ಹೆಂಗಿದೆ ಅಂತಂದ್ರೆ, ಆನ್ಲೈನ್ ಮೆಟೀರಿಯಲ್ಸ್, ವೆಬ್ಸೈಟ್, ಸೋರ್ಸಸ್ ಹೆಂಗಿದೆ ಅಂತಂದ್ರೆ ಮನೇಲೆ ಕೂತ್ಕೊಂಡು ಎಲ್ಲರೂ ಮಾಡ್ಕೋಬಹುದು. ಒಂಚೂರು ಎಕ್ಸ್ಟ್ರಾ ಟೈಮ್ ತಗೋಬಹುದು, ಎಫರ್ಟ್ ಹಾಕ್ಬೋದು, ಬಟ್ ನಮ್ದೇ ಆದಂತ ಒಂದು ಯುನೀಕ್ ವೇ ಇರುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಕ್ಕೋಸ್ಕರ ನಾನು
ಕೋಚಿಂಗ್ ತಗೊಳ್ದೆ ಈ ತರಬೇತಿ ತಗೊಳ್ದೆ ಮಾಡಿದ್ದು ಅಂತ ಇದು ನನ್ನ ಅನಿಸಿಕೆ. ಸರ್ ಅದೇ ಕೋಚಿಂಗ್ ಇಲ್ಲದೆ ಕೂಡ ನಾವು ಒಂದು ಒಳ್ಳೆಯ ರ್ಯಾಂಕ್ ಅನ್ನು ತಗೋಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು ಈಗ. ಖಂಡಿತ ಸರ್, ತಗೋಬಹುದು, ಮಾಡಬಹುದು. ಅನಿರುದ್ಧ್ ಸರ್, ನಿಮ್ಮ ಪ್ರಕಾರ ನೀವು ಕೋಚಿಂಗ್ ತಗೊಂಡಿದ್ರಾ ಅಥವಾ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್? ನಾನು ಕೋಚಿಂಗು ಇನ್ಸೈಟ್ಸ್ IAS ಅಲ್ಲಿ ತಗೊಂಡಿದ್ದೆ ನಾನು. ಸೊ ಅಲ್ಲಿ ನಾನು 3-4 ತಿಂಗಳು ಅಟೆಂಡ್ ಮಾಡಿದೆ ಕ್ಲಾಸಸ್. ಆ ಕ್ಲಾಸಸ್ ಇಂದ ಏನ್ ತಿಳುವಳಿಕೆ ಬಂತು ಅಂತಂದ್ರೆ ಹೆಂಗ್ ಓದ್ಬೇಕು, ಹೆಂಗ್ ಅಪ್ರೋಚ್ ಮಾಡ್ಬೇಕು ಎಕ್ಸಾಮ್, ಅಂಡ್ ಎಕ್ಸಾಮ್ ನಮ್ಮಿಂದ ಏನ್ ಕೇಳುತ್ತೆ ಅಂತ. ಅಲ್ಲಿ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನಂಗೆ ಒಳ್ಳೆ ಮಿತ್ರರು ಸಿಕ್ಕಿದ್ರು, ಅವರಿಂದ ಕಾಂಪಿಟೇಷನ್ ಬಂತು. ಸೊ ಈಗ ಏನಾದ್ರು ಇದು ಮಾಕ್ ಟೆಸ್ಟ್ ಅಣಕ ಪರೀಕ್ಷೆಗಳು ಬರೆದಾಗ ಸೊ ಹೆಂಗೆ ನನಗೆ 100 ಬಂತು, ಅವ್ರು 110 ಬಂತು, ಹಂಗೆ ಕಾಂಪಿಟೇಷನ್ ಆಗ್ತಿತ್ತು. ಸೊ ನನಗೆ ಇನ್ನ ಜಾಸ್ತಿ ಎಫರ್ಟ್ ಆಗ್ಬೇಕು ಅಂತ ಒಂದು. ಅದಾದ್ಮೇಲೆ ನಿಶ್ಚಯ ಹೇಳ್ದಂಗೆ ಒಂದ್ ಸರಿಯಾದ ಗೈಡೆನ್ಸ್ ಸಿಕ್ತು. ಫಸ್ಟ್ ಇಯರ್ ನಾನು ಮೇನ್ಸ್ ಟೆಸ್ಟ್ ನಾನು ಅಷ್ಟೊಂದು ಬರ್ದಿರ್ಲಿಲ್ಲ, ಆನ್ಸರ್ ಟೆಸ್ಟ್ ಬರ್ದಿಲ್ಲ. ಟೆಸ್ಟ್ ಬರೆದ್ರು ಅಷ್ಟು ಗೈಡೆನ್ಸ್ ತಗೊಂಡಿರ್ಲಿಲ್ಲ, ಏನ್ ಬರೀಬೇಕು, ಹೆಂಗ್ ಚೇಂಜಸ್ ಮಾಡ್ಬೇಕು ಅಂತ. ಸೊ ಈಗ ನಾನು ಈ ಅಟೆಂಪ್ಟ್ ಅಲ್ಲಿ ಬರೆದಾಗ ಗೈಡೆನ್ಸ್ ತಗೊಂಡಿದ್ದಕ್ಕೆ ಕಾರಣ ಆಗಿ ನಾನು ಮೇನ್ಸ್ ಚೆನ್ನಾಗಾಯ್ತು. ಆಮೇಲೆ ಇಂಟರ್ವ್ಯೂ ಟೈಮಲ್ಲಿ ಅಂತೂ ನಂಗೆ ಬಹಳ ಉಪಯೋಗ ಆಯ್ತು. ಎಷ್ಟೊಂದ್ ಕಡೆ ನಾನು ಮಾಕ್ ಇಂಟರ್ವ್ಯೂಸ್ ಕೊಟ್ಟಿದ್ದಕ್ಕೆ ಅದೇನ್ ತಪ್ಪುಗಳು ಮಾಡ್ಬೇಕು, ಏನ್ ಸರಿ ಮಾಡ್ಬೇಕು, ಯಾಕಂದ್ರೆ ಪರ್ಸನಾಲಿಟಿ ನಮ್ದು ಇದ್ದೇ ಇರುತ್ತೆ. ಅದ್ರಲ್ಲಿ ಹೆಂಗ್ ಸುಧಾರಿಸಬಹುದು, ಹೆಂಗ್ ಮಾತಾಡ್ಬೋದು ಚೆನ್ನಾಗಿ ಅಂತ ನಾವು ಈ ಕೋಚಿಂಗು ಇಂಟರ್ವ್ಯೂ ಗೈಡೆನ್ಸ್ ಅಲ್ಲಿ ನನ್ಗೆ ತಿಳುವಳಿಕೆ ಬಂತು. ಸೊ ಕೋಚಿಂಗ್ ಇಲ್ಲದೆ ಇದ್ರೂ ಮಾಡ್ಬೋದು, ನನ್ಗೆ ಇದ್ದಿದ್ದಕ್ಕೆ ನಂಗೆ ಸ್ವಲ್ಪ ಒಳ್ಳೇದಾಯ್ತು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಅಡ್ವಾಂಟೇಜ್ ಅಂದ್ರೆ ಕೋಚಿಂಗ್ ಇಂದ ಅಡ್ವಾಂಟೇಜ್ ಆಗಿದ್ನ ನೀವು ಹೇಳ್ತಾ ಇದ್ರಿ. ಅಕ್ಷಯ್ ಸರ್, ನಿಮ್ಮ ಪ್ರಕಾರ ಇದು ಕೋಚಿಂಗ್ ಅವಶ್ಯಕತೆ ಇದೆಯಾ ಅಥವಾ ನೀವು ಕೋಚಿಂಗ್ ತಗೊಂಡಿದ್ರಾ? ಸರ್ ನಾನು ಕೋಚಿಂಗ್ ತಗೊಂಡಿದ್ದೆ. ಇನ್ಫ್ಯಾಕ್ಟ್ ಅನಿರುದ್ಧ್ ನಾನು ಎಲ್ಲ ಇನ್ಸೈಟ್ಸ್ ಅಲ್ಲೇ ಕೋಚಿಂಗ್ ತಗೊಂಡಿದ್ದು. ಓಕೆ. ಕೋಚಿಂಗ್ ತಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಈಗ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ಸ್ ಇಂದ ಬರ್ತಾರೆ. ಈಗ ಒಬ್ರು BA ಅಥವಾ BSc ಯೂನಿವರ್ಸಿಟಿ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಆ ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಹೇಗಿರ್ಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಒಂದು ಐಡಿಯಾ ಇರುತ್ತೆ. ಬಟ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಅಥವಾ ಬೇರೆ ಬೇರೆ ಸ್ಟ್ರೀಮ್ಸ್ ಇಂದ ಬಂದವರಿಗೆ ಆ ಒಂದು ಓರಿಯಂಟೇಷನ್ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಹೋದಾಗ ಆ ಒಂದು ಆನ್ಸರ್ ರೈಟಿಂಗ್ ಓರಿಯಂಟೇಷನ್ ಬರುತ್ತೆ, ಮತ್ತೆ ಎಲ್ಲೆಲ್ಲಿಂದ ಯಾವ್ಯಾವ ಸೋರ್ಸಸ್ ಇಂದ ಓದಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಇನ್ನ ಬೇಗ ಕ್ಲಿಯರ್ ಆಗುತ್ತೆ. ಕೋಚಿಂಗ್ ಇಲ್ಲದೆ ಮಾಡೋರು ಎಷ್ಟೊಂದು ಜನ ಇದ್ದಾರೆ, ನಿಶ್ಚಯ ಪ್ರಸಾದ ಇದ್ದಾರೆ, ಅದೇ ರೀತಿ ಎಷ್ಟೊಂದು ಜನ ಇದ್ದಾರೆ ಕೋಚಿಂಗ್ ಇಲ್ಲದೆ ಮಾಡಿರೋರು ಸಹ. ಬಟ್ ಕೋಚಿಂಗ್ ಹೋದ್ರೆ ಸ್ವಲ್ಪ ಬೇಗ ನಾವ್ ಮಾಡಬಹುದಾದಂತ ತಪ್ಪುಗಳು ಪ್ರಾಯಶಃ ಕಮ್ಮಿ ಆಗುತ್ತೆ, ಮತ್ತೆ ಇನ್ನೊಂದ್ ಸ್ವಲ್ಪ ಬೇಗ ನಮ್ಗೆ ಗೈಡೆನ್ಸ್, ಇನ್ನೊಂದ್ ಸ್ವಲ್ಪ ಬೇಗ ಡೈರೆಕ್ಷನ್ ಸಿಗುತ್ತೆ. ಸೊ ಆ ಮಟ್ಟಕ್ಕೆ ಒಂದು ಲೆವೆಲ್ಗೆ ಕೋಚಿಂಗ್ ಇದ್ರೆ ಸಹಾಯಕ ಆಗುತ್ತೆ. ಬಟ್ ಅದು ಅಗತ್ಯ, ಅದಿರ್ಲೇಬೇಕು ಅಂತ ಯಾವುದೇ ರೀತಿಯಾದಂತ ಕಂಡೀಷನ್ಸ್ ಇದೆ. ಇಂಟರ್ವ್ಯೂಗೆ ಖಂಡಿತವಾಗ್ಲೂ ಆದಷ್ಟು ಮಾಕ್ ಇಂಟರ್ವ್ಯೂಸ್ ಕೊಟ್ಟಷ್ಟು ಒಳ್ಳೇದು. ಯಾಕೆಂದ್ರೆ ಅನಿರುದ್ಧ್ ಅವ್ರು ಹೇಳ್ತಿದ್ದಾಗೆ ನಮ್ ಪರ್ಸನಾಲಿಟಿ ಇರುತ್ತೆ, ಬಟ್ ಇಟ್ ಈಸ್ ಪ್ರೆಸೆಂಟಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಆರ್ಸ್. ಸೊ ಹಾಗಾಗಿ ಈ ಮಾಕ್ ಇಂಟರ್ವ್ಯೂಗಳಿಗೆ ಹೋದಾಗ ಏನೇನ್ ಪಾಲಿಶ್ ಆಗ್ಬೇಕು ನಮ್ಮ ಪರ್ಸನಾಲಿಟಿ ಮತ್ತೆ ನಮ್ಮ ಪ್ರೆಸೆಂಟೇಷನ್, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನೀವು ಕರೆಂಟ್ ಅಫೇರ್ಸ್ಗೆ ನೀವು ಏನ್ ಮಾಡ್ತಿದ್ರಿ ಸರ್? ಅಕ್ಷಯ್ ಸರ್. ಕರೆಂಟ್ ಅಫೇರ್ಸ್ಗೆ ನಾನು ಒಂದು 3-4 ಪೇಪರ್ಗಳನ್ನ ಓದ್ತಾ ಇದ್ದೆ. ಹಿಂದೂ ಓದ್ತಾ ಇದ್ದೆ, ಅದ್ರ ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಾ ಇದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ ಎಕ್ಸ್ಪ್ಲೇನ್ ಸೆಕ್ಷನ್ ಅಂತ ಒಂದು ಬರುತ್ತೆ ಸ್ಪೆಸಿಫಿಕಲಿ ಅವ್ರ ವೆಬ್ಸೈಟ್ ಅಲ್ಲಿ, ಸೊ ಅದನ್ನು ಓದ್ತಾ ಇದ್ದೆ. ಜೊತೆಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಫಾಲೋ ಮಾಡ್ತಾ ಇದ್ದೆ. ಎಸ್ಪೆಷಲಿ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ನಾನು ಹಿಂದೂಸ್ತಾನ್ ಟೈಮ್ಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಕೂಡ ಆಡ್ ಮಾಡ್ಕೊಂಡೆ. ಯಾಕೆಂದ್ರೆ ಅವಾಗ ಮೇನ್ಸ್ಗಾದ್ರೆ ಆನ್ಸರ್ ರೈಟಿಂಗ್ ತುಂಬಾ ಟೈಮ್ ಆಗೋದು, ಬಟ್ ಇಲ್ಲಿ ಇಂಟರ್ವ್ಯೂಗೆ ಅಷ್ಟು ಟೈಮ್ ಆಗ್ತಿರ್ಲಿಲ್ಲ. ಇನ್ನೊಂದ್ 2 ಪೇಪರ್ ಆಡ್ ಮಾಡ್ಕೊಳ್ಳೋದಕ್ಕೆ ನಂಗೆ ಸಹಾಯ ಆಯ್ತು. ಸೊ ಎಷ್ಟು ನ್ಯೂಸ್ ಪೇಪರ್ ಓದ್ತೀವಿ ಅಷ್ಟು ಒಳ್ಳೇದು, ಯಾಕೆಂದ್ರೆ ಇನ್ಫಾರ್ಮೇಶನ್ ಜೊತೆಗೆ ಪರ್ಸ್ಪೆಕ್ಟಿವ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಿಜ. ಅನಿರುದ್ಧ್ ಸರ್, ಇದು ಕರೆಂಟ್ ಅಫೇರ್ಸ್ಗೆ ನೀವು ಏನ್ ಓದ್ತಾ ಇದ್ರಿ? ಸರ್ ನಾನು ಶುರು ಮಾಡಿದ್ದು ಹಿಂದೂಗಿಂದ ಓದಕ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ನಾನು ಮೇನ್ಸ್ ಟೈಮ್ ಅಲ್ಲಿ, ಇಂಟರ್ವ್ಯೂ ಟೈಮ್ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಓದ್ತಿದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಎಡಿಟೋರಿಯಲ್ಸ್ ಅಂತ ಬರ್ತಿತ್ತು, ಅದರಿಂದ ಬೇರೆ ಬೇರೆ ಅಭಿಪ್ರಾಯಗಳು ಇದು ತಿಳ್ಕೊಳಕ್ ಆಯ್ತು. ಆಮೇಲೆ ನಾನು ಮಿಂಟ್ ಅಂತ ಓದ್ತಿದ್ದೆ. ಮಿಂಟ್ ಎಕನಾಮಿಕ್ಸ್ ನ್ಯೂಸ್ಗೆ ನಾನು ಆಪ್ಷನಲ್ ಕಾಮರ್ಸ್ ಆಗಿರೋದ್ರಿಂದ ಅದು ಉಪಯೋಗ ಆಗ್ತಿತ್ತು. ಏನಾದ್ರು ಎಕ್ಸಾಂಪಲ್ಗಳು ಬರೆಯಕ್ಕೆ, ಏನಾದ್ರು ಏನ್ ಇಂಡಸ್ಟ್ರಿಯಲ್ಲಿ ಏನೇನ್ ಚೇಂಜಸ್ ಆಗ್ತಿತ್ತು ಅಂತ. ಅದ್ರ ಜೊತೆ ನಾನು ಬೇರೆ ಬೇರೆ ಆರ್ಟಿಕಲ್ಸ್ ಎಲ್ಲ ಓದ್ತಿದ್ದೆ ಸರ್. ಅದನ್ನ ನೋಟ್ಸ್ ಏನ್ ಮಾಡ್ಕೊಂತಿರ್ಲಿ, ಯಾವ್ದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾವ್ದೋ ಒಂದು ಮ್ಯಾಗಝಿನ್ ತಗೊಂಡ್ಬಿಟ್ಟು ಅದನ್ನೇ ಕಂಪೈಲೇಷನ್ ಅಂತ ತಗೊಂಡ್ಬಿಟ್ಟು ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದ್ತಾ ಇದ್ದೆ ಸರ್. ಅದ್ ಬಿಟ್ಬಿಟ್ಟು ನಾನು ಎಲ್ಲಾ ಕಡೆ ನ್ಯೂಸ್ ನೋಡೋದು, ಆನ್ಲೈನ್ ರಾಜ್ಯಸಭಾ ಟಿವಿಯಲ್ಲೆಲ್ಲ ನಾನು ಡಿಬೇಟ್ಗಳನ್ನ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನಿಶ್ಚಯ ಸರ್, ನೀವು ಕರೆಂಟ್ ಅಫೇರ್ಸ್ಗೆ ಏನ್ ರೆಫರ್ ಮಾಡ್ತಾ ಇದ್ರಿ? ಸರ್ ನಂದು ಕೂಡ ಶುರುವಾಗಿದ್ದು ಹಿಂದೂಯಿಂದಾನೆ. ಹಿಂದೂ ನ್ಯೂಸ್ ಪೇಪರ್ನ ಮುಂಚೆಯಿಂದ ಟಚ್ ಅಲ್ಲಿ ಇತ್ತು. ಪ್ರಿಪರೇಷನ್ ಫೇಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹಿಂದೂನೇ ಮೇಜರ್ ಆಗಿ ಇಟ್ಕೊಂಡಿದ್ದು. ಆಮೇಲಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಇತ್ತು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಎಕ್ಸ್ಪ್ಲೈನ್ಡ್ ಸೆಕ್ಷನ್ ಅಂತ ಒಂದು ಬರುತ್ತೆ ಯಾವಾಗಲೂ.
ಅದು ತುಂಬಾ ಚೆನ್ನಾಗಿ ಒಂದೊಂದು ವಿಷಯನೂ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಕ್ರಕ್ಸ್ ಅಂದ್ರೆ ಅದರದ್ದು ಏನೇನಿರುತ್ತೆ ಹಿಂದೆ ಮುಂದೆ ಏನಕ್ಕೆ ಹೆಂಗೆ ಏನು ಎಲ್ಲ ಹೇಳಿರ್ತಾರೆ. ಸೊ ಅದೊಂದು ಚೆನ್ನಾಗಿತ್ತು. ಅದರ ಜೊತೆ ಅನಿರುದ್ಧ್ ಹೇಳ್ದಾಗೆ ನಾನೇನ್ ಮಾಡ್ತಿದ್ದೆ ಅಂತಂದ್ರೆ ಕೆಲವೊಂದು ಮ್ಯಾಗಝಿನ್ ಸಿಗುತ್ತೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ತೇನೆ, ಅವರು ಆನ್ಲೈನ್ ಅಲ್ಲಿ ಫ್ರೀ ಆಗಿ ಪಬ್ಲಿಷ್ ಮಾಡಿರ್ತಾರೆ ಮಂತ್ಲಿ ಮ್ಯಾಗಝಿನ್ಸ್. ಅವ್ರು ಏನ್ ಮಾಡಿರ್ತಾರೆ, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಈ ತರ ಬೇರೆ ಬೇರೆ ನ್ಯೂಸ್ ಪೇಪರ್ಸ್ ಇಂದ ಬೇಕಿರೋ ಕಂಪೈಲೇಷನ್ಸ್ ಬಿಡ್ತಾ ಇರ್ತಾರೆ. ಅದೇನ್ ಮಾಡುತ್ತೆ ಅಂತಂದ್ರೆ ನಾವು ಎಕ್ಸಾಮ್ಸ್ ಇನ್ನೇನು ಹತ್ತತ್ರ ಬಂದಾಗ ಎಲ್ಲಾ ನ್ಯೂಸ್ ಪೇಪರ್ಸ್ ಓದಕ್ ಆಗದೆ ಇರೋದ್ರಿಂದ ಅಂತ ಟೈಮಲ್ಲಿ ಈ ಕಂಪೈಲೇಷನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಎರಡನ್ನೂ ಕಂಬೈನ್ ಮಾಡಿ ನಾನು ಪ್ರಿಪೇರ್ ಆಗ್ತಿದ್ದೆ. ಹತ್ತತ್ರ ಕೊನೆಗೆ ಇಂಟರ್ವ್ಯೂ ಸ್ಟೇಜ್ ಬಂದಾಗ ಇಂಟರ್ವ್ಯೂ ಸ್ಟೇಜ್ ನಲ್ಲಿ ಎಷ್ಟು ನ್ಯೂಸ್ ಪೇಪರ್ ಆಗುತ್ತೆ ಅಷ್ಟು ನ್ಯೂಸ್ ಪೇಪರ್ ಓದೋದು ಒಳ್ಳೇದು. ಅಟ್ಲೀಸ್ಟ್ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಇದ್ರೆ ಒಳ್ಳೇದು. ಅದಲ್ಲದೆ ಬೇರೆ ನ್ಯೂಸ್ ಪೇಪರ್ಸ್, ಒಂದು ಎಕನಾಮಿಕ್ ನ್ಯೂಸ್ ಪೇಪರ್ ಅವ್ರದ್ದು ಏನಾದ್ರು ಸಬ್ಜೆಕ್ಟ್ ರಿಲೇಟೆಡ್ ಇದ್ದೀರಾ ಅದು ಇಟ್ಕೊಂಡ್ರು ಒಳ್ಳೇದಾಗುತ್ತೆ. ನಾವುಗಳು ಕೂಡ ಮನೆಯಲ್ಲಿ ನಾವು ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಬಟ್ ನಾವು ಈಗ ನಿಮ್ಮಿಂದ ನಂಗೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ಅರ್ಥ ಆಯ್ತು. ನಾವು ಓದೋದಕ್ಕೂ ನೀವು ಓದೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ. ಅದ್ರಲ್ಲಿ ನಾವು ಏನ್ ಹುಡುಕ್ತಾ ಇದೀವಿ ಅನ್ನೋದು, ಸುಮ್ಮನೆ ಒಂದು ಸೆನ್ಸೇಷನ್ ಹುಡುಕೋಕ್ಕಿಂತನೂ ಅಲ್ಲಿ ಒಂದು ಮಟೀರಿಯಲ್ನ ಹುಡುಕ್ತಾ ಇದ್ದೀರಾ ನೀವು ಅಂತ 3 ಜನ ನಂಗೆ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಈಗ ಪ್ರಿಲಿಮ್ಸ್ ಆದ್ಮೇಲೆ ನಾವು ಮೇನ್ಸ್ಗೆ ಹೋಗ್ತಾ ಇರ್ತೀವಿ. ಮೇನ್ಸ್ಗೆ ಹೋಗ್ಬೇಕಾದ್ರೆ ಅನಿರುದ್ಧ್ ಸರ್ ಹೇಳ್ತಾ ಇದ್ರು DAF ಇರುತ್ತೆ, ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಇದನ್ನ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಇದೇ ಬೇಸಿಸ್ ಮೇಲೆ ನಿಮಗೆ ಇಂಟರ್ವ್ಯೂದಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಂತ ನಂಗೆ ಗೊತ್ತು. ಯಾವ ರೀತಿ ಒಂದು ಜಾಗರೂಕತೆಯನ್ನ ವಹಿಸಬೇಕು DAF ನ ಫಿಲ್ ಮಾಡ್ಬೇಕಾದ್ರೆ? ನಿಶ್ಚಯ ಸರ್. ಸರ್, ನಮ್ಮಲ್ಲಿ ಏನೇನಿದೆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತಂದ್ರೆ ನಿಮ್ ಬಗ್ಗೆ ನೀವು ಹೇಳಿ ಅಂತ ಏನಿದೆ ಅದನ್ನ ಹೇಳ್ಬೇಕಷ್ಟೇ. ಇರೋದನ್ನ ಹೇಳ್ಬೇಕು, ಇಲ್ದೇ ಇರೋದನ್ನ ಹೇಳ್ಬಾರ್ದು, ಇಷ್ಟೇ ಇರೋದು. ಬಟ್ ಏನಾಗುತ್ತೆ, ಕೆಲವೊಂದ್ಸತಿ ಗೊತ್ತಿರಲ್ಲ, ಜಾಸ್ತಿ ಹೇಳಕ್ ಹೋಗ್ತೀವಿ, ಜಾಸ್ತಿ ಬರಿತೀವಿ, ಈ ರೀತಿನೂ ಆಗುತ್ತೆ. ಇನ್ನೂ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಇರುತ್ತೆ ಅದನ್ನ ಹೇಳ್ತೀವಿ, ಆದ್ರೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಬೇರೆ ವಿಷಯಗಳಾಗತ್ತೆ. ಅದಕ್ಕೆ ಕೆಲವೊಂದ್ಸತಿ ಇರೋದನ್ನು ಹೇಳ್ದೇ ಇರೋದು ಉತ್ತಮ. ಇದು ಅಂದ್ರೆ ಕೆಲವೊಂದ್ಸತಿ ನಿಮ್ಮಲ್ಲಿ ಕೆಲವೊಂದು ಹಾಬೀಸ್ ಇರುತ್ತೆ, ಕೆಲವೊಂದು ವಿಷಯಗಳು ನೀವೇನೋ ಗೆದ್ದಿರ್ತೀರಾ, ಮಾಡಿರ್ತೀರಾ, ಆದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ಡೆಪ್ತ್ ನಾಲೆಡ್ಜ್, ಕಂಪ್ಲೀಟ್ ಹೋಲಿಸ್ಟಿಕ್ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ. ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂತಂದ್ರೆ, ಎಲ್ಲರಿಗೂ ಕ್ರಿಕೆಟ್ ಆಟ ಆಡ್ತೀವಿ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲರೂ ಕ್ರಿಕೆಟ್ ಆಡೋರು ಆಲ್ಮೋಸ್ಟ್ ಆಡ್ತಿರ್ತಾರೆ ಅಥವಾ ವಿಷಯ ಗೊತ್ತಿರುತ್ತೆ. ಆದ್ರೆ ಕ್ರಿಕೆಟ್ ಅಂತ ಅಲ್ಲಿ ಬರೆಯೋಕ್ಕಿಂತ ಮುಂಚೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ, ಅಲ್ಲಿ UPSC ಕ್ರಿಕೆಟ್ ಇಸ್ ಅ ಹಾಬಿ ಅನ್ನೋದು ಇಸ್ ಅ ಡಿಫ್ರೆಂಟ್ ಥಿಂಗ್ ದ್ಯಾನ್ ನಾರ್ಮಲ್ ಲೈಫ್ ಅಲ್ಲಿ ಹಾಬಿ ಅಂತ ಅನ್ನೋದೇ ಬೇರೆ. ಇಲ್ಲಿ ಹಾಬಿ ಅಂತ ಏನನ್ನ ನೋಡ್ತಿರ್ತಾರೆ ಅಂದ್ರೆ, ಆ ಹಾಬಿ ಅಂತ ಏನ್ ಕಲ್ಟಿವೇಟ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಬರೀ ಆಟ ಆಡೋದಲ್ಲ ಅಥವಾ ಬರೀ ಆ ಒಂದು ಅನುಭವಿಸೋದಲ್ಲ, ಆದ್ರೆ ಅದ್ರ ಬಗ್ಗೆ ಹಿಂದೆ ಮುಂದೆ ಎಲ್ಲಾ ವಿಷಯಗಳನ್ನೂ ತಿಳ್ಕೊಂಡಿರ್ಬೇಕು. ಸೊ ಕ್ರಿಕೆಟ್ ಅಂದ್ರೆ ಅದ್ರದ್ದು ಹಿಸ್ಟ್ರಿ ಗೊತ್ತಿರ್ಬೇಕು, ಅದ್ರದ್ದು ಏನೋ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಾಗ್ತಿರ್ಬೇಕು. ಸೊ ಅದ್ರ ಬಗ್ಗೆ ಎಲ್ಲಾ ವಿಷಯಗಳು ತಿಳ್ಕೊಂಡಿರ್ಬೇಕು. ಸೊ ಎಲ್ಲ ಇದ್ರೆ ಅವಾಗ ಅದು ಒಂದು ಹಾಬಿ ಆಗಿರುತ್ತೆ. ಸೊ ಅವಾಗ ಅದನ್ನ ಬರೆದ್ರೆ, ಏಕೆಂದ್ರೆ ನಮ್ಗೆ ಅದೇ ಮೇನ್ ಆಗುತ್ತೆ. ಅದನ್ನ ಇಟ್ಕೊಂಡೆ ನಮ್ಮನ್ನ ಜಡ್ಜ್ ಮಾಡಕ್ ಶುರು ಮಾಡ್ತಾರೆ. ಫಸ್ಟ್ ನಮ್ ಬಗ್ಗೆ ಅವ್ರಿಗೆ ಏನು ಗೊತ್ತಿರಲ್ಲ ಅಲ್ಲ, ಅವ್ರು ನೋಡದೆ ನಮ್ಮ ಇಂಟರ್ವ್ಯೂ ಹಾಲಲ್ಲಿ ಒಳಗ್ ಬರ್ತಿದ್ರೆ ಫಸ್ಟ್ ಅದಕ್ಕಿಂತ ಮುಂಚೆ ಅವ್ರ ಹತ್ರ ಒಂದು ನಮ್ ಬಗ್ಗೆ ಒಂದು ಬೇಸಿಕ್ ಬಯೋಡೇಟಾ ಇಂದಾನೆ ನಮ್ಮ ಪರಿಚಯ ಆಗೋದು ಅವ್ರಿಗೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಯಾವ ಸ್ಟ್ರಾಂಗ್ ಏರಿಯಾಸ್ ಇರುತ್ತೆ ಅದನ್ನ ಬರ್ದು, ವೀಕ್ ಏರಿಯಾಸ್ ಏನಿರುತ್ತೆ ಆದಷ್ಟು ನಾವು ಅದನ್ನ ಅವಾಯ್ಡ್ ಮಾಡೋದು ಉತ್ತಮ. ಸೊ ಅದರಲ್ಲಿ ಏನೇನ್ ಸ್ಟ್ರಾಂಗ್ ಏರಿಯಾಸ್ ಇರುತ್ತೆ ಅದ್ರಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಪ್ರಿಪರೇಷನ್ ಟೈಮಲ್ಲಿ, ಒಂದೊಂದು ವಿಷಯಗಳು ಬರೆಯೋದನ್ನು. ಸೊ ಅದಕ್ಕೆ ಬರೆಯೋಕ್ಕಿಂತ ಮುಂಚೆ ನಾವು ಕೆಲವೊಂದ್ಸತಿ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ವಿಷಯಗಳು ಗೊತ್ತಿರ ಇಂಥದ್ರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಲಿ, ಮೆಂಟರ್ಸ್ ಆಗಿರ್ಲಿ, ಹಳೆ ಆಫೀಸರ್ಸ್ ಆಗಿರ್ಲಿ, ಇಂಥವ್ರು ಹೆಲ್ಪ್ ಆಗೋದು ಇಂಥವ್ರು. ಯಾಕೆ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಇದನ್ನ ಬರಿಬೇಡ, ಇದನ್ನ ಬರಿಬೇಕು ಅಂತ ಹೇಳ್ಕೊಡ್ತಾರೆ. ಅವಾಗ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಕೆಲವೊಂದ್ಸತಿ ನಮ್ಗೆ ಗೊತ್ತಾಗಲ್ಲ. ಬೇಸಿಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಿದ್ರೆ ಏನೇನ್ ನಾವು ಮಾಡ್ತೀವಿ ಎಲ್ಲಾ ಬರಿತಾ ಕೂತಿರ್ತೀವಿ, ಅದು ತಪ್ಪಾಗೋ ಚಾನ್ಸ್ ಇರುತ್ತೆ ಎಷ್ಟೊಂದ್ಸತಿ. ಅದಕ್ಕೋಸ್ಕರ ತುಂಬಾ ಮುಖ್ಯ ಆಗುತ್ತೆ ಸರ್ ಇದು. ಓಕೆ ಸರ್, ಅದೇ DAF ಅಂತ ಏನಿರ್ತೀವಿ, ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್, ಇದು ಒಂದು ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಅಭಿವ್ಯಕ್ತಿಗೆ ಒಂದು ಕನ್ನಡಿ ತರ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲಿ ಇಲ್ಲದನ್ನ ಬರೆಯೋದು ಬೇಡ, ನಾವು ಏನಿದ್ದೀವಿ, ನಮ್ಮ ನಿಜವಾದ ಪರ್ಸನಾಲಿಟಿ ಏನಿದೆ ಅದನ್ನ ನಾವು ಬರೀಬೇಕು ಅಂತ. ಓಕೆ, ಅನಿರುದ್ಧ್ ಸರ್, DAF ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್ ನಾವು ಫಿಲ್ ಮಾಡ್ಬೇಕಾದ್ರೆ ಎಷ್ಟು ಜಾಗರೂಕವಾಗಿ ನಾವು ಇರಬೇಕು? ಸರ್, ನಿಶ್ಚಯ ಅವರು ಸಂಕ್ಷಿಪ್ತವಾಗಿ ಹೇಳಿದ್ರು ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ. ಅದ್ರ ಜೊತೆ ನಾವು ಇಂಟರ್ವ್ಯೂ ಟೈಮಲ್ಲಿ ಬಂದಾಗ DAF ಫಿಲ್ ಮಾಡ್ಬೇಕಾಗುತ್ತೆ, ಸೆಕೆಂಡ್ ಪಾರ್ಟ್ DAF ಫಿಲ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ನಾವು ಸರ್ವಿಸ್ ಪ್ರಿಫರೆನ್ಸಸ್, ಸರ್ವಿಸ್ IAS IPS ಏನಾದ್ರು ಆಪ್ಟ್ ಮಾಡ್ಕೊಂಡಿದ್ರೆ ಆ ಕ್ಯಾಡರ್ ಪ್ರಿಫರೆನ್ಸಸ್ ಮಾಡ್ಬೇಕು. ಅದನ್ನ ಫಿಲ್ ಮಾಡುವಾಗ ಜಾಗೃತವಾಗಿ ಮಾಡ್ಬೇಕು ಸರ್. ಏನಾದ್ರು ಕೇಳ್ಬಿಟ್ಟು ಯಾವ ಸರ್ವಿಸ್ ತಗೋಬೇಕು ಯಾವ ಸರ್ವಿಸ್ ತಗೋಬಾರ್ದು ಅಂತ. ಯಾಕಂದ್ರೆ ಅವ್ರಿಗೆ ಏನೇನಾಗುತ್ತೆ, ಅದು ಎಲ್ಲಾ ಸರ್ವಿಸ್ ಒಳ್ಳೇದು,
ಆದ್ರೆ ಅವ್ರ ಪರ್ಸನಾಲಿಟಿಗೆ ಏನ್ ಸೂಟ್ ಆಗುತ್ತೆ, ಯಾವ ಪರ್ಸನಾಲಿಟಿ ಮಾಡ್ಬೇಕು ಅಂತ ಬೇರೆಯವ್ರು ಏನ್ ಹೇಳೋದಿಲ್ಲ, ನಮ್ಗೇನ್ ಮಾಡ್ಬೇಕು ಅದ್ ಮಾಡ್ಬೇಕು. ನನ್ ಸರ್ವಿಸ್ ಪ್ರಿಫರೆನ್ಸ್ ಆರ್ಡರ್ ಬಂದ್ಬಿಟ್ಟು ನನ್ ಡಿಫ್ರೆಂಟ್ ಆಗಿತ್ತು. ಎಷ್ಟೊಂದ್ರೆ ಯಾಕೆ ಗೊತ್ತಿದ್ದು, ಯಾಕೆ ಹಿಂಗ್ ಮಾಡುತ್ತೆ, IAS IPS ಕೆಳಗ್ ಹಾಕಿದ್ಯಾ ಹಂಗೆಲ್ಲ ಕೇಳುತ್ತೆ. ಆದ್ರೆ ನನ್ಗೆ ಏನ್ ಬೇಕೋ ನಾನು ಅದ್ ಮಾಡಿದೆ ಸರ್ವಿಸ್ ಪ್ರಿಫರೆನ್ಸ್. ಅದ್ರ ಕ್ಯಾಡರ್ ಪ್ರಿಫರೆನ್ಸ್ ತಗೊಂಡಾಗ ಕ್ಯಾಡರ್ ಹೋಮ್ ಕ್ಯಾಡರ್ ಎಲ್ಲ ಹಾಕ್ಬೇಕು, ಬೇರೆ ಕ್ಯಾಡರ್ಸ್ ಎಲ್ಲ ಹೆಂಗ್ ಮಾಡ್ಬೇಕು ಅದನ್ನ ಬೇರೆಯವ್ರ ಹತ್ರ ಕೇಳ್ಕೊಂಡು ಮಾಡಿದ್ರೆ ಒಳ್ಳೇದಾಗತ್ತೆ. ಆಮೇಲೆ ನಿಶ್ಚಯ ಅವ್ರು ಹೇಳ್ದಂಗೆ ಒಂದು ಹಾಬಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಅದನ್ನ ನಾವು ಅಷ್ಟು ಡೆಪ್ತ್ ಆಗಿ ಹೋಗಿಲ್ಲ ಅಂತಂದ್ರೆ ನಾವು ಅದ್ ಬರಿಬಾರ್ದು. ಯಾಕಂದ್ರೆ ನಾನು ಕೀಬೋರ್ಡ್ ಎಲ್ಲ ಪ್ಲೇ ಮಾಡ್ತೀನಿ, ಅದ್ರ ಕೀಬೋರ್ಡ್ ಕೀಬೋರ್ಡ್ ಕಬಡ್ಡಿ ಯಾವಾಗ್ಲೂ ಕಾಲೇಜಲ್ಲಿ ಆಡಿದ್ದೆ. ಅವೆಲ್ಲ ಬಡ್ದ್ಬಿಟ್ರೆ ನಂಗೆ ಪ್ರಶ್ನೆಗಳು ಯಾವ ತರ ಬರುತ್ತೆ ಅಂತ ನನ್ಗೆ ಭಯ ಪಡ್ಕೊಂಡು ನಾವೆಲ್ಲ ಬರ್ದಿಲ್ಲ. ಸೊ ಅದೆಲ್ಲ ಹುಷಾರಾಗಿ ಬರಿಬೇಕು. ಓಕೆ, ಅಕ್ಷಯ್ ಸರ್, ನಿಮ್ಮ DF ಎಷ್ಟು ಜಾಗರೂಕವಾಗಿ ನೀವು ಫಿಲ್ ಮಾಡಿದ್ರಿ? ಸರ್ ಸ್ವಲ್ಪ ಹೆಚ್ಚಾಗಿ ಜಾಗರೂಕವಾಗಿದ್ದೆ. ಯಾಕಂದ್ರೆ ಅವರು ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಆಂಟಿಸಿಪೇಟ್ ಮಾಡಬಹುದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ತಿಳ್ಕೊಂಡು ನಮ್ಗೆ ಯಾವ ಏರಿಯಾಸ್ ಕಂಫರ್ಟಬಲ್ ಆಗಿದೆ, ಯಾವ ಏರಿಯಾಸ್ ಅಲ್ಲಿ ನಮ್ಗೆ ಅಷ್ಟು ಕಂಫರ್ಟ್ ಇಲ್ಲ, ಆ ಬೇಸಿಸ್ ಮೇಲೆ ಫಿಲ್ ಮಾಡಿದ್ದೆ. ಹಾಬೀಸ್ ಲಿಸ್ಟ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಒಂದು 3-4 ನಾನು ಫಿಲ್ ಮಾಡಿದ್ದೆ. ಅದರಲ್ಲಿ ತುಂಬಾ ಕಂಫರ್ಟಬಲ್ ಆಗಿರೋದನ್ನ ಫಸ್ಟ್ ಅಂಡ್ ಸೆಕೆಂಡ್ ಫಿಲ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಕಂಫರ್ಟಬಲ್ ಆಗಿರೋದನ್ನ ಥರ್ಡ್, ಮತ್ತೆ ಇನ್ ಸ್ವಲ್ಪ ಹೆಚ್ಚಾಗಿ ಏನು ಗೊತ್ತಿಲ್ಲ ಅನ್ನೋದನ್ನ ಫೋರ್ತ್. ಸೊ ಆ ಪ್ರಯಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರು ಪೂರ್ತಿ ಡೀಟೇಲ್ ಆಗಿ ನೋಡಿರ್ತಾರೆ, ಬಟ್ ಐ ಕ್ಯಾಚಿಂಗ್ ಆಗಿರೋದು ಮೊದಲು ಅಥವಾ ಎರಡನೇದು. ಸೊ ನಾವ್ ಯಾವ ಆರ್ಡರ್ ಅಲ್ಲಿ ಫಿಲ್ ಮಾಡ್ತೀವಿ ಮತ್ತೆ ನಮ್ಗೆ ಅದ್ರ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ DF ಅಂತ ಬಂದಾಗ ಅವರು ನಮ್ಮ ಇಡೀ ಅಪ್ಲಿಕೇಶನ್ ಅಲ್ಲಿ ಇರುವಂತ ಯಾವುದೇ ಒಂದು ಪದದ ಮೂಲಕನೂ ಅವ್ರು ಪ್ರಶ್ನೆಗಳನ್ನ ಶುರು ಮಾಡ್ಬೋದು. ಈಗ ಅಕಸ್ಮಾತ್ ಮನೆ ಇಂಥ ಒಂದು ರೋಡ್ ಅಲ್ಲಿ ಇದೆ ಅಂತ ಇದ್ರೆ, ಈಗ ನಾನಿರೋದು ಇನ್ಫ್ಯಾಕ್ಟ್ ನಮ್ಮ ಮನೆ ರೋಡ್ಗೆ 3 ಹೆಸರಿದೆ. ಡಯಾಗ್ನಲ್ ರೋಡ್ ಅಂತಾರೆ, ಅನಾಕ್ರೂ ರೋಡ್ ಅಂತಾರೆ, ಕವಿ ಲಕ್ಷ್ಮೀಶ ರೋಡ್ ಅಂತಾರೆ. ಸೊ ನಾನು ಅನಾಕ್ರೂ ಅಥವಾ ಕವಿ ಲಕ್ಷ್ಮೀಶ ಅಂತ ಕೊಟ್ಟಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಇರೋ ಚಾನ್ಸಸ್ ಇತ್ತು. ಹಾಗಾಗಿ ನಾನು ಸೇಫ್ ಆಗಿರ್ಲಿ ಅಂತ ಡಯಾಗ್ನಲ್ ರೋಡ್ ಅಂತ ಕೊಟ್ಟೆ. ಸೊ ಈ ರೀತಿ ತುಂಬಾ ಯೋಚನೆ ಮಾಡಿ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಈಗ ಮಾಧ್ಯಮದ ಬಗ್ಗೆ ಬರೋಣ. ಅಂದ್ರೆ ಯಾವ ಲ್ಯಾಂಗ್ವೇಜ್ ನಾವು ಚೂಸ್ ಮಾಡ್ಕೋಬೇಕು, ಅಥವಾ ಈಗ ನಾವೇನಂತ ನಾವು ಕನ್ನಡ ಮಾಧ್ಯಮದಿಂದ ಓದಿ ಬಂದಿರ್ತೀವಿ ಅಥವಾ ಇಂಗ್ಲಿಷ್ ಮಾಧ್ಯಮದಿಂದ ಓದಿ ಬಂದಿರ್ತೀವಿ. ಇದು ಮಾಧ್ಯಮವನ್ನು ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಸರ್? ಅಕ್ಷಯ್ ಸರ್. ಸರ್, ಮಾಧ್ಯಮವನ್ನು ಚೂಸ್ ಮಾಡಬೇಕು ಅಂದ್ರೆ ನಾವು ಯಾವ ಭಾಷೆಯಲ್ಲಿ ತುಂಬಾ ಕಂಫರ್ಟಬಲ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಗೋಸ್ಕರ ಈಗ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಎಕ್ಸಾಮ್ಗೋಸ್ಕರ ನಾನು ಇಂಗ್ಲಿಷ್ ಮೀಡಿಯಂಗೆ ಸ್ವಿಚ್ ಆಗ್ತೀನಿ ಅಂದ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಎಕ್ಸ್ಪ್ರೆಷನ್ ಬರಲ್ಲ. ಸೊ ಅದ್ ನಮ್ ಯಾವ ಭಾಷೆಯಲ್ಲಿ ತುಂಬಾ ಸುಲಭವಾಗಿ ತುಂಬಾ ನ್ಯಾಚುರಲ್ ಆಗಿ ನಮ್ಗೆ ಎಕ್ಸ್ಪ್ರೆಷನ್ ಬರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಹಿಂದಿ ಮೀಡಿಯಂ ಚೂಸ್ ಮಾಡೋರಿಗೆ ಪ್ರಾಯಶಃ ಒಂದು ಅಡ್ವಾಂಟೇಜ್ ಇರುತ್ತೆ, ಏನಂದ್ರೆ ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಆ ಭಾಷೆಯಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ. ಕನ್ನಡದಲ್ಲಿ ಅಥವಾ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಅಷ್ಟೇ ಸುಲಭವಾಗಿ ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ರಿಸೋರ್ಸಸ್ ಸಿಗತ್ತಾ ಅನ್ನೋದು ಒಂದು ಪ್ರಶ್ನೆ. ಸೊ ಹಾಗಾಗಿ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಅವರು ಮೇ ಬಿ ಇಂಗ್ಲಿಷ್ ತಗೊಳ್ಳೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು ಪ್ರಿಪರೇಷನ್ ದೃಷ್ಟಿಯಿಂದ ನಾವು ನ್ಯೂಸ್ ಪೇಪರ್ಸ್ ಓದ್ತಿರ್ತೀವಿ, ಬೇರೆ ಸ್ಟಡಿ ಮೆಟೀರಿಯಲ್ ಓದ್ತಿರ್ತೀವಿ, ಒಂದು ಮಟ್ಟಕ್ಕೆ ಒಂದು ಕಂಟ್ರೋಲ್ ಬಂದೇ ಬರುತ್ತೆ ಭಾಷೆ ಮೇಲೆ. ಬಟ್ ಅಕಸ್ಮಾತ್ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅವಾಗ ಕನ್ನಡ ಮಾಧ್ಯಮವನ್ನೇ ಬೇಕಾದ್ರೆ ಚೂಸ್ ಮಾಡಬಹುದು. ಕನ್ನಡ ಮಾಧ್ಯಮದಲ್ಲಿ ಚೂಸ್ ಮಾಡಿದ್ರು ಕೂಡ ಅಲ್ಲಿ ಅಷ್ಟೊಂದು ಮಟೀರಿಯಲ್ಸ್ ಇದೆಯಾ ಸರ್ ಅವ್ರಿಗೆ ಓದಕ್ಕೆ? ಅದೇ ಪ್ರಶ್ನೆ ಸರ್, ಅದ್ರ ಬಗ್ಗೆ ನಂಗೂ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಸೊ ಹಾಗಾಗಿ ಈಗ ಬೇರೆ ಪ್ರಾಬ್ಲಿ ಹಿಂದಿಲಿ ಆ ಮೆಟೀರಿಯಲ್ ತುಂಬಾ ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಯಾಕಂದ್ರೆ ಹೆಚ್ಚಾಗಿ ಬರೆಯೋರು ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋದ್ರಿಂದ ಸ್ಟಡಿ ಮೆಟೀರಿಯಲ್ಸ್ ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಬಟ್ ಕನ್ನಡದಲ್ಲಿ ಅಷ್ಟರ ಮಟ್ಟಿಗೆ ಸ್ಟಡಿ ಮೆಟೀರಿಯಲ್ಸ್ ಇದೆಯಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಅನಿರುದ್ಧ್ ಸರ್, ಈಗ ಭಾಷಾ ಮಾಧ್ಯಮ ನೀವು ಯಾವ್ದನ್ನ ಚೂಸ್ ಮಾಡಿದ್ರಿ, ಅಥವಾ ಎಷ್ಟು ಇಂಪಾರ್ಟೆಂಟ್ ಭಾಷಾ ಮಾಧ್ಯಮನ ಚೂಸ್ ಮಾಡೋದು? ಸರ್, ನಾನು ಆಂಗ್ಲ ಮಾಧ್ಯಮದಲ್ಲೇ ನಾನು ಎಲ್ಲಾ ಪರೀಕ್ಷೆಗಳೆಲ್ಲ ಬರ್ದಿದ್ದು. ಇದು ಇಂಟರ್ವ್ಯೂಗೂ ನಾನು ಆಂಗ್ಲ ಮಾಧ್ಯಮನೇ ನಾನು ಉಪಯೋಗಿಸಿದ್ದೆ. ಯಾವ್ದ್ರಲ್ಲಿ ನಾವು ಯೋಚನೆ ಮಾಡ್ಬಿಟ್ಟು ಬರೀಬಹುದು ಆರಾಮಾಗಿ ಅಂತ ಅದನ್ನ ನಾವು ಚೂಸ್ ಮಾಡ್ಬೇಕು. ಮೇನ್ಸ್ ಆದ್ರೆ ಅದು UPSC ಅವ್ರ ಆಪ್ಷನ್ ಕೊಡ್ತಾರೆ. ಆಪ್ಷನಲ್ ನಾವು ಇಂಗ್ಲಿಷ್ ಅಲ್ಲಿ ಬರ್ದ್ಬಿಟ್ಟು ಇದು ಬೇರೆ ಪೇಪರ್ ನ ಕನ್ನಡಲ್ಲಿ ಬರೀಬಹುದು. ಇಂಟರ್ವ್ಯೂನು ಕನ್ನಡಲ್ಲಿ ಕೊಡ್ಬೋದು ಅಂತ ಅದು ಆಪ್ಷನ್ ಕೊಡುತ್ತೆ. ಸೊ ಎಷ್ಟೊಂದ್ ಜನ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಇದು ಬೇರೆ ಪೇಪರ್ಸ್ ಅಲ್ಲಿ ಕನ್ನಡಲ್ಲಿ ಬರೀತಾರೆ, ಇಂಟರ್ವ್ಯೂನು ಕನ್ನಡಲ್ಲಿ ಕೊಡ್ತಾರೆ. ಯಾಕಂದ್ರೆ ಇಂಟರ್ವ್ಯೂ ಟೈಮ್ ಅಲ್ಲಿ ಎಸ್ಪೆಷಲಿ ನಾವು ಅದೇ ಆ ಥಾಟ್ಸ್ ನಾವು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾಗುತ್ತೆ. ಸೊ ಅದನ್ನ ನಾವು ಸರಿಯಾಗಿ ಸೂಕ್ತವಾಗಿ ಚೂಸ್ ಮಾಡ್ಬೇಕು. ಆದ್ರೆ ಅಕ್ಷಯ್ ಅವ್ರು ಹೇಳ್ದಂಗೆ ನಮ್ಗೆ ಅದ್ ಮೆಟೀರಿಯಲ್ ಹೆಂಗ್ ಸಿಗುತ್ತೆ, ಅದ್ ಹೆಂಗ್ ಮಾರ್ಕ್ಸ್ ಬರ್ಬೋದು, ಅಂಕೆಗಳು ಹೆಂಗ್ ಬರ್ಬೋದು, ಅದ್ರ ಪ್ರಕಾರ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಅವ್ರವ್ರ ಸುಲಭತೆ, ಅವ್ರವ್ರ ಹೆಂಗ್ ಮೆಟೀರಿಯಲ್ ಅವ್ರೇ ಹೆಂಗ್ ಓದ್ಬೇಕು ಅಂತ ಅನ್ಕೊಂತಾರೋ ಅದ್ರ ಪ್ರಕಾರ ಅವರು ನಿರ್ಣಯ ತಗೋಬಹುದು. ಓಕೆ ಸರ್, ನನಗೆ ಅನ್ಸಿದ ಮಟ್ಟಿಗೆ ಇದು ಕನ್ನಡವನ್ನ ಚೂಸ್ ಮಾಡಿದ್ರೆ ಇಂಟರ್ವ್ಯೂ ಸಂದರ್ಭದಲ್ಲಿ ಅಲ್ಲಿ ಟ್ರಾನ್ಸ್ಲೇಟರ್ ಇರ್ತಾರೆ ಅಂತ ಅನ್ಸುತ್ತೆ. ಹೌದು ಸರ್, ಹೌದು.
ಓಕೆ, ಯಾಕಂದ್ರೆ ಅಂದ್ರೆ ಈ ಕನ್ನಡ. ವರ್ಷ ಯಾರು ಸಿಕ್ಕಿರೋರು ಇದ್ರು, ಅವರು ಕನ್ನಡ ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರು, ಅವರು ಒಂದು ಹ. ಟ್ರಾನ್ಸ್ಲೇಟ್ ಇಡ್ತಾರೆ ಅಂತಂದ್ರು. ಓಕೆ, ಒಳ್ಳೇದು ಸರ್. ನಿಶ್ಚಯ ಸರ್, ಇದು ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್? ಸರ್ ಆಗ್ಲೇ ಹೇಳಿರಂಗೆ ಅಕ್ಷಯ್ ಸಿಂಹ ಮತ್ತೆ ಅನಿರುದ್ಧ ಹೇಳಿರಂಗೆ ಆಲ್ಮೋಸ್ಟ್ ಅವರೇ ಕವರ್ ಮಾಡಿದ್ದಾರೆ ಸರ್. ಸೊ ನೀವು ಯಾವ ಭಾಷೆ ಚೂಸ್ ಮಾಡಿದ್ರಿ ಸರ್? ನಂದು ಇಂಗ್ಲಿಷ್ ಸರ್, ಇಂಗ್ಲಿಷೇ ಇತ್ತು. ಹ. ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂ ಆಗಿರೋದು ಇಂಗ್ಲಿಷ್ ಆಯ್ತು. ಸೊ ಅವ್ರು ಹೇಳಿರಂಗೆ, ಯಾಕೆಂದ್ರೆ ಅದು ತಪ್ಪು, ಸರಿ ಹೋಗ್ತಿಲ್ಲ ಅದು. ಯಾಕೆಂದ್ರೆ ಇಂಗ್ಲಿಷ್ ಓದೋರ್ಗೆ ಸುಲಭವಾಗಿದೆ, ಯಾಕೆಂದ್ರೆ ಮೆಟೀರಿಯಲ್ಸ್ ಎಲ್ಲ ಇರೋದ್ರಿಂದ ಸುಲಭವಾಗಿ ಆಗ್ತಾ ಇದೆ. ಕನ್ನಡ ಮಾಧ್ಯಮದವ್ರಿಗೆ ಮೆಟೀರಿಯಲ್ಸ್ ಇಂಗ್ಲಿಷ್ ಅಲ್ಲಿ ಇರೋಷ್ಟು ಸಿಗದೆ ಇರ್ಬೋದು, ಅದಕ್ಕೆ ಕಷ್ಟ ಆಗ್ತದೆ. ಬಟ್ ಇದು ರಿಯಾಲಿಟಿ ಕೂಡ. ಸೊ ಅದ್ರ ತಕ್ಕಂತೆ ಈಗ, ಯಾಕೆಂದ್ರೆ ಬಟ್ ಮುಂಚೆಗಿಂತ ಬೆಟರ್ ಆಗ್ತಾ ಇದೆ. ಯಾಕೆಂದ್ರೆ ಕೆಲವರು ಕನ್ನಡ ಮಾಧ್ಯಮದವರು ಬರ್ದಿಲ್ಲ ಅಂತಲ್ಲ. ಸೊ ಅಂತವ್ರು ಇದನ್ನ ಆನ್ಸರ್ ಮಾಡಕ್ಕೆ ತುಂಬಾ ಸೂಕ್ತ ಅನ್ಸುತ್ತೆ ಸರ್, ನಮ್ಗಿಂತ. ಓಕೆ, ಥ್ಯಾಂಕ್ ಯು ಸರ್. ಈಗ ಅಕ್ಷಯ್ ಸರ್ಗೆ ಒಂದು ಪ್ರಶ್ನೆ ಏನಂತಂದ್ರೆ, ಕಂಪಲ್ಸರಿ ಲ್ಯಾಂಗ್ವೇಜಸ್ ಅಂತ ಇರುತ್ತೆ, 2 ಲ್ಯಾಂಗ್ವೇಜ್ ಇರುತ್ತೆ ಅನ್ಸುತ್ತೆ. ನೀವು ಯಾವ್ದು ತಗೊಂಡಿದ್ರಿ ಸರ್ ಅದನ್ನ? ಸರ್, ಇಂಗ್ಲಿಷ್ ಎಲ್ಲರಿಗೂ ಕಂಪಲ್ಸರಿ, ಅದ್ ಬಿಟ್ಟು ನಾ ಕನ್ನಡ ಚೂಸ್ ಮಾಡಿದ್ದೆ. ಓಕೆ, ಏನ್ ಕಾರಣ ಸರ್, ಯಾಕೆ ಚೂಸ್ ಮಾಡಿದ್ರಿ ಕನ್ನಡ? ಅಂದ್ರೆ ಅದು ಕ್ವಾಲಿಫೈಯಿಂಗ್ ಪೇಪರ್ ಸರ್. ಕನ್ನಡ ಕಂಪಲ್ಸರಿ ಲ್ಯಾಂಗ್ವೇಜ್, ಇಟ್ಸ್ ಕ್ವಾಲಿಫೈಯಿಂಗ್ ಪೇಪರ್. ಸೊ ನನ್ನ ಮಾತೃಭಾಷೆ ಕನ್ನಡ, ಅದ್ರ ಜೊತೆಗೆ ಸ್ವಲ್ಪ ಆ ಪೇಪರ್ ಅಲ್ಲಿ ಹೆಚ್ಚಾಗಿ ಅದರಲ್ಲಿ ಏನು ಸ್ಟ್ರೆಸ್ ತಗೊಳ್ಳುವಂತದ್ದು ಏನಿರಲ್ಲ. ಸೊ ಸುಲಭವಾಗಿ ಆಗುತ್ತೆ, ಅದಕ್ಕೋಸ್ಕರ ನಾ ಬೇರೆ ಭಾಷೆ ಹಾಕೊಂಡ್ವಿ, ಹಾಗಾಗಿ ಕನ್ನಡ ತಗೊಂಡೆ ಅಷ್ಟೇ. ಓಕೆ, ಕನ್ನಡ ಮತ್ತು ಇಂಗ್ಲಿಷ್ ನ ನೀವು ತಗೊಂಡಿದ್ರಿ. ಹಾ. ಓಕೆ, ಅನಿರುದ್ಧ್ ಸರ್, ನೀವು ಯಾವ್ದು 2 ಭಾಷೆಗಳನ್ನ ತಗೊಂಡಿದ್ರಿ ಕಂಪಲ್ಸರಿ ಲ್ಯಾಂಗ್ವೇಜಸ್? ಸರ್, ಇಂಗ್ಲಿಷ್ ಕಂಪಲ್ಸರಿ, ಎಲ್ಲರಿಗೂ ಕಂಪಲ್ಸರಿ. ಅದ್ರ ಜೊತೆ ನಾನು ಹಿಂದಿ ತಗೊಂಡಿದ್ದೆ ಸರ್. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಈ ಪೇಪರ್ ಅಲ್ಲಿ ಅಕ್ಷಯ್ ಅವ್ರಕಿನ್ನ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ನಾನು ಕನ್ನಡ ಬರೀ ನಾನು 4ನೇ ತರಗತಿ ತನಕ ಓದಿದ್ದೆ. ನಂಗೆ ಮಾತಾಡಕ್ಕೆ ಓದಕ್ಕೆಲ್ಲ ನಂಗೆ ಕಷ್ಟ ಏನಾಗಲ್ಲ ಕನ್ನಡ, ಆದ್ರೆ ಬರೆಯೋಕೆ ಅಷ್ಟು ಸ್ಪೀಡ್ ಬರಲ್ಲ. ಎಕ್ಸಾಮ್ ಅಲ್ಲಿ ಏನ್ ಸ್ಪೀಡ್ ಬೇಕಾಗುತ್ತೋ ಅದು ಬರಲ್ಲ. ಆಮೇಲೆ ನಾನು ಅದಾದ್ಮೇಲೆ ಸಾಂಸ್ಕ್ರಿಟ್ ಓದಿದ್ದೆ. ಆದ್ರೆ ಎಷ್ಟೊಂದನ್ನ ಸಾಂಸ್ಕ್ರಿಟ್ ತಗೋಬೇಡಿ, ಕಂಪಲ್ಸರಿ ಲ್ಯಾಂಗ್ವೇಜ್ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ 600 ಶಬ್ದದಲ್ಲಿ ಪ್ರಬಂಧ ಬರೆಯೋದು ಸಂಸ್ಕೃತದಲ್ಲಿ ಬಹಳ ಕಷ್ಟ ಆಗುತ್ತೆ. ಎಷ್ಟೊಂದು ವರ್ಷದಿಂದ ಓದಿಲ್ಲ ಅದಕ್ಕೋಸ್ಕರ ನನ್ಗೆ ಹಿಂದಿ ಮಾತಾಡಕ್ ಬರ್ತಿತ್ತು, ದೇವನಾಗರಿ ಸ್ಕ್ರಿಪ್ಟ್ ಬರೆಯಕ್ ಬರ್ತಿತ್ತು. ಅದಕ್ಕೆ ನಾನು ಹಿಂದಿ ತಗೊಂಡು ಸ್ವಲ್ಪ ನಾನು ಕ್ಲಾಸಸ್ ತಗೊಂಡು, ನಮ್ ರವಿಶಂಕರ್ ಸರ್ ಅಂತ ನನ್ ಪರಿಚಯ ಇದ್ರು, ಅವ್ರ ಹತ್ರ ಒಂದು 5-6 ಕ್ಲಾಸ್ ತಗೊಂಡು ನನ್ಗೆ ನನ್ನ ಪ್ರಬಂಧಗಳು ಬರ್ಬಿಟ್ಟು ಅವ್ರಿಗೆ ತೋರ್ಸಿದಕ್ಕೆ ನನ್ಗೆ ಇದಾಯ್ತು ಸರ್. ಎಲ್ಲಾ ಪೇಪರ್ಕಿನ್ನ ಭಯ ಆಗ್ತಿತ್ತು, ನನ್ ಹಿಂದಿ ಪೇಪರೇ ಭಯ ಆಗ್ತಿತ್ತು. ಓಕೆ, ಥ್ಯಾಂಕ್ ಯು ಸರ್. ನಿಶ್ಚಯ ಸರ್, ನೀವು ಯಾವ್ದು 2 ಕಂಪಲ್ಸರಿ ಲ್ಯಾಂಗ್ವೇಜ್ ತಗೊಂಡಿದ್ರಿ? ಸರ್, ನಂದು ಇಂಗ್ಲಿಷ್ ಮತ್ತೆ ಕನ್ನಡ ಸರ್. ಇಂಗ್ಲಿಷ್ ಮತ್ತು ಕನ್ನಡ. ಓಕೆ, ನೀವು ಇಂಗ್ಲಿಷ್ ಮೀಡಿಯಂದಲ್ಲಿ ಓದಿದ್ರು ಮತ್ತು ಕನ್ನಡ ಬರೆಯಕ್ಕೆ ಓದಕ್ಕೆ ಬರುತ್ತೆ ಅಂತ ತಗೊಂಡ್ರ? ಸರ್, ನಂಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, Yes, sir. ಓದಕ್ಕಾಗ್ಲಿ ಬರೆಯಕ್ಕಾಗ್ಲಿ. ಪ್ರಬಂಧ ಬರೆಯೋದಾಗ್ಲಿ ಇಲ್ಲ. ಹ್ಮ್. ಸೊ ನನಗೆ ಕನ್ನಡದಲ್ಲಿ ಏನು ಕಷ್ಟ ಅನ್ಸಿರ್ಲಿಲ್ಲ. ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡೋದು ಏನ್ರಿ ಬಾಳ ಸಂಗಾತಿನ ಚೂಸ್ ಮಾಡ್ದಂಗೆ ಅಂತ ಹೇಳ್ತಾರೆ. ನೀವು ಆಪ್ಷನಲ್ ಹೇಗೆ ಚೂಸ್ ಮಾಡಿದ್ರಿ ಸರ್? ಹೌ ಡಿಡ್ ಯು ಚೂಸ್? ಸರ್, ಆಪ್ಷನಲ್ ಚೂಸ್ ಮಾಡಿದ್ದು ನಾನು 2 ಮುಖ್ಯವಾದ ಕಾರಣಕ್ಕೆ. ಒಂದು, ನನಗೆ ಕನ್ನಡ ಲಿಟ್ರೇಚರ್ ನಾನು ಆಪ್ಷನಲ್ ಆಗಿ ಚೂಸ್ ಮಾಡಿದ್ದು, ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಮೊದ್ಲಿಂದಾನು ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಬುಕ್ಗಳನ್ನ ಓದೋ ಅಭ್ಯಾಸ ಇದ್ದಿದ್ರಿಂದ ನನಗೆ ಇದನ್ನ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಜೊತೆಗೆ ಸ್ಕೂಲ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲಿ ತುಂಬಾ ಒಳ್ಳೆ ಟೀಚರ್ಸ್ ಇದ್ದಿದ್ರಿಂದ ಓಕೆ, ನಾನು ಹ್ಯಾಂಡಲ್ ಮಾಡಬಹುದು. ಸ್ವಲ್ಪ ಹಳೆಗನ್ನಡ ಇದ್ರು ಪರವಾಗಿಲ್ಲ, ಸ್ವಲ್ಪ ಓದಿರೋ ನೆನಪಿದೆ, ಸ್ವಲ್ಪ ಓದಿರೋ ಅಭ್ಯಾಸ ಇದೆ, ಇದನ್ನ ಹ್ಯಾಂಡಲ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಜೊತೆಗೆ ನಮ್ಮ ದೊಡ್ಡಪ್ಪ ಒಬ್ರು, ಈಸ್ ಅ ರಿಟೈರ್ಡ್ ಸಿವಿಲ್ ಸರ್ವೆಂಟ್, ಜೊತೆಗೆ ಈಸ್ ಆಲ್ಸೋ ಕನ್ನಡ ರೈಟರ್, ಡಾಕ್ಟರ್ ಕೆ ಸತ್ಯನಾರಾಯಣ ಅಂತ. ಸೊ ಅವ್ರು ಮನೆಯಲ್ಲೇ ನನ್ಗೆ ಒಬ್ರು ಉತ್ತಮವಾದಂತಹ ಗೈಡ್, ಒಬ್ಬ ರಿಸೋರ್ಸ್ ಪರ್ಸನ್ ಇರುವಾಗ ಅವ್ರು ಗೈಡ್ ಮಾಡ್ತಾರೆ, ನನ್ಗೆ ಹೇಳ್ಕೊಡ್ತಾರೆ, ಮತ್ತೆ ನನ್ಗೆ ಕರೆಕ್ಟ್ ಆದಂತಹ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಕರೆಕ್ಟ್ ಆದಂತಹ ಪಾಯಿಂಟ್ಸ್ ಆಗಿರ್ಬೋದು ಬರೆಯೋದಕ್ಕೆ, ಅದನ್ನ ಗೈಡ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಈ 2 ಕಾರಣಕ್ಕೆ ನಾನು ಮುಖ್ಯವಾಗಿ ಕನ್ನಡ ಲಿಟ್ರೇಚರ್ ನ ಆಪ್ಷನ್ ಆಗಿ ಚೂಸ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಸರ್. ಅನಿರುದ್ಧ್ ಸರ್, ನೀವು ಹೇಗೆ ಚೂಸ್ ಮಾಡಿದ್ರಿ ಆಪ್ಷನಲ್ ಸಬ್ಜೆಕ್ಟ್ಸ್? ಸರ್, ನಾನು ಗ್ರಾಜುಯೇಷನ್ BBA ಮಾಡಿದ್ದು. ಸೊ ನನಗೆ ಆಪ್ಷನ್ ಇದ್ದು ಗ್ರಾಜುಯೇಷನ್ ಟೈಮ್ ಅಲ್ಲಿ ಏನ್ ಓದಿರೋದ್ರು ಉಪಯೋಗ ಆಗುತ್ತೆ, ಅದು ಈಸಿ ಆಗುತ್ತೆ ಓದೋಕೆ ಅಂತಂದು 2 ಇತ್ತು ಚಾಯ್ಸ್, ಮ್ಯಾನೇಜ್ಮೆಂಟ್ ಮತ್ತೆ ಕಾಮರ್ಸ್ ಇತ್ತು. ಅದ್ರ ಬಿಟ್ಬಿಟ್ಟು ನಾನು ಸಾಂಸ್ಕ್ರಿಟ್ ಲಿಟ್ರೇಚರ್ PSIR ಬಗ್ಗೆ ಯೋಚನೆ ಮಾಡಿದ್ದೆ. ಮ್ಯಾನೇಜ್ಮೆಂಟ್ ಅಷ್ಟು ಸ್ಕೋರಿಂಗ್ ಅಲ್ಲ, ಮತ್ತೆ ಪೂರ್ತಿ ಥಿಯರಿ ಅನ್ಬಿಟ್ಟು ನಾನು ಮ್ಯಾನೇಜ್ಮೆಂಟ್ ಬಿಟ್ಬಿಟ್ಟೆ. ಸಾಂಸ್ಕ್ರಿಟ್ ಲಿಟ್ರೇಚರ್ ಅಷ್ಟು ಸ್ಟಡಿ ಮೆಟೀರಿಯಲ್ ಎಲ್ಲ ಪೂರ್ತಿಯಾಗಿ ಹಿಂದಿಯಲ್ಲಿ ಇರೋದು, ಇಂಗ್ಲಿಷ್ ಅಲ್ಲಿ ಇಲ್ಲ. ಸೊ ಅದು ಕಷ್ಟ ಆಗ್ಬಿಟ್ಟೆ, ಸಾಂಸ್ಕ್ರಿಟ್ ಲಿಟ್ರೇಚರ್ ಬಿಟ್ಟೆ. PSIR ಇಂಟ್ರೆಸ್ಟ್ ಇದ್ರು ಅದಕ್ಕೆ 3-4 ಮಂತ್ಸ್ ಡೆಡಿಕೇಟೆಡ್ ಎಫರ್ಟ್ ಆಗ್ಬೇಕು ಅಂತ ನಾನು PSIR ತಗೊಂಡಿಲ್ಲ. ಕಾಮರ್ಸ್ ಈಸಿ ಇದೆ, ಸುಲಭವಾಗಿದೆ, ನಾನು ಸ್ಕೋರಿಂಗ್ ಆಗಿದೆ, ಮೆಟೀರಿಯಲ್ ಈಸಿಯಾಗಿ ಅವೈಲೇಬಲ್ ಇದೆ. ಡೈರೆಕ್ಟ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ರ್ಯಾಂಕರ್ಸ್ ಅಂತ ಡೆಲ್ಲಿಯಲ್ಲಿ,
ಸೊ ಅವರಿಂದ ಡೈರೆಕ್ಟ್ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಅನ್ನ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಮರ್ಸ್ ನ ತಗೊಂಡೆ ಸರ್. ಅದು ನನ್ಗೆ ಅಷ್ಟು ಕಾಮರ್ಸ್ ಇಂದ ನಂಗೆ ಸ್ವಲ್ಪ ಬೆನಿಫಿಟ್ ಆಯ್ತು ಅಂತ ಹೇಳಿ, ಟೈಮ್ ಸೇವ್ ಆಯ್ತು ಅಂತ ನಾನು ಹೇಳಕ್ ಇಷ್ಟ. ಓಕೆ, ನೀವು ಗ್ರಾಜುಯೇಷನ್ ಅಲ್ಲಿ ಓದಿದ್ದು ಕೂಡ ಅದೇ, ಆಮೇಲೆ ಅದನ್ನೇ ತಗೊಂಡ್ರಿ? ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ವಿ ಸರ್. ಸೊ ನನಗೆ ಕಾಮರ್ಸ್ ಇತ್ತು, ಮ್ಯಾನೇಜ್ಮೆಂಟ್ ಇತ್ತು. ಕಾಮರ್ಸ್ ನನಗೆ ಅದಕ್ಕೆ ಅದರಿಂದ ನಂಗೆ ಈಸಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ನಿಶ್ಚಯ ಸರ್, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವುದು, ಹೇಗೆ ಚೂಸ್ ಮಾಡಿದ್ರಿ? ಸರ್ ನಂದು ಬಂದು ಝುವಾಲಜಿ, ಪ್ರಾಣಿಶಾಸ್ತ್ರ. ನಾನು ಓದಿದ್ದು ಬಯೋಟೆಕ್ನಾಲಜಿನಲ್ಲಿ, ಮೈಸೂರಿನಲ್ಲೇ. ಸೊ ನನಗೆ ಬಯೋಟೆಕ್ನಾಲಜಿ ಸಬ್ಜೆಕ್ಟ್ ಇರಲಿಲ್ಲ ಆಪ್ಷನಲ್ ಆಗಿ ತಗೊಳ್ಳೋದಕ್ಕೆ. ಹತ್ತಿರದಲ್ಲಿ ಇದ್ದಿದ್ದು ಬಾಟ್ನಿ ಅಥವಾ ಝುವಾಲಜಿ ಎರಡು, ಇಲ್ಲ ಆಂಥ್ರಪಾಲಜಿ. ನನಗೆ ಝುವಾಲಜಿ ಮುಂಚೆಯಿಂದ ಸ್ವಲ್ಪ ಬಯಾಲಜಿ ಕಡೆ ಇಂಟ್ರೆಸ್ಟ್ ಇದ್ದಿದ್ರಿಂದ, ಸೊ ಅದಕ್ಕೋಸ್ಕರ ಜೊತೆಗೆ ಸ್ವಲ್ಪ ಸಿಲೆಬಸ್ನಲ್ಲೂ ನಾವು ಓದಿದ್ದಕ್ಕೂ ಇದಕ್ಕೂ ಸ್ವಲ್ಪ ರಿಲೇಟೆಡ್ ಇತ್ತು. ಇಂಟ್ರೆಸ್ಟೇ ಮೇನ್ ಆಗಿ ಸರ್, ಇಂಟ್ರೆಸ್ಟ್ ಮತ್ತೆ ಸ್ಕೋರಿಂಗ್ ಸಬ್ಜೆಕ್ಟ್. ಸೈನ್ಸ್ ಸಬ್ಜೆಕ್ಟ್ ಎಲ್ಲ ಜನರಲಿ ಸ್ಕೋರ್ ಮಾಡಕ್ ಈಸಿ ಆಗುತ್ತೆ ಅಂತ ಒಂದು ಅನಿಸಿಕೆ. ಸೊ ಅದಕ್ಕೋಸ್ಕರ ಎರಡು ಎಲ್ಲ ನೋಡ್ಕೊಂಡು ನಾನು ತಗೊಂಡಿದ್ದೆ. ಓಕೆ, ನನಗೆ ಮತ್ತೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಯಾವ್ದಿದೆ ಆ ಸಬ್ಜೆಕ್ಟ್ ನ ಚೂಸ್ ಮಾಡಬೇಕು. ಒಂದು ಸರಳ ಅಥವಾ ಒಂದು ಕಠಿಣ ಅಂತಲ್ಲ, ನಮಗೆ ನಮ್ಮ ಅಭಿವ್ಯಕ್ತಿಯಲ್ಲಿ ನಾವು ನಿರಾಳವಾಗಿ ಹರಿಬಿಡಬಹುದು, ಆ ಒಂದು ಸಬ್ಜೆಕ್ಟ್ ನಾವು ಚೂಸ್ ಮಾಡಬೇಕು ಅಂತ. ಎಸ್ಸೆ ರೈಟಿಂಗ್ ನಾವು ಬರಿತಿದ್ವಿ ಅಂದ್ರೆ, ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಿದ್ರಿ, ಅಥವಾ ಬರೆಯೋದು ಎಷ್ಟು ಇಂಪಾರ್ಟೆಂಟ್? ಸರ್, UPSC 75% or 70% ಆಫ್ ನಮ್ಮ ಸ್ಕೋರ್ಸ್ ಅಥವಾ ನಮ್ಮ ರ್ಯಾಂಕಿಂಗ್ ನ ಡಿಸೈಡ್ ಮಾಡೋದೇ ರೈಟಿಂಗ್. ಯಾಕಂದ್ರೆ 1750 ಅಂಕಗಳಿಗೆ ನಾವು ಬರಿತಾ ಇರ್ತೀವಿ. ಅದು ಎಸ್ಸೆ ಆಗಿರ್ಬೋದು ಅಥವಾ ಬೇರೆ GS ಪೇಪರ್ಸ್ ಮತ್ತು ಆಪ್ಷನಲ್ ಪೇಪರ್ಸ್ ಎಲ್ಲ ಸೇರಿ 1750 ಅಂಕಗಳಿಗೆ ಬರೆಯೋದ್ರಿಂದ ರೈಟಿಂಗ್ ಪ್ರಾಕ್ಟೀಸ್ ತುಂಬಾ ಮುಖ್ಯ. ಎಸ್ಸೆಗೆ ಅಂತ ಬಂದಾಗ, ಈಗ ನಂದು 2ನೇ ಅಟೆಂಪ್ಟ್ ಆಗಿರೋದ್ರಿಂದ ಸುಮಾರು 3 ವರ್ಷದಿಂದ ಒಂದು ಎಸ್ಸೆ ಬರೆಯೋ ಒಂದು ತಯಾರಿಲಿದ್ದೆ. ಅದಕ್ಕೆ ಮುಂಚೆನೂ ಸಹ ನಂಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಬರೆಯೋ ಅಭ್ಯಾಸ ಇದೆ, ಸ್ವಲ್ಪ ಬ್ಲಾಗ್ ಬರೆಯೋ ಅಭ್ಯಾಸ ಇರೋದ್ರಿಂದ ಫ್ಲೋ ನಂಗೆ ಅಷ್ಟಾಗಿ ತೊಂದರೆ ಆಗ್ತಿರ್ಲಿಲ್ಲ. ಬಟ್ UPSC ದೃಷ್ಟಿಯಿಂದ ಒಂದು ಆರ್ಗನೈಸ್ ಮಾಡೋದಾಗ್ಲಿ, ಸ್ಟ್ರಕ್ಚರ್ ಮಾಡೋದಾಗ್ಲಿ, ಅದು ಈ ಒಂದು 2-3 ವರ್ಷದ ತಯಾರಿಲಿ ನಾನು ಕಲ್ತ್ಕೊಂಡೆ. ಎಸ್ಸೆಗೆ ಮತ್ತೆ ಎಥಿಕ್ಸ್ ಪೇಪರ್ಗೆ ಎಸ್ಪೆಷಲಿ ಹೆಚ್ಚು ನಾವು ಓದ್ದಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಸಿಲೆಬಸ್ ಇಂದ ಆಚೆಗೆ ನಾವ್ ಎಷ್ಟು ತಿಳ್ಕೊಂಡಿರ್ತೀವಿ, ಅದು ನಮ್ಗೆ ಎಸ್ಸೆಲಿ ಎಕ್ಸಾಂಪಲ್ಸ್ ಕೊಡೋದಕ್ಕಾಗ್ಲಿ ಅಥವಾ ನಮ್ಮ ಹೊಸ ಆರ್ಗ್ಯುಮೆಂಟ್ಸ್ ಮಾಡೋದಕ್ಕಾಗ್ಲಿ ತುಂಬಾ ಸಹಾಯ ಆಗುತ್ತೆ. ಸೊ ಎಸ್ಸೆ ತಯಾರಿ ಅಂದ್ರೆ ಕೇವಲ ಬರೆಯೋದಷ್ಟೇ ಅಲ್ಲ, ಓದೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಓಕೆ ಸರ್, ನಿಶ್ಚಯ ಸರ್ಗೆ ಏನೋ ಕೆಲಸ ಇದೆ, ಅವರು ಇನ್ನೊಂದು 10 ನಿಮಿಷದಲ್ಲಿ ಹೋಗ್ತೀನಿ ಅಂತ ಇದ್ದಾರೆ. ಅವ್ರಿಗೊಂದು 2 ಕ್ವಶನ್ ಕೇಳ್ತೀನಿ ನಾನು. ಸರ್, ನಿಶ್ಚಯ ಸರ್, ಈಗ ಎಸ್ಸೆ ನೀವ್ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ? ಸರ್, ಎಸ್ಸೆ ನಾನು ಹೇಳಿದಾಗೆ ನನಗೆ ಒಂದು ಬರೆಯೋ ಒಂದು ನಂಬಿಕೆ ನನ್ನ ಮೇಲೆ ಇತ್ತು. ಆನ್ಸರ್ ರೈಟಿಂಗ್ ಮುಂಚೆಯಿಂದ ಸ್ವಲ್ಪ ಚೆನ್ನಾಗಿ ಬರೀತಿದ್ದೆ ಅಂತ. ಬಟ್ ಇಲ್ಲಿ ನಾವು ಬರಿಬೇಕಾಗಿರೋ ಆನ್ಸರ್ಸ್ ಆಗಿರ್ಲಿ, ಎಸ್ಸೆ ಆಗಲಿ, UPSCಗೆ ಅಥವಾ ನಾವು ಕಾಲೇಜ್ನಲ್ಲಿ ಮಾಡಿರೋ ರೀತಿ ಆಗಿರ್ಲಿ, ತುಂಬಾ ವ್ಯತ್ಯಾಸ ಇದೆ. ಸೊ ಬಟ್ ಏನು ಅಂತಂದ್ರೆ, ನನಗೆ ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇತ್ತು ಆಗತ್ತೆ ಅಂತ. ಬಟ್ ಪ್ರಾಕ್ಟೀಸ್ ಬೇಕಿತ್ತು. ಅದಕ್ಕೆ ಏನ್ ಮಾಡಿದೆ ನಾನು ಅಂತಂದ್ರೆ, ಪ್ರಿಲಿಮ್ಸ್ಗಿಂತ ಮುಂಚೆ ನಾನು ಮಾಡಿದ್ದು ತುಂಬಾ ಕಮ್ಮಿ. ಅದು ಹೇಳಿದ್ನಲ್ಲ, 1.5 ತಿಂಗಳು ನಾನು ಏನೂ ಓದಕ್ಕಾಗಿಲ್ಲ. ಆಮೇಲಿಂದ ಒಂದೇ ಒಂದು ಎಸ್ಸೆ ಅವಾಗ ಒಂದು ಬರ್ದಿದ್ದು. ನಾನು ಬರೆಯಕ್ ಚೂರು ಸರಿಗೆ ಬಂದಿರ್ಲಿಲ್ಲ, ತುಂಬಾ ಟೈಮ್ ತಗೊಂಡಿದ್ದೆ. ನನಗೆ ಓದಾದ್ಮೇಲೆ ಖುಷಿ ಕೊಡ್ಲಿಲ್ಲ. ಬಟ್ ಪ್ರಿಲಿಮ್ಸ್ ಆದ್ಮೇಲಿಂದ ಕರೆಕ್ಟ್ ಆಗಿ ಮೇನ್ಸ್ಗೆ ಕೂತಿದ್ರಿಂದ ಎಸ್ಸೆಗೆ ಬೇರೆ ಎಲ್ಲದಕ್ಕೂ ಆನ್ಸರ್ ರೈಟಿಂಗ್ ಶುರು ಮಾಡಿದ್ದು. ಅವಾಗ ಎಸ್ಸೆನಲ್ಲಿ ನಾನು ಫಸ್ಟ್ 2 ರೀತಿ ಬರುತ್ತೆ, ಫಿಲಾಸಫಿಕಲ್ ಅಂತ ಒಂದು, ಇನ್ನೊಂದು ಜನರಲ್ ಥೀಮ್ಸ್ ಎಲ್ಲ ಬರುತ್ತೆ. ಸೊ ಎರಡನ್ನೂ ಆಲ್ಮೋಸ್ಟ್ ನಾನೊಂದು 5ರಿಂದ 6 ಎಸ್ಸೆ ಬರ್ತಿದ್ದೀನಿ. ಸೊ ನನಗೆ 1-2 ಎಸ್ಸೆ ಬರ್ದಾದ್ಮೇಲೆ ಅದು ಹೆಂಗೆ ಬರಿಬೇಕು, ನನ್ನ ಅದು ಹಿಂಗೆ ಅಂತಂದ್ರೆ, ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೋಬೇಕು, ನಮ್ಮ ಕ್ರಿಯೇಟಿವಿಟಿ ಸ್ಕಿಲ್ಸ್ ನಾವು ಅಲ್ಲಿ ತೋರಿಸ್ಬೇಕು. ಅದೊಂದೇ ಪೇಪರ್ ನಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಬರೆಯಕ್ಕೆ ಅವಕಾಶ ಇರೋದು, ಟೈಮ್ ಕೂಡ ಜಾಸ್ತಿ ಇರೋದು. ಬೇರೆ ಯಾವ ಪೇಪರ್ ಅಲ್ಲಿ ನಮ್ಗೆ ಅಷ್ಟು ಟೈಮ್ ಸಿಗಲ್ಲ ಯೋಚಿಸ್ಕೊಂಡು ಬರೆಯೋಷ್ಟು, ಇದೊಂದರಲ್ಲೇ ಆಗೋದು. ಸೊ ಅದರಲ್ಲಿ ನಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನ ಆಚೆ ಹಾಕಕ್ಕೆ ಇದೆ ಅವಕಾಶ. ಸೊ ಅದನ್ನ ನಾನು ಒಂದು 5-6 ಎಸ್ಸೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಆ ನಂಬಿಕೆ ಮೇಲೆ ಹೋಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸೈಟ್ಸ್. ಸರ್, ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಈಗ ಮತ್ತೆ ಇನ್ನೊಂದ್ಸಲ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಮಾಡಿ ಮತ್ತೆ ಕೆಲವೊಂದು ನಿಮ್ಮ ಇನ್ಸೈಟ್ಸ್ನ ಅಥವಾ ಮಾರ್ಗದರ್ಶನ ಪಡಿತೀನಿ ಸರ್. ಅನಿರುದ್ಧ್ ಸರ್, ನಿಮ್ಮ ಎಸ್ಸೆ ಪ್ರಾಕ್ಟೀಸ್ ಹೇಗಿತ್ತು? ನೀವು ಹೇಗೆ ಚೂಸ್ ಮಾಡ್ತಾ ಇದ್ರಿ? ಸರ್, ನಾನು ಚಿಕ್ಕವನಿಂದಾನು ನಾನು ನ್ಯೂಸ್ ಪೇಪರ್ಗಳು ಓದ್ತಿದ್ದೆ, ಪುಸ್ತಕಗಳು ಓದ್ತಿದ್ದೆ, ಕ್ವಿಜ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಿಂದ ಎಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಇತ್ತು ಸರ್ ಮೈಂಡ್ ಅಲ್ಲಿ. ಸೊ ಅದ್ರ ಪ್ರಕಾರ ನಾನು ಅದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ, ಆ ಅಭಿಪ್ರಾಯಗಳಾಗ್ಲಿ ಅಲ್ಲಿಂದ ಬರ್ತದೆ.
ಎಸ್ಸೆ ಪ್ರಾಕ್ಟೀಸ್ ಅಂತ ಶುರು ಆಗಿದ್ದು ಇನ್ಸೈಟ್ಸ್ ಅಲ್ಲಿ ನಾನು ಟೆಸ್ಟ್ ಸೀರೀಸ್ ತಗೊಂಡಿದ್ದೆ. ಟೆಸ್ಟ್ ಸೀರೀಸ್ ತಗೊಂಡಿದ್ರೆ ಅವರಿಂದ ಅಲ್ಲಿ ಗೈಡೆನ್ಸ್ ತಗೊಂಡಿದ್ದೆ. ಸೊ ಏನೇನ್ ಕರೆಕ್ಷನ್ ಮಾಡ್ಬೋದು, ಏನೇನ್ ಮಾಡ್ಬೋದು ಅಂತ ಅಲ್ಲಿ ಒಂದ್ 7 ಪೇಪರ್ ಬರ್ದಿದೆ. ಸೊ 7 ಪೇಪರ್ ಅಂದ್ರೆ 14 ಎಸ್ಸೆ ಬರ್ದಿದೆ. ಇದು ಎಕ್ಸಾಮ್ ಗೆ 14 ಎಸ್ಸೆ ಬರ್ದಿದೆ. ಅದರಿಂದ ನನ್ಗೆ ಎಕ್ಸಾಮ್ ಅಲ್ಲಿ ನನ್ಗೆ ಯಾವ ಎಸ್ಸೆ ಚೂಸ್ ಮಾಡ್ಬೋದು ಅಂತ ಆಯ್ತು. ನನ್ಗೆ ಎಷ್ಟೊಂದು ಜನಕ್ಕೆ ಫಿಲಾಸಾಫಿಕಲ್ ಟಾಪಿಕ್ಸ್ ಬಗ್ಗೆ ಫಿಲಾಸಾಫಿಕಲ್ ಟಾಪಿಕ್ಸ್ ಮೇಲೆ ಎಸ್ಸೆ ಬರೆಯಕ್ಕೆ ಎಷ್ಟೊಂದು ಜನಕ್ಕೆ ಕಷ್ಟ ಆಗುತ್ತೆ. ಆದ್ರೆ ನಂಗೆ ಟೆಕ್ನಿಕಲ್ ಟಾಪಿಕ್ಸ್ ಮೇಲೆ ಎಸ್ಸೆ ಬರೆಯಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಫಿಲಾಸಾಫಿಕಲ್ ಟಾಪಿಕ್ ಬಗ್ಗೆ ಬರೆಯಕ್ಕೆ ಇಷ್ಟ ಆಗ್ತದೆ. ಹಂಗೆ ನಾನು ಚಾಯ್ಸ್ ಮಾಡ್ತಿದ್ದೆ ಸರ್. ಎಕ್ಸಾಮ್ ಅಲ್ಲಿ ನಾನು ಒಂದು ಶಿಪ್ಸ್ ಬಗ್ಗೆ ಒಂದು ಟಾಪಿಕ್ ಇತ್ತು. ಸೊ ಅದ್ರ ಬಗ್ಗೆ ಒಂದು ಟಾಪಿಕ್ ಮಾಡಿ, ಇನ್ನೊಂದ್ ಎರಡನೇದು ಕಲ್ಚರ್ ಬಗ್ಗೆ ಇತ್ತು. ಕಲ್ಚರ್ ಸಿವಿಲೈಸೇಷನ್ ಬಗ್ಗೆ ಬಹಳ ಆಸಕ್ತಿ ಇದೆ. ಅದ್ರ ಮೇಲೆ ನಾನು ಒಂದು ಎಸ್ಸೆ ಬರೆದಿದ್ದೆ. ಥ್ಯಾಂಕ್ ಯು ಸರ್. ಸರ್, ಈಗ ಸ್ವಲ್ಪ ಪ್ರಶ್ನೆ ನಾನು ಇಂಟರ್ವ್ಯೂ ಬಗ್ಗೆ ಕೇಳ್ತೀನಿ. ಅಕ್ಷಯ್ ಸರ್, ನಿಮಗೆ ನೀವು ಹೇಳ್ತಾ ಇದ್ರಿ ಎಂದು ನಮಗೆ ತರಬೇತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಮಾಕ್ ಇಂಟರ್ವ್ಯೂಗೆ ನಾವು ಹೋಗೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ. ಓಕೆ, ಮಾಕ್ ಇಂಟರ್ವ್ಯೂ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿತ್ತು ಸರ್? ಸರ್, ಬಹಳನೇ ಹೆಲ್ಪ್ಫುಲ್ ಆಗಿತ್ತು. ಯಾಕಂದ್ರೆ ಒಂದು, ನಾವು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು, ಎಷ್ಟೇ ತಿಳ್ಕೊಂಡಿದ್ರು, ಅವ್ರು ಕೇಳುವಂತಹ ಪ್ರಶ್ನೆಗೆ ಆನ್ ದ ಸ್ಪಾಟ್ ನಮ್ಮ ಉತ್ತರವನ್ನ ಸ್ಟ್ರಕ್ಚರ್ ಮಾಡಿ ಕೊಡುವಂತಹ ಒಂದು ಅಭ್ಯಾಸ ಇರಬೇಕು. ಸೊ ಆ ದೃಷ್ಟಿಯಿಂದ ಮಾಕ್ ಇಂಟರ್ವ್ಯೂಸ್ ತುಂಬಾ ಹೆಲ್ಪ್ಫುಲ್ ಆಯ್ತು. ಜೊತೆಗೆ ಇನ್ನೊಂದೇನು ಅಂದ್ರೆ ಅಭಿವ್ಯಕ್ತಿಯ ಅಭ್ಯಾಸ ಇರಬೇಕು. ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬೇಕು. ಈಗ ನಾವು ತಿಳ್ಕೊಂಡಿದ್ರು ಅದನ್ನ ನಾವು ನಮ್ಮಲ್ಲೇ ಒಳಗಡೆ ಇದ್ರೆ ಅದು ಅಷ್ಟು ಪ್ರಯೋಜನ ಇಲ್ಲ. ನಾವು ಒಂದು ಪ್ರಶ್ನೆ ಕೇಳಿದಾಗ ಯಾವುದೇ ಒಂದು ಸ್ಟೇಜ್ ಫಿಯರ್ ಇಲ್ಲದೆ ಅಥವಾ ಯಾವುದೇ ಒಂದು ರೀತಿಯಾದಂತಹ ಹಿಂಜರಿಕೆ ಇಲ್ಲದೆ ಅವ್ರ ಮುಂದೆ ಮಾತಾಡೋ ಒಂದು ಅಭ್ಯಾಸ ಆಗೋದೇ ನಿಮಗೆ ಈ ಮಾಕ್ ಇಂಟರ್ವ್ಯೂಸ್ ಇದೆ. ಸೊ ನಾನು ಸುಮಾರು ಒಂದು 13 ಮಾಕ್ ಇಂಟರ್ವ್ಯೂಸ್, 1-on-1 ಸೆಷನ್ಸ್ ಪ್ಲಸ್ ಪ್ಯಾನಲ್ ಮಾಕ್ ಇಂಟರ್ವ್ಯೂಸ್ ಎಲ್ಲ ಸೇರಿಸಿ 13-14 ಕಡೆ ನನ್ನ ಮಾಕ್ ಇಂಟರ್ವ್ಯೂಸ್ ಆಗಿತ್ತು. ಅದು ನಂಗೆ ತುಂಬಾ ಉಪಯೋಗ ಆಯ್ತು. ಕೆಲವು ಪ್ರಶ್ನೆಗಳು ಮಾಕ್ ಇಂಟರ್ವ್ಯೂ ಕೇಳಿದ್ದೆ ನಂಗೆ ಮೇನ್ ಇಂಟರ್ವ್ಯೂ ರಿಪೀಟ್ ಸಹ ಆಯ್ತು. ಯೂಶಲಿ ಆತರ ಆಗಲ್ಲ, ಬಟ್ ನನ್ನ ಕೇಸಲ್ಲಿ ಸ್ವಲ್ಪ ಲಕ್ ಚೆನ್ನಾಗಿತ್ತು. ಸೊ ಕೆಲವು ಪ್ರಶ್ನೆಗಳು ಅಲ್ಲಿ ರಿಪೀಟ್ ಆಗಿದ್ರಿಂದ ಉತ್ತರಗಳು ಆಲ್ರೆಡಿ ತಯಾರಿತ್ತು. ಒಂದ್ ಲೆವೆಲ್ಗೆ ನನ್ಗೆ ಓಕೆ, ಈ ರೀತಿಯಾದಂತಹ ಪ್ರಶ್ನೆ ಬಂದ್ರೆ ಈ ಪಾಯಿಂಟ್ಸ್ ನಾನು ಕವರ್ ಮಾಡಬೇಕು, ಈ ರೀತಿಯಾಗಿ ಸ್ಟ್ರಕ್ಚರ್ ಮಾಡ್ತೀನಿ ಅಂತ. ಸೊ ಆ ದೃಷ್ಟಿಯಿಂದ ನನಗೆ ಮಾಕ್ ಇಂಟರ್ವ್ಯೂಸ್ ತುಂಬಾ ಸಹಾಯ ಆಯ್ತು. ಥ್ಯಾಂಕ್ ಯು ಸರ್. ಅನಿರುದ್ಧ್ ಸರ್, ನಿಮ್ಮ ಮಾಕ್ ಇಂಟರ್ವ್ಯೂ ಅಂದ್ರೆ ಹೇಗಿತ್ತು ಅಥವಾ ಹೇಗೆ ಅದು ನಿಮ್ಗೆ ಯೂಸ್ ಆಯ್ತು? ಸರ್, ಒಂದು ಮಾಕ್ ಇಂಟರ್ವ್ಯೂ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಎಷ್ಟೊಂದು ದಿನಗಳಿಂದ ನಾವು ಈ ತರ ಒಂದು ಸಂವಾದ ಮಾಡಿರಲ್ಲ, ಪ್ರೊಫೆಷನಲ್ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಎನ್ವೈರನ್ಮೆಂಟಲ್ ಡಿಸ್ಕಷನ್ ಮಾಡಿರಲ್ಲ. ಸೊ ಅದರಿಂದ ನಮ್ಗೆ ಒಂದು ಕಾನ್ಫಿಡೆನ್ಸ್, ಮಾಕ್ ಇಂಟರ್ವ್ಯೂ ಗಳಿಂದ ಕಾನ್ಫಿಡೆನ್ಸ್ ಬರುತ್ತೆ, ಆ ಕಾಮ್ ನೇಚರ್ ಬರುತ್ತೆ, ಅದ್ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಬರುತ್ತೆ, ಹೆಂಗೆ ನಾವು ಯೋಚನೆ ಮಾಡ್ಬಿಟ್ಟು ಹೆಂಗ್ ಉತ್ತರ ಕೊಡ್ಬೇಕು, ಹೆಂಗ್ ಸ್ಟ್ರಕ್ಚರ್ ಮಾಡ್ಬೇಕು, ಎಲ್ಲ ಮಾಕ್ ಇಂಟರ್ವ್ಯೂ ಅಲ್ಲಿ ಬರುತ್ತೆ. ಆಮೇಲೆ ನಂಗೆ ಸ್ವಲ್ಪ ಮಾಕ್ ಇಂಟರ್ವ್ಯೂ ಸಹ ನಾನು ಇದು ಮಿತ್ರರ ಜೊತೆ ಕೂತ್ಕೊಂಡು ನಾನು ಕಾಮರ್ಸ್ ಆಪ್ಷನ್ ಇರೋದ್ರಿಂದ ಕಾಮರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಆ ಕಾಮರ್ಸ್ ಡಿಸ್ಕಷನ್ ಇಂದ ನಂಗೆ ಸ್ವಲ್ಪ ಪ್ರಶ್ನೆಗಳು ಅಲ್ಲೇ ಕಾಮರ್ಸ್ ಬಗ್ಗೆ ಬಂದಿತ್ತು ಎಕ್ಸಾಮ್ ಇದು ಹಾಲ್ ಇಂಟರ್ವ್ಯೂ ರೂಮ್ ಅಲ್ಲಿ. ಸೊ ಅದು ನಂಗೆ ಉಪಯೋಗ ಆಯ್ತು. ಸೊ ನಂಗೆ ಅವಾಗ ಅಷ್ಟು ಟೆನ್ಷನ್, ಆರಾಮಾಗಿ ನಾನು ನನ್ನ ಉತ್ತರಗಳು ಕೊಟ್ಬಿಟ್ಟು ನಾನು ಆಚೆ ಬರಕಾಯ್ತು ಈ ಮಾಕ್ ಇಂಟರ್ವ್ಯೂಗಳು ಈ ಡಿಸ್ಕಷನ್ ಗಳಿಂದ. ಓಕೆ ಸರ್, ಈಗ ನಾವು ಯಾರ್ದಾದ್ರು ಒಂದು ಸಪೋಸ್ ನಾನು ಅಕ್ಷಯ್ ಸರ್ ಮನೆಗೆ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಾನು ಗೂಗಲ್ ಮ್ಯಾಪ್ ಹಾಕೊಂತ ಹೋಗ್ತೀನಿ, ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಹಿಂಗಂತ. ಒಂದ್ಸಲ ಹೋದ್ಮೇಲೆ ಆಮೇಲೆ 2ನೇ ಸಲ ಹೋಗ್ಬೇಕಾದ್ರೆ ಅಷ್ಟೊಂದು ನಮಗೆ ಭಯ ಅನ್ಸೋದಿಲ್ಲ, ಅಷ್ಟೊಂದು ನಮಗೆ ಏನ್ರಿ ಕನ್ಫ್ಯೂಷನ್ ಅನ್ಸೋದಿಲ್ಲ. ಈಗ ಸಪೋಸ್ ನಾನು ಒಂದು 10ನೇ ಸಲ ಹೋಗ್ತಾ ಇದೀನಿ ಅಂತಂದ್ರೆ ಆರಾಮಾಗಿ ನಮ್ಮ ಮನೆ ಬಿಟ್ರೆ ನಾ ಡೈರೆಕ್ಟ್ ಆಗಿ ಅಕ್ಷಯ್ ಸರ್ ಮನೆಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಅದು ರೆಡಿ ಆಗಿರುತ್ತೆ, ಒಂದು ನ್ಯೂರೋ ಪಾತ್ವೇ ಅಂತ ರೆಡಿ ಆಗಿರುತ್ತೆ. ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ ಇದು ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿಂದ ನಿಮಗೆ ಕಾಮ್ನೆಸ್ ಮತ್ತೆ ಅದು ಫೇಸ್ ಮಾಡುವ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬಿಲ್ಡ್ ಆಗುತ್ತೆ ಅಂತ. ಹೌದು ಸರ್, ನಾನು ಎಲ್ಲಾ ಎಕ್ಸಾಮ್ ಆದ್ರೆ ಪ್ರಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ ಇಂಟರ್ವ್ಯೂ ಐ ವೆಂಟ್ ಲೈಕ್ ಇಟ್ ಇಸ್ ಅ ಮಾಕ್ ಇಂಟರ್ವ್ಯೂ, ಮಾಕ್ ಎಕ್ಸಾಮ್ ತರ ಕೊಡಕ್ ಹೋಗ್ತಿದ್ದೀನಿ ಅಂತ ನೋಡಿದ್ದು. ಅದ್ ಮೇನ್ ಎಕ್ಸಾಮ್ ಗೆ ಸ್ಪೆಷಲ್ ಎಫರ್ಟ್, ಸ್ಪೆಷಲ್ ಲಕ್ಕು ಆತರ ಏನ್ ಹೋಗಿಲ್ಲ, ಎಲ್ಲ ನಾರ್ಮಲ್ ಆಗಿ ಹೆಂಗ್ ಹೋಗ್ತಿದ್ದೋ ಹಂಗೆ ಹೋಗಿತ್ತು ಸರ್. ಅದರಿಂದ ನನ್ಗೆ ಕಾಮ್ ಆಗಿದ್ದೆ, ಯೋಚನೆ ಟೆನ್ಷನ್ ಇರ್ಲಿಲ್ಲ, ಆರಾಮಾಗಿ ಮನೆ ಊಟ ಮಾಡ್ಕೊಂಡು ಹೋಗಿತ್ತು. ಓಕೆ ಸರ್, ಇದು ಬಾಡಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಇಂಟರ್ವ್ಯೂದಲ್ಲಿ? ಸರ್, ಬಾಡಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ UPSC ಇಂಟರ್ವ್ಯೂ ಏನಿದೆ ಅದು ಇಂಟರ್ವ್ಯೂ ಅನ್ನೋದಕ್ಕಿಂತ ಪರ್ಸನಾಲಿಟಿ ಟೆಸ್ಟ್ ಅದು. ಸೊ ನಮ್ಮ ವೊಕ್ಯಾಬ್ಯುಲರಿ, ನಮ್ಮ ಪ್ರೆಸೆಂಟೇಶನ್, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಮುಖ್ಯ ಆಗುತ್ತೆ. ಕೆಲವರು ಹೇಳೋ ಪ್ರಕಾರ ಈ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ 5 ಜನ ಇದ್ರೆ ಅದರಲ್ಲಿ ಒಬ್ರು ಸೈಕಾಲಜಿಸ್ಟ್ ಕೂಡ ಇರ್ತಾರೆ ಅಂತ. ಅದು ಎಷ್ಟು ಮಟ್ಟಿಗೆ ಸುಳ್ಳು, ಎಷ್ಟು ಮಟ್ಟಿಗೆ ನಿಜ, ಅಥವಾ ಎಲ್ಲಾ ಪ್ಯಾನಲ್ ಅಲ್ಲೂ ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಒಬ್ರು ಸೈಕಾಲಜಿಸ್ಟ್ ಇರ್ತಾರೆ ಅನ್ನೋ ಒಂದು ದೃಷ್ಟಿಯಿಂದಾನೇ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ. ಯಾಕಂದ್ರೆ ಸ್ವಲ್ಪ ನರ್ವಸ್ನೆಸ್ ಆಗಿರೋದು ಅಥವಾ ಅಥವಾ ಆರೋಗೆಂಟ್ ಆಗಿರೋದು ಅಥವಾ ಓವರ್ ಕಾನ್ಫಿಡೆಂಟ್ ಆಗಿರೋದು, ಅದೆಲ್ಲ ನಾವು ಮಾತಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ಕೊಳ್ಳುವಂತ ರೀತಿಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ದೃಷ್ಟಿಯಿಂದ ಮಾಕ್ ಇಂಟರ್ವ್ಯೂಸ್ ನ ಆಗ್ಲೇ ಹೇಳಿದಾಗೆ
ಇಟ್ ಇಸ್ ಅಬೌಟ್ ಪ್ರೆಸೆಂಟಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಅವರ್ ಸೆಲ್ಸ್. Yes. ಸೊ ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಿ, ಈ ದೃಷ್ಟಿಯಿಂದ ಮಾಕ್ ಇಂಟರ್ವ್ಯೂಸ್ ತಗೊಂಡು ಅಲ್ಲಿ ಆಕ್ಚುಲ್ ಇಂಟರ್ವ್ಯೂ ಹೋಗ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಅನಿರುದ್ಧ್ ಸರ್, ಈಗ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಇಂಟರ್ವ್ಯೂದಲ್ಲಿ? ಸರ್ ಬಾಡಿ ಲ್ಯಾಂಗ್ವೇಜ್ ಬಹಳ ಮುಖ್ಯ ಆಗುತ್ತೆ ಸರ್. ಫಸ್ಟ್ ಅದ್ ಹೆಂಗ್ ಕೂಡ್ತೀವಿ, ಅದ್ ಹೆಂಗ್ ಅಪ್ರೋಚ್ ಮಾಡ್ತೀವಿ, ಅದೆಲ್ಲ ಮುಖ್ಯ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದರಿಂದ ಅವ್ರಿಗೆ ಐಡಿಯಾ ಬರುತ್ತೆ ಅವ್ರಿಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ, ಸೀರಿಯಸ್ ಆಗಿಲ್ವಾ, ಅದ್ ಹೆಂಗೆ ಅವರು ಸರ್ವಿಸ್ ಅಲ್ಲಿ ಹೆಂಗೆ ಸರ್ವಿಸ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಏನ್ ಅಹಂಕಾರ ಇದ್ಯಾ, ಏನ್ ಅವ್ರು ನಮ್ ರೆಸ್ಪೆಕ್ಟ್ ಮಾಡ್ತಿದಾರ ಇಲ್ವಾ, ಏನಾದ್ರು ಏನೋ ಅವ್ರು ಸುಮ್ನೆ ಕ್ಯಾಶುಯಲ್ ಆಗಿ ಬಂದಿದಾರ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಡ್ರೆಸ್ ಕೋಡ್ ಇಂದ ಆಗ್ಲಿ, ನಾವು ಕೈ ಮೂವ್ಮೆಂಟ್ ಇಂದ ಆಗ್ಲಿ, ಹೆಂಗ್ ಕೂರ್ತೀವೋ ಹೇಳ್ತೀವೋ, ಹೆಂಗ್ ಡೋರ್ ಓಪನ್ ಮಾಡ್ತೀವಿ ಅದೆಲ್ಲ ನೋಡ್ತಾರೆ, ಎಲ್ಲ ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಬಾಡಿ ಲ್ಯಾಂಗ್ವೇಜ್ ಏನಂದ್ರೆ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗೋದೇ ಬಾಡಿ ಲ್ಯಾಂಗ್ವೇಜ್, ಅದರಿಂದನೇ ಎಲ್ಲಾ ಪ್ರಶ್ನೆಗಳು ಬರುತ್ತೆ. ಇಲ್ಲಾಂದ್ರೆ ಪ್ರಶ್ನೆಗಳು ಸಹ ಒಂದು ನಾರ್ಮಲ್ ಆಗಿ ಯಾಕೆ ಕೇಳ್ಬೇಕು ಅಂತ ಕೇಳ್ತಾರೆ. ಓಕೆ, ನಾನು ನಿಮಗೆ ನೆಕ್ಸ್ಟ್ ಅದನ್ನೇ ಕೇಳ್ತಾ ಇದ್ದೆ ಸರ್. ಈಗ ಫಸ್ಟ್ ಇಂಪ್ರೆಷನ್, ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ನಾವು ಹೇಗೆ ಒಳಗಡೆ ಹೋಗಿ ಒಂದು ಕಾನ್ಫಿಡೆಂಟ್ ಆಗಿ ನಾವು ಕುತ್ಕೋತೀವಿ, ಅದ್ರ ಮೇಲೆ ಇಂಟರ್ವ್ಯೂವರ್ ಮನಸ್ಸಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಈ ಒಂದು ಅಭ್ಯರ್ಥಿಯ ಬಗ್ಗೆ. ಸರ್, ಈಗ ನಾವು ಅಕ್ಷಯ್ ಸರ್ ಅದನ್ನೇ ಹೇಳ್ತಾ ಇದ್ರು, ಈಗ ಇಂಟರ್ವ್ಯೂದಲ್ಲಿ ನಾವೇನಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂದ್ರೆ ನಮ್ಮ ಎಷ್ಟು ಜನ ಸ್ಪರ್ಧಾರ್ಥಿಗಳಿದ್ದಾರೆ ಅವ್ರಿಗಿಂತನೂ ನಾನು ಹೇಗೆ ಭಿನ್ನವಾಗಿದ್ದೀನಿ, ಅಥವಾ ನಾನು ಹೇಗೆ ಇದನ್ನ ಭಿನ್ನವಾಗಿ ಮಾಡ್ತೀನಿ, ಅಥವಾ ನಾನೇ ಯಾಕೆ ಇದನ್ನ ಮಾಡ್ತೀನಿ ಅಂತ, ವೈ ಶುಡ್ ಐ ಅಂತ, ಅದನ್ನೇ ನಾವು ಇಂಟರ್ವ್ಯೂದಲ್ಲಿ ನಾವು ಹೇಳ್ತಾ ಇರ್ತೀವಿ. ಅಕ್ಷಯ್ ಸರ್, ಈಗ ಮೋಸ್ಟ್ಲಿ ಅವ್ರು ಕ್ವಶನ್ಸ್ ಕೇಳ್ತಿರ್ತಾರೆ. ಎಲ್ಲ ಕ್ವಶನ್ಸ್ಗೂ ಈಗ ನಾವು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಈಗ ಇದು ನನ್ನ ಪರ್ಸನಲ್ ಅನಿಸಿಕೆ ಏನಂತಂದ್ರೆ, ಇಂಟರ್ವ್ಯೂದಲ್ಲಿ ಬರೀ ಒಂದೇ ಪ್ರಶ್ನೆ ಇರುತ್ತೆ, ವೈ ಶುಡ್ ಐ ಹೈಯರ್ ಯು ಅಂತ. ಇಂಟರ್ವ್ಯೂಗೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾ ಇರ್ತಾರೆ. ಅವರ ಹವ್ಯಾಸಗಳ ಕೇಳಿದ್ರು ಕೂಡ ಒಂದು ಅಲ್ಲಿ ಕಾಣದೇ ಇರೋ ಪ್ರಶ್ನೆ ಏನಂತಂದ್ರೆ ವೈ ಶುಡ್ ಐ ಹೈಯರ್ ಯು. ನಿಮಗೂ ಹಂಗೆ ಅದು ಅನಿಸ್ತಾ ಸರ್? ಅಂದ್ರೆ ನಿಮ್ಮ ಪ್ರಶ್ನೆಗಳು ಅವ್ರು ಏನ್ ಕೇಳ್ತಾ ಇದ್ರು ಆ ಎಲ್ಲ ಪ್ರಶ್ನೆಗಳಿಗೂ ಅವರು ಒಂದೇ ಪ್ರಶ್ನೆಯನ್ನ, ಮೇನ್ ಪ್ರಶ್ನೆಯನ್ನ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ ಅಂತ? ಒಂದು ಮಟ್ಟಕ್ಕೆ ಇದು ನಿಜ. ಜೊತೆಗೆ ಯಾಕೆಂದ್ರೆ ಅವ್ರ ಪ್ರತಿಯೊಂದು ಪ್ರಶ್ನೆಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಇಂದ ನೋಡೋದ್ರಿಂದ, 5 ಜನ ಇರ್ತಾರೆ, 5 ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ, ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ನಮ್ಮನ್ನ ನೋಡ್ತಾ ಇರ್ತಾರೆ. ಸೊ ಆ ಎಲ್ಲಾ ಡೈಮೆನ್ಷನ್ಸ್ ನ ನಾವು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ. ಅಂಡ್ ಯಾವುದೇ ಒಂದು ವಿಚಾರ ಅಲ್ಲಿ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಅಕಸ್ಮಾತ್ ನಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ, ನಾವು ಗೊತ್ತಿಲ್ಲ ಅನ್ನೋದನ್ನು ಸಹ ಹೇಗೆ ಅಭಿವ್ಯಕ್ತ ಪಡಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅಲ್ಲಿ ಅವ್ರು ಕೇಳಿರೋ ಪ್ರಶ್ನೆಗಿಂತ ನಮ್ಗೆ ಗೊತ್ತಿಲ್ಲ ಅನ್ನೋದನ್ನ ನಮ್ಮ ಪರ್ಸನಾಲಿಟಿಲಿ ಅದು ಹೇಗೆ ಬರ್ತಾ ಇದೆ, ವೈ ಶುಡ್ ಐ ಹೈಯರ್ ಯು ಅನ್ನೋದಕ್ಕೆ ಅದು ಆನ್ಸರ್ ಆಗುತ್ತೆ. ನಾವು ಗೊತ್ತಿಲ್ಲ ಅನ್ನೋದನ್ನ ಹೇಗೆ ಹೇಳ್ತೀವಿ ಅಂತ. ನನಗೂ 1-2 ಪ್ರಶ್ನೆಗಳಿಗೆ ಅದೇ ರೀತಿ ಆಯ್ತು. ಅವ್ರು ಕೇಳಿದಕ್ಕೆ ನಂಗೆ ಗೊತ್ತಿರಲಿಲ್ಲ, ನಾನು ನೇರವಾಗಿ ನಾನು ಗೊತ್ತಿಲ್ಲ ಅಂತಾನೆ ಹೇಳಿದೆ. ಪ್ರಾಬಬ್ಲಿ ಅವ್ರಿಗೆ ಇಂಪ್ರೆಸ್ ಆಯ್ತು. ಅದ್ರ ಬದಲು ನಾನು ಗೊತ್ತಿದೆ ಅಂತ ಹೇಳಿ ಆನಂತರ ಸಿಕ್ಕಾಕೊಳ್ಳೋದಕ್ಕಿಂತ ಮೊದಲನೇ ಹಂತದಲ್ಲೇನೆ ಗೊತ್ತಿಲ್ಲ ಅಂತ ಹೇಳಿ ಮುಂದಿನ ಪ್ರಶ್ನೆಗೆ ಹೋಗೋದು, ಅದು ಪ್ರಾಬ್ಲಿ ಇನ್ನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಓಕೆ ಸರ್, ಅದೇ ನೀವು ಇದು ಇಂಟರ್ವ್ಯೂದಲ್ಲಿ ಆನೆಸ್ಟಿಗೂ ಕೂಡ ಮಾರ್ಕ್ಸ್ ಇರುತ್ತೆ ಅಂತ? ಖಂಡಿತ ಖಂಡಿತ. ಅದೇ ನಾವು ಗೊತ್ತಿಲ್ಲದನ್ನ ನಾವು ಒಪ್ಕೋಬೇಕು, ಗೊತ್ತಿಲ್ಲ ಅಂತ. ಆಮೇಲೆ ಏನಂದ್ರೆ ನಾವು IAS ಆಕಾಂಕ್ಷಿಗಳು ಏನಿದ್ದಾರೆ ಅವ್ರಿಗೆ ಹೇಳೋದಂತಂದ್ರೆ, ಒಂದು ಪ್ರಶ್ನೆ ನಾವು ಹೇಳಕ್ ಆಗಿಲ್ಲ ಅಂತಂದ್ರೆ ಅಲ್ಲಿ ನಾವು ನಮ್ಮ ಕಾನ್ಫಿಡೆನ್ಸ್ ನ ಕಳ್ಕೋಬಾರ್ದು ಅಂತ. ಕರೆಕ್ಟ್ ಸರ್. ಯಾಕಂದ್ರೆ ಒಂದು 25ರಿಂದ 30 ನಿಮಿಷದ ಒಂದು ಸಂದರ್ಶನ ಇದ್ರೆ 1-2 ಪ್ರಶ್ನೆ ಅಥವಾ 3 ಪ್ರಶ್ನೆ ನಮಗೆ ಗೊತ್ತಿಲ್ಲದಿರೋದು ಸಹಜವಾಗೇ ಬರುತ್ತೆ. ಬಟ್ ಅಲ್ಲಿ ನಾವು ಉತ್ತರಿಸೋದಕ್ಕೆ ಆಗ್ಲಿಲ್ಲ ಅಂತ ನಾವು ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ, ಅಥವಾ ಅದ್ರ ಬಗ್ಗೆನೆ ನಾವು ಯೋಚನೆ ಮಾಡ್ತಾ ಇದ್ರೆ, ಮುಂದೆ ಬರೋ ಪ್ರಶ್ನೆಗಳಿಗೂ ನಾವು ಅಷ್ಟೇ ಸರಿಯಾಗಿ ಉತ್ತರ ಕೊಡೋದಕ್ಕಾಗಲ್ಲ. ಸೊ ಕ್ರಿಕೆಟ್ ಅನಾಲಜಿ ಕೊಡೋದಾದ್ರೆ, ಇವಾಗ ಯಾವ್ದೋ ಒಂದು ಒಳ್ಳೆ ಬಾಲ್ ಬರುತ್ತೆ, ಆ ಬಾಲ್ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಆಡಕ್ಕೆ. ಬಟ್ ಹಾಗಂತ ನಾವು ಅದೇ ಬಾಲ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ನೆಕ್ಸ್ಟ್ ಯಾವ್ದೋ ಒಂದು ಹಾಫ್ ಬಾಲ್ ಬಂದ್ರೆ ಅದನ್ನ ನಾವು ಡ್ರೈವ್ ಮಾಡಿ ಬೌಂಡ್ರಿ ಹೊಡೆಯೋ ಚಾನ್ಸ್ ನಾವು ಮಿಸ್ ಮಾಡ್ಕೋತೀವಿ. ಆ ತರ ಆಗ್ಬಾರ್ದು. ಟೇಕ್ ಎವ್ರಿ ಬಾಲ್ ಆನ್ ಇಟ್ಸ್ ಮೆರಿಟ್ ಅಷ್ಟೇ. ಓಕೆ ಸರ್, ಅನಿರುದ್ಧ್ ಸರ್, ನಿಮಗೆ ನಾವು ಎಲ್ಲ ಒಂದು ಕರಿಯರ್ಗೆ ಒಂದು ಪರ್ಸನಾಲಿಟಿ ಬೇಕಾಗಿರುತ್ತೆ. ಅಂತ ಮಾರ್ಕೆಟಿಂಗ್ ಅಂತಂತಂದ್ರೆ ಪೀಪಲ್ ಪರ್ಸನ್ ಆಗಿರ್ಬೇಕು, ಅಥವಾ ಟಾಕಿಟಿವ್ ಆಗಿರ್ಬೇಕು, ಅಥವಾ ಎಕ್ಸ್ಟ್ರೋವರ್ಟ್ ಇರಬೇಕು ಅಂತ ನಾವು ಹೇಳ್ತಿರ್ತೀವಿ. ಈ ರೀತಿಯಾಗಿ ನೋಡಿದ್ರೆ IAS UPSCಗೆ ಯಾವ ಪರ್ಸನಾಲಿಟಿ ತುಂಬಾ ಸೂಟ್ ಆಗುತ್ತೆ? ಸಪೋಸ್ ನನ್ನ ಹತ್ರ ಪರ್ಸನಾಲಿಟಿ ಇಲ್ಲ ಅಂತಂದ್ರೆ ಅದನ್ನ ನಾವು ಹೇಗೆ ಡೆವಲಪ್ ಮಾಡ್ಕೋಬೇಕು? ಸರ್ ಎಷ್ಟೊಂದ್ ಜನ ನೋಡಿದೀವಿ, ಇಂಟ್ರೋವರ್ಟೆಡ್ ಆಗಿರ್ತಾರೆ, ಎಕ್ಸ್ಟ್ರೋವರ್ಟೆಡ್ ಆಗಿರ್ತಾರೆ, ಬಟ್ ಅವೆಲ್ಲ ಮುಖ್ಯ ಆಗಲ್ಲ. ಇಲ್ಲಿ ಏನ್ ಮುಖ್ಯ ಆಗುತ್ತೆ ಅಂತಂದ್ರೆ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು, ಕಾಮನ್ ಸೆನ್ಸ್ ಇರ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಅಷ್ಟಿದ್ರೆ ದಟ್ ಈಸ್ ವಾಟ್ ಸಿವಿಲ್ ಸರ್ವೆಂಟ್ ಶುಡ್ ಬಿ ಲೈಕ್. ಅಷ್ಟಿದ್ರೆ, ಅಷ್ಟ್ ಕ್ವಾಲಿಟೀಸ್ ಇದ್ರೆ ಸಿವಿಲ್ ಸರ್ವೆಂಟ್ ಯಾರಾದ್ರೂ ಆಗ್ಬೋದು. ಅದೇ ನೋಡಕ್ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಎಷ್ಟೊಂದ್ ತರ ರೀತಿಗಳ ಜನ ಬರ್ತಾರೆ. ಅವ್ರ ಏನ್ ಓದಿದವ್ರು, ಏನ್ ಇಂಟ್ರೆಸ್ಟ್ ಇದೆಯಾ, ಅವ್ರಿಗೆ ಏನ್ ಬರ್ಬೇಕು ಅಂತಿದೆ, ಅವ್ರಿಗೆ ಆಸಕ್ತಿ ಇದೆಯಾ ಅಂತೆಲ್ಲ ನೋಡ್ತಾರೆ. ಸೊ ಅವೆಲ್ಲ ಇದ್ರೆ ಚೆನ್ನಾಗಿ ಮಾಡಬಹುದು ಸರ್. ಏನ್ ಯಾವ ಪರ್ಸನಾಲಿಟಿ ಮಾರ್ಕೆಟ್ ಎಕ್ಸ್ಟ್ರೋವರ್ಟ್ ಇಂಟ್ರೋವರ್ಟ್ ಅದಾಗ್ಲಿ, ಆದ್ರೆ
ಎಷ್ಟೊಂದು ಒಂದೊಂದ್ ಸರ್ವಿಸ್ ಇದೆ. IPS ಆಗ್ಲಿ, IAS ಆಗ್ಲಿ, IRS ಆಗ್ಲಿ, ಅವೆಲ್ಲ ಒಂದೊಂದು ಸರ್ವಿಸ್ಗೆ ಒಂದೊಂದರ ಪರ್ಸನಾಲಿಟಿ ಬೇಕಾಗುತ್ತೆ. ಸೊ ಅದು ಅವ್ರವರೇ ಒಂದು ದೇ ಹ್ಯಾವ್ ಟು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಇಫ್ ದೇ ಆರ್ ಸೂಟಬಲ್ ಫಾರ್ ಸಚ್ ಸರ್ವಿಸಸ್ ಅಂಡ್ ದೆನ್ ದೇ ಹ್ಯಾವ್ ಟು ಅಪ್ಲೈ. ಓಕೆ, ನಾವು ಮತ್ತೆ ಎಲ್ಲಿ ಹೋಗ್ತೀವಿ ಅಂತಂದ್ರೆ DAF ನಾವು ಏನ್ ಚೂಸ್ ಫಿಲ್ ಮಾಡ್ತಿರ್ತೀವಿ ಅವಾಗ ನಾವು ಪರ್ಸನಾಲಿಟಿಗೆ ತಕ್ಕವಾಗಿ ನಾವು ಕ್ಯಾಡರ್ನ ಚೂಸ್ ಮಾಡ್ಕೋಬೇಕು ಅಂತ. ಹೌದು, ಸರ್ವಿಸ್ ಅದೇ ಅದ್ರ ಪ್ರಕಾರ ನಾವು ಚೂಸ್ ಮಾಡ್ಕೋಬೇಕು. ಅಂದ್ರೆ ಎಷ್ಟೊಂದ್ ಜನಕ್ಕೆ IPS ಆಗಕ್ಕೆ ಇಷ್ಟ ಇರಲ್ಲ, IPS ಪರ್ಸನಾಲಿಟಿ ಅವ್ರು ಸೂಟ್ ಆಗಲ್ಲ ಅಂತ ಅನ್ಕೊಂತಾರೆ, IAS ಬೇಡ ಅಂತಾರೆ, IRS ಪರವಾಗಿಲ್ಲ ಅಂತಾರೆ, IFS ಪರವಾಗಿಲ್ಲ ಅಂತಾರೆ, ಅದ್ರ ಪ್ರಕಾರ ಅವರು ಚೂಸ್ ಮಾಡ್ಕೋಬೇಕು. ಓಕೆ, ಅಕ್ಷಯ್ ಸರ್ ನೀವು ಯಾವ್ದು ಚೂಸ್ ಮಾಡಿದ್ರಿ ನಿಮ್ ಪರ್ಸನಾಲಿಟಿ ಸೂಟ್ ಆಗೋ ಹಾಗೆ ಅಂತ? ಸರ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇರೋದು IFS, ಓಕೆ, ಆ ನಂತರ IAS, ಆಮೇಲೆ IPS ಕೊಟ್ಟೆ. ನನ್ನ ಫಿಸಿಕಲ್ ಪರ್ಸನಾಲಿಟಿಗೆ IPS ಅಷ್ಟು ಸೂಟ್ ಆಗದೆ ಇದ್ರು ಆಲ್ ಇಂಡಿಯಾ ಸರ್ವಿಸಸ್ ಅಂತ ನಾನು ಥರ್ಡ್ ಆಗಿ IPS ನ ಕೊಟ್ಟೆ. ಪ್ರಾಬಬ್ಲಿ ಇಫ್ ಐ ಆಮ್ ಲಕ್ಕಿ ಎನಫ್ ಪ್ರಾಯಶಃ IFS ಸಿಗ್ಬಹುದು, ಬಟ್ ಅದಕ್ಕೆ ಅಗೇನ್ ಇನ್ನೊಂದು 15 ದಿನ 20 ದಿನದಲ್ಲಿ ಪ್ರಾಬಬ್ಲಿ ಅದು ಗೊತ್ತಾಗುತ್ತೆ. ಓಕೆ, ವಿ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸರಿ, ಒಂದು ಕೆಲವೊಬ್ರು ವಿದ್ಯಾರ್ಥಿಗಳು ನಮ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಏನಂತಂದ್ರೆ, ಈಗ ಓದ್ಬೇಕಾದ್ರೆ ಸ್ಟ್ರೆಸ್ ಆಗುತ್ತೆ ಕೆಲವೊಂದ್ಸಲ, ಅವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಸ್ ಅನ್ನ ಹೆಂಗ್ ಬಸ್ಟ್ ಮಾಡ್ಬೇಕು, ಮತ್ತೆ ಯಾಕಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗಿರುತ್ತೆ, ನೀವೇನ್ ಮಾಡ್ತಿದ್ರಿ ಸರ್? ಸರ್ ಸ್ಟ್ರೆಸ್ ಬಸ್ಟರ್ ಅಥವಾ ಸ್ಟ್ರೆಸ್ ರಿಲೀಫ್ ಬೇಕು ಅಂದ್ರೆ ನಾವು ಪ್ರಿಪರೇಷನ್ ಮಾಡೋದು, ಯಾಕಂದ್ರೆ ಐ ಅಂಡರ್ಸ್ಟ್ಯಾಂಡ್ ಸಸ್ಟೈನ್ ಮಾಡೋದು ತುಂಬಾ ಕಷ್ಟ. ಅದೇ ಇಂಟೆನ್ಸಿಟಿ ಅದೇ ಫೋಕಸ್ ನ 1 ವರ್ಷ 2 ವರ್ಷ ಸಸ್ಟೈನ್ ಮಾಡೋದು ತುಂಬಾ ಕಷ್ಟ. ಅದಕ್ಕಾಗಿನೇ ಯಾವ್ದಾದ್ರು ಒಂದು ಹವ್ಯಾಸನ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಪರ್ಸನಾಲಿಟಿ ಒಂದು ಡೈಮೆನ್ಷನ್ ಆಡ್ ಮಾಡುತ್ತೆ ಸಹ, ಅದ್ರ ಜೊತೆಗೆ ನಮ್ಗೆ ಸ್ಟ್ರೆಸ್ ರಿಲೀಫ್ ಕೂಡ ಆಗುತ್ತೆ. ಅದು ಮ್ಯೂಸಿಕ್ ಆಗಿರಬಹುದು, ಅಥವಾ ಮೂವೀಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಪೋರ್ಟ್ ಫಾಲೋ ಮಾಡೋದಾಗಿರ್ಬೋದು, ಸೊ ಸುಮ್ನೆ ವಾಕಿಂಗ್ ಹೋಗೋದಾಗಿರ್ಬೋದು. ಸೊ ಯಾವ್ದಾದ್ರು ಒಂದು ಹವ್ಯಾಸನ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ರೀತಿ ಸ್ಟ್ರೆಸ್ ಆದಾಗ ನಾನು ಮೂವೀಸ್ ನೋಡ್ತಾ ಇದ್ದೆ, ಬುಕ್ಗಳನ್ನ ಓದ್ತಾ ಇದ್ದೆ, ಅಥವಾ ಯಾವ್ದಾದ್ರು ಸಂಗೀತ ಕಚೇರಿಗಳನ್ನ ಕೇಳ್ತಾ ಇದ್ದೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿ ನನ್ ಸ್ವಲ್ಪ ಹವ್ಯಾಸಗಳಿರೋದ್ರಿಂದ ನಂಗೆ ಸ್ಟ್ರೆಸ್ ರಿಲೀಫ್ ತುಂಬಾ ಸಹಾಯ ಆಗ್ತಾ ಇತ್ತು. ಈ ಎಕ್ಸಾಮ್ ಪ್ರೋಸೆಸ್ ಸ್ಟ್ರೆಸ್ ಬರೋದು ಸಹಜ. ಅದೇ ಇವ್ರು ಅಕ್ಷಯ್ ಹೇಳ್ದಂಗೆ ಒಂದೇ ರೀತಿಯಲ್ಲಿ ಒಂದೇ ಪೀಕಲ್ಲಿ ಇರಕ್ ಬಹಳ ಕಷ್ಟ ಆಗುತ್ತೆ. ಅದು ಇಂಟೆನ್ಸಿಟಿ ವಿಪರೀತ ಫೋಕಸ್, ವಿಪರೀತ ಎಫರ್ಟ್ ಡಿಮ್ಯಾಂಡ್ ಮಾಡುತ್ತೆ ಎಕ್ಸಾಮ್. ಸೊ ಅದಕ್ಕೆ ನಾನು ನಂದು ಇಂಟ್ರೆಸ್ಟ್ ಗಳಿತ್ತು, ನಾನು ಟಿವಿ ಶೋಗಳು ನೋಡ್ತಿದ್ದೆ, ಪುಸ್ತಕಗಳು ಓದ್ತಿದ್ದೆ, ಆಚೆಗಡೆ ಹೋಗ್ಬಿಟ್ಟು ಒಂದ್ ಮಸಾಲ್ ಪುರಿ ತಿನ್ಕೊಂಡ್ ಬರ್ತಿದ್ದೆ. ಇಲ್ಲಾಂದ್ರೆ ನಾನು ಏನಾದ್ರು ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಅಮ್ಮ ಜೊತೆ ಮಾತಾಡೋದಾಗ್ಲಿ ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಇದು ಕೋವಿಡ್ ಲಾಕ್ ಡೌನ್ ಬಂತಲ್ಲ, ಅವಾಗ ವಿಪರೀತ ಸ್ಟ್ರೆಸ್ಸು ಇತ್ತು, ಆಚೆ ಕಡೆ ಸ್ಟ್ರೆಸ್ಸು ಇತ್ತು, ಓದೋದು ಇತ್ತು. ನಾನು ಸ್ಟಾಂಪ್ ಕಲೆಕ್ಷನ್ ಮಾಡ್ತಿದ್ದೆ, ಸ್ವಲ್ಪ ಸ್ಟಾಂಪ್ಸ್ ಪರ್ಚೇಸ್ ಮಾಡ್ಕೊಂಡೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಇಂಟ್ರೆಸ್ಟ್ ಇರುತ್ತೆ, ಅದನ್ನ ನಾವು ಮಾಡ್ಬೇಕು. ಇದು ಎಕ್ಸಾಮ್ ಆಫ್ ವಿಪರೀತ 10-12 hours ಓದ್ಲೇಬೇಕು, ಇಲ್ಲ ಮಾಡಿಲ್ಲ ಅಂದ್ರೆ ಆಗಲ್ಲ ಅಂತ ಅದ್ ಇಟ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸರ್ ನಾನು ಹೇಳೋದು ಏನ್ ಪರವಾಗಿಲ್ಲ, ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ 1-2 hours ಕೊಟ್ರೆ ಏನ್ ಆಗಲ್ಲ, ಎಕ್ಸಾಮ್ ಇನ್ನ ಚೆನ್ನಾಗಿ ಮಾಡಕ್ ಆಗತ್ತೆ. ನಿಜವಾಗಿ ಸರ್, ಒಂದು ಮಷಿನ್ ಇದ್ರೂ ಕೂಡ ನಾವು ಕಂಟಿನ್ಯೂಸ್ ರನ್ ಮಾಡ್ತಾ ಇದ್ರೆ ಅದು ಮಷಿನ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಅದಕ್ಕೆ ರೆಸ್ಟ್ ಅಥವಾ ಅವಾಗ ನಾವು ಆಯಿಲಿಂಗ್ ಮಾಡ್ತಾ ಇರಬೇಕು ಅಂತ. ಅದೇ ತರ ಸ್ಟ್ರೆಸ್ ಬಸ್ಟರ್ ಅಥವಾ ರೆಸ್ಟ್ ತಗೊಂಡು ನೀವು ಓದ್ಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಕ್ಷಯ್ ಸರ್, ನಿಮಗೆ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಓದ್ಬೇಕಾದ್ರೆ. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು. ಅದನ್ನೆಲ್ಲ ಮೆಟ್ಟಿ ನಾವು ಫೋಕಸ್ಡ್ ಆಗಿರ್ಬೇಕು, ಅವ್ರಿಗೆ ಏನ್ ನೀವು ಕ್ಯೂ ಮಾತು ಹೇಳ್ತೀರಾ? ಸರ್ ಈಗ ಡಿಸ್ಟ್ರಾಕ್ಷನ್ಸ್ ಅಂತ ಬಂದಾಗ ಅದು ಕೆಲವನ್ನ ನಾವು ಕಂಟ್ರೋಲ್ ಮಾಡಬಹುದು, ಕೆಲವು ನಮ್ಮ ಕಂಟ್ರೋಲ್ಗೆ ಮೀರಿದ ಕೆಲವು ಸಂದರ್ಭಗಳಿರುತ್ತೆ. ಈಗ ಅಕಸ್ಮಾತ್ ಕೋವಿಡ್ ಸಿಚುವೇಶನ್ ತಗೊಂಡ್ರೆ, ಅಕಸ್ಮಾತ್ ಮನೇಲಿ ಯಾರಿಗಾದ್ರೂ ಕೋವಿಡ್ ಆದ್ರೆ ಅಥವಾ ಬೇರೆ ಅದರಿಂದ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಾದ್ರೂ ಇದ್ರೆ ಕೆಲವನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಫ್ಯಾಮಿಲಿ ಸಪೋರ್ಟ್ ನಮ್ಗೆ ಹೇಗಿರುತ್ತೆ, ಮತ್ತೆ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸ್ ಅಥವಾ ಬೇರೆಯವ್ರ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಬೇರೆ ಪರ್ಸನಲ್ ಲೆವೆಲ್ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಅಂತ ಬಂದಾಗ ಕೆಲವರು ನಮ್ಮ ಫ್ರೆಂಡ್ಸ್ ನಾವು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿರೋದನ್ನ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಟೂರ್ ಹೋಗಿರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಯಾವ್ದೋ ಒಂದು ಮೂವಿಗೆ ಹೋಗಿರ್ತಾರೆ. ಸೊ ಈ ರೀತಿಯಾದಂತ ಪರ್ಸನಲ್ ಲೆವೆಲ್ ಆದ ಡಿಸ್ಟ್ರಾಕ್ಷನ್ಸ್ ನ ನಾವು ಕಂಟ್ರೋಲ್ ಖಂಡಿತ ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಗೋಲ್ ಬಗ್ಗೆ ನಾವು ಫೋಕಸ್ಡ್ ಆಗಿದ್ದಾಗ ಅವಾಗ ವಿಲ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಟು ಅವರ್ ಸೆಲ್ಸ್. ಓಕೆ, ಇವಾಗ ಸ್ವಲ್ಪ ನಾವು ಮಿಸ್ ಮಾಡ್ಕೋತಾ ಇರಬಹುದು, ಆದ್ರೆ 1 ವರ್ಷ ಅಥವಾ 2 ವರ್ಷದಲ್ಲಿ ನಾ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಅವಾಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇಡೀ ಸೊಸೈಟಿ ಆಗಿರ್ಬೋದು ನಮ್ಮನ್ನ ನೋಡುವಂತ ದೃಷ್ಟಿ ಯಾವ ರೀತಿ ಬದಲಾಗುತ್ತೆ, ಅಲ್ಲಿ ನಮ್ಗೆ ಸಿಗುವಂತ ಇನ್ಸೆಂಟಿವ್ ಏನು. ಸೊ ಆ ಒಂದು ಇನ್ಸೆಂಟಿವ್, ಆ ಒಂದು ಫೋಕಸ್ ನಮ್ಗಿದ್ದಾಗ ಈ ರೀತಿಯಾದಂತಹ ಪರ್ಸನಲ್ ಡಿಸ್ಟ್ರಾಕ್ಷನ್ಸ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್, ನಾವೇ ಕಂಟ್ರೋಲ್ ಮಾಡ್ಕೊಳ್ಳುವಂತ ಡಿಸ್ಟ್ರಾಕ್ಷನ್ಸ್ ನಾವು ಹ್ಯಾಂಡಲ್ ಮಾಡಬಹುದು. ನಮ್ಮನ್ನ ಮೀರಿದ ಕೆಲವು ಡಿಸ್ಟ್ರಾಕ್ಷನ್ಸ್, ಕೆಲವು ಸಿಚುವೇಶನ್ಗಳಿರುತ್ತೆ, ಅದು ಲೆಟ್ ಅಸ್ ಹೋಪ್ ಯಾರಿಗೂ ಆ ರೀತಿಯಾದಂತಹ ತೊಂದರೆಗಳು ಬರದೇ ಇರಲಿ ಅಂತ. ಬಟ್ ಅಂತಹ ಸಂದರ್ಭಗಳಲ್ಲಿ ನಮ್ಮ ಸುತ್ತಮುತ್ತಲಿನವರ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ ಸರ್, ತುಂಬಾ ಸರಿಯಾಗಿ ಹೇಳಿದ್ರಿ. ಲೋಕಸ್ ಆಫ್ ಕಂಟ್ರೋಲ್ ಎಲ್ಲಿ ಇರುತ್ತೆ ಅಂತ.
ಲೋಕಸ್ ಆಫ್ ಕಂಟ್ರೋಲ್ ನಮ್ಮ ಹತ್ರ ಇದ್ರೆ ಅದನ್ನ ನಾವು ಕಂಟ್ರೋಲ್ ಹಾ. ಮಾಡೋಣ, ಅಥವಾ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಅದಕ್ಕೆ ವರಿ ಮಾಡೋದು ಬೇಡ, ಫೋಕಸ್ಡ್ ಆಗಿರೋಣ ಅಂತ ಹೇಳ್ತಾ ಇದ್ದೀರಾ. ಅಷ್ಟೇ ಸರ್. ಓಕೆ, ಅನಿರುದ್ಧ್ ಸರ್, ನಿಮಗೆ ಯಾವ ತರ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇತ್ತು? ಸರ್ ಎಲ್ಲಾರು ಅದೇ UPSC ಜರ್ನಿಯಲ್ಲಿ ಎಲ್ಲಾದ್ರೂ ಡಿಸ್ಟ್ರಾಕ್ಷನ್ ಬರುತ್ತೆ. ಪ್ಲಾನ್ ಬಿ ಏನು, ಇದು ವರ್ಕೌಟ್ ಆಗಿಲ್ಲ ಅಂದ್ರೆ ಏನು ಆಪ್ಷನ್ ಮಾಡಬೇಕು. ಸೆಕೆಂಡ್ ಇದಾಗಿ ಇವಾಗ ಏನಾದ್ರು ಇವಾಗ ಕೋವಿಡ್ ಟೈಮಲ್ಲಿ ಕೋವಿಡ್ ಬರ್ಬೋದು, ಅದು ಟೆನ್ಷನ್ ಇರುತ್ತೆ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಫ್ಯಾಮಿಲಿಯಲ್ಲಿ ಏನಾದ್ರು ಇಶ್ಯೂಸ್ ಇರುತ್ತೆ, ಅವೆಲ್ಲ ಇದ್ದೇ ಇರುತ್ತೆ ಇಶ್ಯೂಸ್. ಸೊ ನಾನು ಏನಾದ್ರು ಇಶ್ಯೂ ಬಂದ್ರೂ ಅದು ಪಾಸಿಟಿವ್ ಸೈಡ್ ನೋಡ್ತಿದ್ದೆ ಸರ್. ಈಗ ನನಗೆ ಸೆಕೆಂಡ್ ವೇವ್ ಟೈಮಲ್ಲಿ ಕೋವಿಡ್ ಬಂದಿತ್ತು, ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಕೋವಿಡ್ ಬಂದಿತ್ತು. ಆಗ ನಾನು ಏನ್ ಯೋಚನೆ ಮಾಡಿ ಕೋವಿಡ್ ಬಗ್ಗೆ ಯೋಚನೆ ಮಾಡಿಲ್ಲ ಹೊರತು ಇವಾಗ ಮನೇಲಿ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಓದ್ಕೋಬಹುದು ಅಂತ. ಸಿಲ್ವರ್ ಲೈನಿಂಗ್ ಇಂಟರ್ವ್ಯೂಗೆ ಏನಾದ್ರು May 21st ಇತ್ತಾಗ ಇಂಟರ್ವ್ಯೂ, ಆ ಇಂಟರ್ವ್ಯೂ ಟೈಮಲ್ಲಿ ಡೆಲ್ಲಿಗೆ ಹೋದಾಗ ಅವಾಗ ಕೋವಿಡ್ ಟೆನ್ಷನ್ ಆರಾಮಾಗಿ ಡೆಲ್ಲಿ ಸುತ್ತಬಹುದು ಅಂತ. ಆದ್ರೆ ಇಂಟರ್ವ್ಯೂ ಪೋಸ್ಟ್ಪೋನ್ ಆಯ್ತು. ಅವೆಲ್ಲ ಪಾಸಿಟಿವ್ ಸೈಡ್ ಯೋಚನೆ ಮಾಡ್ಬೇಕಾಗುತ್ತೆ. ಅದೇನಾದ್ರು ಅದ್ರ ಡಿಸ್ಟ್ರಾಕ್ಷನ್ ಬಂದ್ರೆ 1 or 2 hours ಬೇರೆ ಮೈಂಡ್ ಫೋಕಸ್ ಮಾಡ್ತಿರ್ಗ ಎಕ್ಸಾಮ್ ಪ್ರೋಸೆಸ್ ಬಂದ್ಬಿಟ್ರೆ ಆರಾಮಾಗಿ ತಿರ್ಗಾ ಮಾಡ್ಬೋದು. ಆದ್ರೆ ಡಿಸ್ಟ್ರಾಕ್ಷನ್ ಫೋಕಸ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಇವಾಗ ಏನಂದ್ರೆ ಎಷ್ಟೊಂದ್ ಜನ ಅಯ್ಯೋ ಇದಾಗಿಲ್ಲ ಅಂದ್ರೆ ಪ್ಲಾನ್ ಬಿ ಅಂತ ಅದೇ ದಿನ ಕುಟ್ಕೊಂಡು ಅದೇ ಓದ್ತಾರೆ, ಅದೇ ಯೋಚನೆ ಮಾಡ್ತಾರೆ. ಅದು ಮಾಡಬಾರ್ದು. ಏನ್ ಅನ್ಕೊಂಡಿರ್ತೋ ಡಿಸೈಡ್ ಮಾಡ್ಕೊಂಡು ನೀವ್ ಎಂಟರ್ ಆಗಿದ್ರೆ, ನಮ್ಮಮ್ಮ ಹೇಳ್ತಾರೆ, ಬಿಫೋರ್ ಯು ಸ್ಟೆಪ್ ಇನ್ ಡಿಸೈಡ್ ಇಫ್ ಯು ವಾಂಟ್ ಟು ಸ್ಟೆಪ್ ಇನ್ ಆರ್ ನಾಟ್, ಬಟ್ ಒನ್ಸ್ ಯು ಸ್ಟೆಪ್ ಇನ್ ಡೋಂಟ್ ರಿಗ್ರೆಟ್ ಸ್ಟೆಪ್ಪಿಂಗ್ ಇನ್. ಅದ್ರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ನಿಜ ಸರ್, ಅದು ಈಸಬೇಕು ಇದ್ದು ಜೀಸಬೇಕು ಅಂತಾರೆ. ನೀರಿಗೆ ಬೀಳೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬೇಕು, ಬೀಳ್ಬೇಕಾ ಬೀಳ್ಬಾರ್ದು ಅಂತ. ನೀರಲ್ಲಿ ಬಿದ್ಮೇಲೆ ಒಂದೇ ಯೋಚನೆ ಏನಂತಂದ್ರೆ ನಾವು ಈಜ್ಬೇಕು ಅಂತ, ಈಜಿ ದಡ ಸೇರ್ಬೇಕು ಅಂತ. ಓಕೆ ಸರ್, ನೀವು ಪ್ಲಾನ್ ಬಿ ಬಗ್ಗೆ ಹೇಳ್ತಾ ಇದ್ರಿ ನನಗೆ. ಓಕೆ, ಸಪೋಸ್ ಈ ವರ್ಷ ನಿಮ್ಗೆ IAS IPS ಆಗಿಲ್ಲ ಅಂತಂತಂದ್ರೆ, UPSC ಆಗಿರ್ಲಿಲ್ಲ ಅಂತಂದ್ರೆ, ವಾಟ್ ವಾಸ್ ಯುವರ್ ಪ್ಲಾನ್ ಬಿ? ಸರ್ ನಾನು ಎಕ್ಸಾಮ್ 2018 ಅಲ್ಲಿ ತಗೊಂಡಾಗ ನಾನು ತಗೋಬೇಕು ಅಂತ ಅನ್ಕೊಂಡಾಗ ನಾನು ಎರಡು ಅಟೆಂಪ್ಟ್ ಕೊಡ್ತೀನಿ. ಅದಾಗಿಲ್ಲ ಅಂದ್ರೆ ನಾನು ಪ್ಲಾನ್ ಬಿ ಹೋಗ್ತೀನಿ ಅಂತ. ಸೊ ನಂದು ಎರಡು ಪ್ಲಾನ್ ಬಿ ಇತ್ತು. ಒಂದು ನಮ್ದು ಬಿಸ್ನೆಸ್ ಇತ್ತು, ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡ್ಬಿಟ್ಟು ಅದನ್ನ ದೊಡ್ಡದು ಮಾಡ್ತೀನಿ. ಸ್ಟಾರ್ಟ್ಅಪ್ ಇತ್ತು, ಸ್ಟಾರ್ಟ್ಅಪ್ ನ ನಮ್ ಬಿಸ್ನೆಸ್ ಜೊತೆ ಮರ್ಜ್ ಮಾಡ್ಬೇಕು ಅಂತ ಇದೇನಾದ್ರು ಅದು ಆಗಿಲ್ಲ ಅಂದ್ರೆ ನಂಗೆ 2 ವರ್ಷ ಆದ್ಮೇಲೆ MBA ಮಾಡ್ಬೇಕು ಅಂತ. ನಾನು ಪ್ಲಾನ್ ಬಿ ಸಾಲಿಡ್ ಆಗಿರೋದ್ರಿಂದ ನಾನು ಎಕ್ಸಾಮ್ ಟೈಮ್ ಅಷ್ಟೊಂದು ಯೋಚನೆ ಮಾಡಕ್ ಅದೇ ಈಗ ಒಬ್ರು ಆಸ್ ಅ ಫ್ಯಾಮಿಲಿ, ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟಿಪಿಕಲ್ ಮೆಂಟಾಲಿಟಿ ಏನಿರುತ್ತೆ ಅಂದ್ರೆ ಸ್ವಲ್ಪ ಬ್ಯಾಕಪ್ ಆಪ್ಷನ್ಸ್ ಇರಲಿ, ಅಥವಾ ಏನಾದ್ರೂ ಒಂದು ಪ್ಲಾನ್ ಬಿ ಯೋಚನೆ ಮಾಡಿರ್ಲಿ ಅಂತ. ಸೊ ಅದೇ ದೃಷ್ಟಿಲಿ ನಾ UPSC ಜೊತೆಗೆ ಪ್ಯಾರಲಲ್ ಆಗಿ ಎಕ್ಸಾಮ್ಸ್ ತಗೋತಾ ಇದ್ದೆ. ಬ್ಯಾಂಕ್ PO ಎಕ್ಸಾಮ್ಸ್ ಬರ್ತಿದ್ದೆ, ಮತ್ತೆ SSC ಎಕ್ಸಾಮ್ ಕೂಡ ಬರ್ತಿದ್ದೆ. ಲಕಿಲಿ ನಂಗೆ ಈ ವರ್ಷ UPSC ಇಂಟರ್ವ್ಯೂಗೆ March 23rd ಕಾಲ್ ಫಾರ್ ಆಯ್ತು. ಅದಾದ ನಂತರ April 1st ನಂಗೆ IBPS POಲಿ ನಂಗೆ ಕೆಲಸ ಕೂಡ ಆಯ್ತು. ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ನಂಗೆ ಕೆಲಸ ಕೂಡ ಆಯ್ತು. ಬಟ್ ಜಾಯ್ನಿಂಗ್ ನಂದು August 19th ಆಯ್ತು ಜಾಯ್ನಿಂಗ್. ಅದಾದ್ಮೇಲೆ ರಜಾ ತಗೊಂಡೆ. ನನ್ನ ಇಂಟರ್ವ್ಯೂ ಆದ ನಂತರ ನಾನು ಎಫೆಕ್ಟಿವ್ಲಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೀನಿ. ಸೊ ಇವಾಗ ಬಟ್ ಅಗೇನ್ ಅಲ್ಲಿ 2 ವಾರ ಕೆಲಸ ಮಾಡುವಷ್ಟರಲ್ಲಿ ರಿಸಲ್ಟ್ ಬಂತು. ಸೊ ಸದ್ಯಕ್ಕೆ ಐ ಸಬ್ಮಿಟೆಡ್ ಮೈ ಪೇಪರ್ಸ್, ಅದು ಪ್ರೋಸೆಸ್ ಅಲ್ಲಿ ಇದೆ. ಓಕೆ ಸರ್, ಈಗ ನೀವು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರಿ, ಈಗ ಅಚೀವ್ ಆಗಿದೆ. ಇನ್ ಮುಂದೆ ಏನು ಸರ್? ವಾಟ್ ಈಸ್ ಯುವರ್ ಪ್ಲಾನ್? ಸರ್ ಸದ್ಯಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಟ್ರೈನಿಂಗ್. ಯಾಕಂದ್ರೆ ಮಸೂರಿಲಿ ಸ್ವಲ್ಪ ದಿನ ಟ್ರೈನಿಂಗ್ ಇರುತ್ತೆ, ಆಮೇಲೆ IFS ಆದ್ರೆ ಡೆಲ್ಲಿಲಿ ಇರುತ್ತೆ, ಇಲ್ಲಾಂದ್ರೆ ಪ್ರಾಬ್ಲಿ ಮಸೂರಿಲೇ ಕಂಟಿನ್ಯೂ ಆಗುತ್ತೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಟ್ರೈನಿಂಗ್. ಎಲ್ಲ ದೇಶದ ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ, ಸಮ್ ಆಫ್ ದ ಬೆಸ್ಟ್ ಮೈಂಡ್ಸ್ ಫ್ರಮ್ ಅಕ್ರಾಸ್ ದ ಕಂಟ್ರಿ. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ, ಅವರಿಂದ ಕಲಿಯೋದಿಕ್ಕೆ, ನಮ್ಮ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕಲಿಯೋದಕ್ಕೆ ಬಹಳಷ್ಟು ಇರುತ್ತೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಹೇಗಾಗತ್ತೆ, ಹೇಗೆ ಎವಾಲ್ವ್ ಆಗುತ್ತೆ, ನ್ಯಾಚುರಲ್ ಆಗಿ ಹೇಗೆ ಎವಾಲ್ವ್ ಆಗುತ್ತೆ, ಅದಕ್ಕೆ ಬಿಟ್ಟಿದ್ದೀನಿ ಸರ್ ಅಷ್ಟೇ. Okay, thank you sir. Anirudh sir, you have achieved now and what is next? ಇವ್ರು ಹೇಳಿದಂಗೆ ಸರ್, ನಾನು ಮಸೂರಿಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿ ಸ್ನೋಫಾಲ್, ಸ್ನೋಫಾಲ್ ನೋಡಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ನೋಫಾಲ್ ನೋಡೋಣ ಅಂತಿದ್ದೀನಿ ಕ್ರಿಸ್ಮಸ್ ಟೈಮ್ ಅಲ್ಲಿ. ನೋಡೋಣ ಅದು ಹೆಂಗಾಗುತ್ತೆ. ಅಲ್ಲಿ ಟ್ರೈನಿಂಗ್ ಅಲ್ಲಿ ಬೇರೆಯವ್ರ ಜೊತೆ ಮಾತಾಡು ಬೇರೆ ಅಭಿಪ್ರಾಯಗಳು ಕಲ್ತ್ಕೊಂಡು, ಬೇರೆಯವ್ರು ಹೆಂಗ್ ಮಾಡಿದ್ರು ಅವ್ರ ಜರ್ನಿಗಳ ಬಗ್ಗೆ ಮಾತಾಡ್ಕೊಂಡು, ನೆಕ್ಸ್ಟ್ ಯಾವ ಸರ್ವಿಸ್ ಸಿಕ್ಕಿದ್ರೆ ಅದ್ರ ಪ್ರಕಾರ ಅಲ್ಲಿ ಟ್ರೈನಿಂಗ್ ಹೋಗ್ಬಿಟ್ಟು ಲೆಟ್ಸ್ ಟೇಕಿಂಗ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಲೆಟ್ಸ್ ಎಂಜಾಯ್ ದ ಪ್ರೋಸೆಸ್. we have not ಇವಾಗ ಏನಂತಾರೆ ಎಷ್ಟೊಂದ್ರೆ ಜರ್ನಿ ಏನ್ಸ್ ಅಂದ್ರೆ ನೋ ವಿತ್ ದ ಜರ್ನಿ ಬಿಗಿನ್ಸ್ ನಾವು ಅಂತ ಅನ್ಕೊಂಡು ಹೊಸ ಜರ್ನಿ ಶುರು ಮಾಡ್ಕೊಂಡು ಏನೇನಿದೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ನಿಶ್ಚಯ ನನ್ಗೆ ಒಂದ್ಸತಿ ಹೇಳಿದ್ರು, ಇವಾಗ ಫಲ ಸಿಕ್ಕಿದೆ, ಆ ಫಲ ಇವಾಗ ಎಂಜಾಯ್ ಮಾಡಿಲ್ಲ ಅಂದ್ರೆ ಆಮೇಲೆ ಎಂಜಾಯ್ ಮಾಡಕ್ಕಾಗಲ್ಲ. ಇವಾಗ ಸಿಕ್ಕಿರೋ ಫಲ ಈಗ್ಲೇ ತಿನ್ಬಿಡ್ಬೇಕು. ನಿಜವಾಗ ಅವರು ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ಈಗ ಏನಿದೆ ಈ ಪ್ರೆಸೆಂಟ್ ನಾವು ಯೂಸ್ ಮಾಡಿಲ್ಲ ಅಂತಂದ್ರೆ ಪ್ರೆಸೆಂಟ್ ಬಿಕಮ್ಸ್ ಅ ಪಾಸ್ಟ್. ನಾವು ಮತ್ತೆ ಅದನ್ನ ಪಶ್ಚಾತ್ತಾಪದಲ್ಲಿ ಬಾಳ್ಬೇಕಾಗತ್ತೆ. ಹತ್ರ ಆಗೋದು ಬೇಡ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮಿಬ್ಬರಿಗೂ ಕೂಡ ಒಳ್ಳೆ ಜರ್ನಿ ಆಗ್ಲಿ ಅಂತ. ಆಮೇಲೆ ಲಾಸ್ಟ್ ಕೊನೆಯದಾಗಿ, ಈಗ ನಾವು 3 ಜನ ನಾವು ಕರೆಸಿದ್ವಿ ಅಂದ್ರೆ ಕನ್ನಡದವರು, ನಮ್ಮ ಅಂದ್ರೆ
ಹೇಗೆ ನೀವೆಲ್ಲ ಇದು ಡಿಸ್ಟ್ರಾಕ್ಷನ್ ಮೆಟ್ಟಿ, ಸ್ಟ್ರೆಸ್ನ ಮೆಟ್ಟಿ, ಅಥವಾ ಸ್ಪರ್ಧೆಯನ್ನ, ಒಂದು ಲಕ್ಷಾಂತರ ಅಭ್ಯರ್ಥಿಗಳು ಬರೆದಿರ್ತಾರೆ, ಆ ಸ್ಪರ್ಧೆಯನ್ನ ಮೆಟ್ಟಿ ನೀವು ಇವತ್ತು ಒಂದು ಕನ್ನಡಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದೀರಾ. ಕನ್ನಡ ಅಭ್ಯರ್ಥಿಗಳು ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ IAS-ಗೆ, IPS-ಗೆ, ಅವರಿಗೆ ನಿಮ್ಮ ಮೆಸೇಜ್ ಏನು ಸರ್? ಅಕ್ಷಯ್ ಸರ್. ಸರ್, ಮೆಸೇಜ್ ಇಷ್ಟೇ, ಅಂದ್ರೆ UPSC ಒಂದು ಪರೀಕ್ಷೆ ಏನಿದೆ, ಇಟ್ ರಿವಾರ್ಡ್ಸ್ ಹಾರ್ಡ್ ವರ್ಕ್, ಇಟ್ ರಿವಾರ್ಡ್ಸ್ ಸ್ಮಾರ್ಟ್ ವರ್ಕ್. ಒಂದ್ ಅಟೆಂಪ್ಟ್ ಆಗ್ಲಿಲ್ಲ ಅಂತ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದಾಗ್ಲಿ, ಹೋಪ್ ಕಳ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಈ ಬಾರಿ ಆಗಿರೋಂಥ ತಪ್ಪುಗಳನ್ನ ರೆಕ್ಟಿಫೈ ಮಾಡ್ಕೊಂಡು ನಾನು ಐ ಕಮ್ ಬ್ಯಾಕ್ ಸ್ಟ್ರಾಂಗರ್, ಐ ಕಮ್ ಬ್ಯಾಕ್ ಹಾರ್ಡರ್ ಅಟ್ ದ ಎಕ್ಸಾಮ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಮತ್ತೆ ಆ ಒಂದು ಸೆಲ್ಫ್ ಬಿಲೀಫ್ ಇರಬೇಕು. ಅದು ತುಂಬಾ ಮುಖ್ಯ ಆಗುತ್ತೆ ಈ ಎಕ್ಸಾಮ್ ಪ್ರೋಸೆಸ್ ಅಲ್ಲಿ. ಜೊತೆಗೆ ಪ್ರೋಸೆಸ್ಗೆ ಸಂಬಂಧಪಟ್ಟ ಹಾಗೆ ಪ್ರೋಸೆಸ್ ನ ಎಂಜಾಯ್ ಮಾಡೋದು ತುಂಬಾ ಮುಖ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳದೆ, ಇಲ್ಲ ಇದರಿಂದ ನಂಗೆ ಕಲಿಯೋದು ಬಹಳಷ್ಟಿದೆ, ಇದರಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೂ ಇಲ್ಲಿ ಕಲ್ತಿರೋದನ್ನ ಬೇರೆ ಕಡೆ ಉಪಯೋಗಿಸ್ಕೊತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಬರದ ಅಭ್ಯಾಸ ಮಾಡಿದಷ್ಟು ಇಲ್ಲಿ ತುಂಬಾ ಸಹಾಯ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಅನಿರುದ್ಧ್ ಸರ್. ಒಂದು ಪ್ರಾಕ್ಟೀಸ್, ಎರಡನೇದು ಸೋರ್ಸಸ್ ನ ಕಮ್ಮಿ ಇಟ್ಕೊಳ್ಳೋದು, ಅದನ್ನೇ ರಿವೈಸ್ ಮಾಡ್ಕೊಳ್ಳೋದು. ಮೂರನೇದು ಟ್ರೈ ಅಂಟಿಲ್ ಯು ಸಕ್ಸೀಡ್, ಬಟ್ ನೋ ವೆನ್ ಟು ಸ್ಟಾರ್ಟ್, ನೋ ವೆನ್ ಟು ಸ್ಟಾಪ್. ಲಾಸ್ಟ್ ಆಗಿ ಚೆನ್ನಾಗಿ ಮಾಡಬಹುದು, ಸರಿಯಾಗಿ ಗೈಡೆನ್ಸ್ ಇದ್ರೆ, ಸರಿಯಾಗಿ ಪರಿಶ್ರಮ ಪಟ್ರೆ, ಸ್ವಲ್ಪ ಲಕ್ ಇದ್ರೆ ಯಾರಾದ್ರೂ ಕ್ಲಿಯರ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟ. ಓಕೆ ಸರ್. ಅಕ್ಷಯ್ ಸರ್, ನಿಮಗೆ ಮತ್ತು ಅನಿರುದ್ಧ್ ಸರ್ ಮತ್ತು ನಿಶ್ಚಯ್ ಸರ್, ನೀವು ಈ ಒಂದು ವೇದಿಕೆಗೆ ಬಂದು ನಿಮ್ಮ ಮುಕ್ತವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಥವಾ ನೀವು ಹೇಗೆ ಮಾಡಿದ್ರೆ ಮಾರ್ಗದರ್ಶನ ನಮ್ಮ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದೀರಾ. ನಿಮಗೆ ಒಳ್ಳೇದಾಗ್ಲಿ ಮತ್ತು ಯಶಸ್ಸು ನಿಮಗೆ ಹೇಗೆ ಸಿಕ್ಕಿದೆ, ಯಶಸ್ಸಿನ ಲಕ್ಷ್ಮಿ ನಿಮಗೆ ಯಾವಾಗಲೂ ಒಲಿತಾ ಇರಲಿ ಅಂತ ನಾನು ಹಾರೈಸ್ತೀನಿ. ಈ ಒಂದು ಕಾರ್ಯಕ್ರಮನ ಯಾಕೆ ಅರೇಂಜ್ ಮಾಡಿದ್ವಿ ಅಂತಂದ್ರೆ, ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಾದ ವಿವಾದಾಹ ಜಾಯತೆ ತತ್ವಬೋಧಾಹ ಅಂತಂದ್ರೆ, ಎಲಿಮೆಂಟಲ್ ನಾಲೆಜ್ ಅಥವಾ ಫಂಡಮೆಂಟಲ್ ನಾಲೆಜ್ ಅನ್ನೋದು ಏನಿದೆ ಅದು ಚರ್ಚೆಯ ಮೂಲಕ ಬರುತ್ತೆ ಅಂತ, ಒಂದು ಡಿಸ್ಕಷನ್ ಮೂಲಕ ಬರುತ್ತೆ. ನಾವು ಯಾರ ಜೊತೆ ಚರ್ಚೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವತ್ತು ಈ 3 ಜನ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ಬೋದು, ಅಕ್ಷಯ್ ಸಿಂಹ ಅವರು, ನಿಶ್ಚಯ್ ಪ್ರಸಾದ್ ಅವರು, ಅನಿರುದ್ಧ್ ಗಂಗಾವರಂ ಅವರು, ಇವತ್ತು ಇವ್ರ ಜೊತೆ ಒಂದು ನಾವು ಚರ್ಚೆಯನ್ನ ಮಾಡಿ ಏನಂತಂದ್ರೆ, ನಿಮಗೆ ಒಂದು ಮಾರ್ಗದರ್ಶನ ಸಿಗ್ಲಿ, ಅಥವಾ ಇವ್ರ ಹಾಗೆ ನೀವು ಅಂದ್ರೆ ಒಬ್ರು ಮಾಡಿದ್ದಾರೆ ಅಂತಂದ್ರೆ ನಾವು ಕೂಡ ಅವ್ರ ದಾರಿಯಲ್ಲಿ ನಡೀಬಹುದು ಅಂತ ಒಂದು ಸ್ಫೂರ್ತಿ ಸಿಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮ ನಾವು ಆಯೋಜಿಸಿದ್ವಿ. ಇದಕ್ಕೆ ಮೇನ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಶ್ರವಣಯೋಗಿ ಮೌನಯೋಗಿ ಫೌಂಡೇಶನ್ ಇಂದ. ಅವರಿಲ್ಲದಿದ್ರೆ ಇವತ್ತಿನ ಈ ಕಾರ್ಯಕ್ರಮ ಆಗ್ತಾ ಇರ್ಲಿಲ್ಲ. ಮತ್ತೆ ಏನಾದ್ರೂ ನಮ್ಗೆ ಕ್ವಶನ್ಸ್ ಇದ್ರೆ, ಅಂದ್ರೆ ಕೊನೆಯದಾಗಿ ಏನಂತಂದ್ರೆ, ವರ್ಲ್ಡ್ ಈಸ್ ವೆರಿ ಸ್ಮಾಲ್ ಅಂತ, ತುಂಬಾ ಚಿಕ್ಕದಾಗಿದೆ, ನಾವು ಮತ್ತೆ ಎಲ್ಲಾದ್ರೂ ನಾವು ಭೇಟಿ ಆಗೇ ಆಗ್ತೀವಿ ಅನ್ನೋ ಒಂದು ಆಸೆಯ ಮೂಲಕ ಮತ್ತೆ ಸಿಗೋಣ ಅಂತ ನಿಮ್ಗೆಲ್ಲ ಹೇಳ್ತಾ, ಸರ್ ಇಲ್ಲಿವರೆಗೂ ಬಂದಿದ್ದಕ್ಕೂ, ಇಷ್ಟೊತ್ತು ನಮ್ಮ ಜೊತೆ ಮುಕ್ತವಾಗಿ ಮಾತಾಡಿದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೆ ನಮ್ಗೆ ಏನಾದ್ರು ನಿಮ್ಗೆ ಆಶೀರ್ವಾದ ಮತ್ತು ಮಾರ್ಗದರ್ಶನ ಬೇಕಾದ್ರೆ ನಾವು ನಿಮ್ಮ ಹತ್ರ ಅಪ್ರೋಚ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಕ್ಷಯ್ ಸರ್, ಥ್ಯಾಂಕ್ ಯು ಅನಿರುದ್ಧ್ ಸರ್, ನಮಸ್ಕಾರ. ನಮಸ್ತೆ.